ಬಂದಿದ್ಯಾ? ನನಗೆ ಕಾಣಿಸ್ತಾ ಇಲ್ಲ. ಬಂದಿದೆ ಮೇಡಮ್. ನೋಡಿ, ನನಗೆ ಏನು ಕಾಣಿಸ್ತಾ ಇಲ್ಲ. ಯಾರು ರೆಕಾರ್ಡಿಂಗ್ ಆನ್ ಮಾಡಿದ್ರು ಅವ್ರಿಗೆ ಓಕೆ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸದ್ಗುರುಗಳಿಗೆ ನಮ್ಮ ಗುರುರ್ವಿಷ್ಣು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾಂತಿ ನೀವು ಮಾಡಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇನ್ನೊಂದು ಯಾವ್ದಾರು ಇತ್ತ ಮೇಡಮ್? ನಾರಾಯಣ ಸಮಾರಂಭ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಕಾಂತಿ. ಅವರೇ ತರಗತಿಯನ್ನ ಪ್ರಾರಂಭ ಮಾಡ್ತೀರಾ? ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮಸ್ಕಾರಗಳು. ನಮ್ಮ ಗುರುದೇವರಾದಂತಹ ನರಸಿಂಹ ಪ್ರಭುಜಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ದಿನ ಆಗಿದೆ ನಾನು ಕ್ಲಾಸ್ ಮಾಡಿ, ಸರಿಯಾಗಿ ನಾನು ರೆಗ್ಯುಲರ್ ಆಗಿ ಕ್ಲಾಸ್ ಕೂಡ ಅಟೆಂಡ್ ಮಾಡಿಲ್ಲ. ಈ ದಿನ ಕಲ್ಪನಾ ಮಿಸ್ ಆಗಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮನ ಬಗ್ಗೆ ಕ್ಲಾಸ್ ಇತ್ತು, ನಾನು ಅದು ಮಿಸ್ ಆಗಿದ್ದೆ. ನೀವ್ ಯಾರು ಏನು ತಿಳ್ಕೊಳಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ಬ್ರೀಫ್ ಆಗಿ ಅದನ್ನ ಯಾರಾದ್ರೂ ಹೇಳಿ, ಅದಾದ್ಮೇಲೆ ನೆಕ್ಸ್ಟ್ ಚಿಂತನೆ ಶುರು ಮಾಡೋಣವಾ? ಪರವಾಗಿಲ್ವಾ? ಲೇಟ್ ಆಗುತ್ತೆ ಅಂತ ಏನಾದ್ರು ಇದ್ರೆ ಬೇಡ, ಈ ಕ್ಲಾಸ್ ಚಿಂತನೆ ಶುರು ಮಾಡೋಣ. ಕಾಂತಿ ಅಥವಾ ಉಮಾ ಯಾರಾದ್ರೂ ಒಬ್ರು ಹೇಳಿ. ನಂದು ಬ್ರೇಕ್ ಆಗುತ್ತೆ ಅಂತಾರಲ್ಲ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳಿ. ಏನ್ ಕೇಳ್ತಾ ಇದಾರ ಅವ್ರ? ಲಾಸ್ಟ್ ಕ್ಲಾಸ್ ನಲ್ಲಿ ಬ್ರಹ್ಮನ ಬಗ್ಗೆ ತಿಳ್ಕೊಂಡಿದ್ದಲ್ವಾ? ಕ್ಲಾಸ್ ಇದ್ದಿದ್ದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಅದ್ರ ಬಗ್ಗೆ ಚಿಕ್ಕದಾಗಿ ಒಂಚೂರು ಬ್ರೀಫ್ ಆಗಿ, ನಾನು ಮಿಸ್ ಆಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಂದ್ರೆ ಸತ್ಯವಾದದ್ದು ಅನಂತವಾದದ್ದು ಜ್ಞಾನವು. ಸೊ ಏನಂತಂದ್ರೆ ನಾವು ಏನ್ ಅನ್ಕೋತಾ ಇದೀವಿ, ಪ್ರಾಪಂಚಿಕ ಜ್ಞಾನ ಅಂತ ಅಂದಾಗ 2 ತರ ಜ್ಞಾನ ಬರುತ್ತೆ. ಒಂದು ಪ್ರಾಪಂಚಿಕ ಜ್ಞಾನ, ಒಂದು ಆಧ್ಯಾತ್ಮಿಕ ಜ್ಞಾನ. ಪ್ರಾಪಂಚಿಕ ಜ್ಞಾನದಲ್ಲಿ ನಮ್ಗೆ ಯಾವ್ದು ಗೊತ್ತಿಲ್ಲ. ಸೊ ಯಾವ್ದೋ ಒಂದು ಭಾಷೆ ಗೊತ್ತಿರಲ್ಲ ಅಥವಾ ಇನ್ನೊಂದು ಏನೋ ಗೊತ್ತಿರಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ನಮ್ಗೆ ಪುಸ್ತಕದ ಮುಖಾಂತರ ನಾವು ತಿಳ್ಕೊತೀವಿ. ಅದು ಒಂದು ಜ್ಞಾನ ಆಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಅಂತ ಬಂದಾಗ ಎಲ್ಲಿ ಬರುವಂತದ್ದು ಆತ್ಮ ಮತ್ತೆ ಬ್ರಹ್ಮ, ಪರಬ್ರಹ್ಮ ವಸ್ತು. ಅದು ಒಂದು ವಸ್ತುನೂ ಅಲ್ಲ, ಏನೂ ಅಲ್ಲ. ಅದು ಏನಂದ್ರೆ ಅದು ಒಂದು ಜ್ಞಾನದಿಂದ ಮಾತ್ರ ತಿಳ್ಕೊಳಕ್ ಸಾಧ್ಯ ಅಂತ. ಯಾಕೆಂದ್ರೆ ಯಾವ್ದೇ ಒಂದು ನಮ್ಗೆ ಓದಿದ್ರೆ ಇನ್ನೊಂದು ಕೇಳಿದ್ರೆ ಅದರಿಂದ ನಮ್ಗೆ ಸ್ಪಷ್ಟತೆ ಬರಲ್ಲ. ಆ ಸ್ಪಷ್ಟತೆ ಗುರುವಿನ ಮುಖಾಂತರ ಮಾತ್ರನೇ ಬರುವಂತದ್ದು ಅಂತ ಹೇಳಿ. ಯಾಕೆಂದ್ರೆ ಅದಕ್ಕೆ ಯಾವ್ದೇ ನಾಮರೂಪಗಳು ಇಲ್ಲ. ನನ್ಗೆ ಯಾವ್ದೇ ಬೇರೆ ತಿಳ್ಕೊತೀನಿ ಬಾಹ್ಯದಲ್ಲಿ ಅಂದ್ರೆ ಅದಕ್ಕೆ ನಾಮರೂಪಗಳು ಇರುತ್ತೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಆ ಭಗವಂತನಿಗೆ ಯಾವುದೇ ನಾಮರೂಪಗಳು ಇಲ್ದಿರೋದ್ರಿಂದ
ಹಾಗಾಗಿ ಇದನ್ನ ಪಂಚೇಂದ್ರಿಯಗಳ ಮುಖಾಂತರ ಆಗ್ಲಿ ಇದ್ರ ಅಂತಃಕರಣ ಮುಖಾಂತರ ಆಗ್ಲಿ ನಾವು ಅರಿಯಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ನಾನೇ ಆಗಿದ್ದೀನಿ ಅಂತ ಹೇಳಿ. ಈಗ ನನ್ನನ್ನ ನಾನು ಅರಿಯೋದಕ್ಕೆ ಸಾಧ್ಯನಾ? ಅದು ನನ್ನದೇ ಆದ ಒಂದು ಚೈತನ್ಯದಿಂದ ಎಲ್ಲವನ್ನೂ ನಾವು ನೋಡ್ತಾ ಇರೋದ್ರಿಂದ ಅದಕ್ಕೆ ಹಾಗಾಗಿ ಅದನ್ನ ಬೇರೆ ಯಾವ್ದ್ರಿಂದನೂ ಅರಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಂದ್ರೆ ನಮ್ಗೆ ಸಹಾಯ ಮಾಡುವಂಥದ್ದು ವೇದ ಉಪನಿಷತ್ತುಗಳು ನಮ್ಗೆ ಇದಕ್ಕೆ ಗುರು ಯುವಕ ಮೂರುವೆ ನಮ್ಗೆ ಸಹಾಯ ಮಾಡತ್ತೆ. ಯಾಕೆಂದ್ರೆ ಅನಂತವಾದಂಥದ್ದು ಬ್ರಹ್ಮನ ಸ್ವರೂಪ ಲಕ್ಷಣ ಆಗಿರತ್ತೆ ಅನಂತಂ ಅನ್ನೋದು. ಹೇಗೆ ಒಂದು ವಸ್ತುಗೆ ಎರಡು ಲಕ್ಷಣ ಬರುತ್ತೆ, ಒಂದು ಸ್ವರೂಪ ಲಕ್ಷಣ ಮತ್ತೆ ಒಂದು ಬಾಹ್ಯ ಲಕ್ಷಣ ಅಂತ. ಒಂದು ನೀರಿನ ಉದಾಹರಣೆ ಹೇಳಿದಾಗ ನಾವು ನೀರು ಅನ್ನೋದು ಸ್ವರೂಪ ಲಕ್ಷಣ. ಅದನ್ನ ನಾವು ಕಾಯಿಸಿದಾಗ ಅಥವಾ ಅದ್ರದ್ದು ಬೇರೆ ಆದ ರೂಪ ಒಂದ್ ಸ್ವಲ್ಪ ಬದಲಾದಾಗ ಅದಕ್ಕೆ ಬಾಹ್ಯ ಲಕ್ಷಣವಾಗಿ ನಮ್ಗೆ ಅದು ಕಾಣುತ್ತೆ. ಆದ್ರೆ ಹಾಗಂತ ಹೇಳಿ ಬಾಹ್ಯ ಲಕ್ಷಣದಿಂದ ನಾನು ಇದು ವಸ್ತು ಬೇರೆ ಇದನ್ನ ಅಂತ ಹೇಳಕ್ಕೆ ಬರಲ್ಲ ಅದರಿಂದ ಹಾಗಾಗಿ ಯಾವುದೇ ಒಂದು ಇದಕ್ಕೆ ಅಂದ್ರೆ ಅದಕ್ಕೆ ಸತ್ಯಂ ಅಂದ ತಕ್ಷಣ ಏನ್ ಹೇಳ್ತೀವಿ ನಾವು? ಅಸ್ತಿತ್ವನೇ ಬ್ರಹ್ಮ ಅಂತ ನಾವು ಹೇಳಿ ನಾವು ಅದನ್ನ ತಿಳ್ಕೊತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳ ಮುಖಾಂತರ ನಾವು ನೋಡ್ತೀವಿ ನಾವು. ಹಾಗಾಗಿ ಯಾವುದೇ ಕಾಲ ದೇಶ ಪರಿಮಿತಿ ಇಲ್ಲ ಅದಂತದ್ದು ಶುದ್ಧ ಅಸ್ತಿತ್ವ ಅದು ಅಂತ ಹೇಳಿ ನಮ್ಗೆ ಹೇಳ್ತದೆ. ಅಂದ್ರೆ ಏನಿದೆ ಎಲ್ಲದುವೆ, ಏನದೇ ಗುಡ್ಡ ಬೆಟ್ಟ ಏನ್ ನಮಗೆ ಕಾಣಿಸ್ತಾ ಇದೆ ಅವ ಎಲ್ಲದು ಅಸ್ತಿತ್ವವೇ, ಮೂಲ ರೂಪವೇ ಬಂದಾಗ ಅದು ಪರಮಾಣುವಾಗಿ ಇರುತ್ತೆ. ಯಾವುದೇ ವಸ್ತು ನಾಶ ಅನ್ನೋದಿಲ್ಲ. ನಾವು ಹೇಳ್ತೀವಿ ಏನಾದ್ರು ಒಬ್ರು ಹೋದ್ರಷ್ಟು ನಾವು ನಾಶ ಆಗತ್ತೆ ಇದು ಅಂತ. ಯಾವುದೇ ಅಸ್ತಿತ್ವದಲ್ಲಿ ನಾಶ ಅನ್ನೋದಿಲ್ಲ. ರೂಪ ಬದಲಾವಣೆ ಆಗ್ತಾ ಇರತ್ತಷ್ಟೇ ಹೊರತು ಯಾವುದಕ್ಕೆ ಅಸ್ತಿತ್ವದಲ್ಲಿ ನಾಶ ಅನ್ನೋದು ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅದಕ್ಕೆ ಹಾಗಾಗಿ ನಾವು ನಮ್ಮನ್ನ ನಾವೇನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳುವಂಥದ್ದೇ ಈ ಜ್ಞಾನ ಅಂತ ಹೇಳಿ ಇದಕ್ಕೆ ಬೇರೆ ಬೇರೆ ಅಧ್ಯಾಸ ಅಪವಾದ ಮುಖಾಂತರ ಆಗ್ಲಿ ಕಾರ್ಯಕಾರಣದಿಂದ ಆಗ್ಲಿ ಇವೆಲ್ಲ ಯಾವುದೇ ಇಲ್ಲ ಬೇರೆ ಬೇರೆ ರೂಪದಲ್ಲಿ ನಾವು ಆ ಜ್ಞಾನವನ್ನ ಸ್ಪಷ್ಟ ಮಾಡ್ಕೊಳಕ್ಕೆ ಪ್ರತಿಯೊಂದು ಹೇಳ್ತಾರೆ. ಹಾಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎರಡು ಅಸ್ತಿತ್ವ ಒಂದು, ಇನ್ನೊಂದು ಅರಿವು. ಎರಡು ಇಂದ ಆನಂದ ಅಂತ ಹೇಳಿ ಮೂರು ವಸ್ತುಗಳನ್ನ ಸಚ್ಚಿದಾನಂದ ಆತ್ಮ ಶಿವ ನಾನು ಅಂತ ಅನ್ನೋದನ್ನ ನಾವು ಕಳೆದ ಬಾರಿ ಇದನ್ನ ತಿಳ್ಕೊಂಡ್ವಿ ನಾವು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಉಮಾ ಅವ್ರು ಯಾವಾಗ್ಲೂ ಡೀಟೇಲ್ ಆಗಿ ಚೆನ್ನಾಗಿ ಹೇಳ್ತಾರೆ. ಇಲ್ಲ, ತುಂಬಾ ಬ್ರೀಫ್ ಮಾಡಿದೆ ಇದ್ರ ಕ್ಲಾಸ್ ಮುಂದೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ. ಅದೇ ಲಾಸ್ಟ್ ಟೈಮು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದನ್ನ ಗುರೂಜಿಯವರು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದಾರೆ. ಈ ಸರ್ತಿ ತತ್ವಂ ಅಸಿ ಅನ್ನೋದ್ರ ಬಗ್ಗೆ ಚಿಂತನೆನ ಈ ಕ್ಲಾಸ್ ನಲ್ಲಿ ಹೇಳಿದ್ದಾರೆ. ಈ ತತ್ವಂ ಅಸಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಇದನ್ನ ತಿಳ್ಕೊಬೇಕಾದ್ರೆ, ಈ ಚಿಂತನೆ ಮಾಡ್ಬೇಕಾದ್ರೆ ಜ್ಞಾನ ಮಾರ್ಗ ಬೇಕು ಅಂತ ಹೇಳ್ತಾರೆ. ಆ ಜ್ಞಾನ ಮಾರ್ಗ ಮತ್ತು ವೇದಾಂತ ಪ್ರಕ್ರಿಯೆಗಳನ್ನ ತಿಳಿಸ್ಕೊಡ್ತೀರಾ ಕಾಂತಿಯವರು? ಈ ಒಂದು ಜ್ಞಾನ ಮಾರ್ಗ ಅಂತಂದ್ರೆ, ವೇದಾಂತ ಮಾರ್ಗ ಅಥವಾ ಜ್ಞಾನ ಮಾರ್ಗ ಅಂತಂದ್ರೆ ಏನಿದು ಅಂತಂದ್ರಾಗ ನನ್ನನ್ನು ನಾನು ರೆಕಗ್ನೈಸ್ ಮಾಡ್ಕೋಬೇಕು. ಅಂದ್ರೆ ನಾನೇ ಬ್ರಹ್ಮ ಅಂತನ್ನೋದು ಈ ಜ್ಞಾನ ಮಾರ್ಗದ ಉದ್ದೇಶ. ಅದೇ ತತ್ವಂ ಅಸಿ, ನೀನೇ ಅದು ಅಂತನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ 3 ಥರದ ನಾನು ಅಂತನ್ನೋದು ಬರುತ್ತೆ. ಏನಪ್ಪಾ ಅದು 3 ಥರದ ನಾನು ಅಂದ್ರೆ ಜ್ಞಾನ ಎಲ್ಲಿ ಬರಬೇಕು ನಮ್ಗೆ ಅಂತನಕ್ಕೆ ಈ 3 ಥರದ್ ನಾನು ಅಂತ ಬರುತ್ತೆ. ಐ ಅಂತನ್ನೋದು ಬರುತ್ತೆ. ಯಾವ್ದು ಫಸ್ಟ್ ನಾನು ಯಾವ್ದಪ್ಪ ಅಂತಂದ್ರೆ, ಒಂದು ಸೊಸೈಟಿ ನನ್ನ ಏನ್ ಅನ್ಕೊಂಡಿದೆ, ನಾನು ಒಂದು ಹೆಂಗಸು, ನಾನು ಒಂದು ತಾಯಿ, ಅಥವಾ ನಾನೊಂದು ಕೌನ್ಸಿಲರ್ ಅಂತ ಏನ್ ನನ್ನ ಪ್ರೊಫೆಷನ್ ಇರ್ಬೋದು, ಅಥವಾ ನಾನ್ ಏನು ಅಂತಂದ್ರೆ ಅದು ಒಂದು ಸೊಸೈಟಿ ಏನ್ ಕರೆಯುತ್ತೋ ಅದು ಒಂದು ಫಸ್ಟ್ ಬರುತ್ತೆ ಐ. ನೆಕ್ಸ್ಟ್ ಐ ಏನಪ್ಪಾ ಅಂತಂದ್ರೆ, ನನ್ನನ್ನು ನಾನು ಏನು ಅಂತ ಅನ್ಕೊಂಡಿದೀನಿ. ಅಯ್ಯೋ ನಾನ್ ಚೆನ್ನಾಗಿ ಇಲ್ಲಿ ನನ್ಗೇನು ಆತ್ಮಜ್ಞಾನನೇ ಇಲ್ಲಪ್ಪ ಅಂತ ಅನ್ಕೊಂಡಿರ್ಬೋದು, ಬಟ್ ನಾನು ಪ್ರಾಜೆಕ್ಟ್ ಮಾಡ್ತಿರೋದು ಡಿಫ್ರೆಂಟ್ ಆಗಿರ್ಬೋದು, ಅಥವಾ ನಾನು ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಪೆದ್ದಿರ್ಬೋದು.
ಸೊ ಈ ತರ ನನ್ನನ್ನು ನಾನೇನ್ ಅರ್ಥಕೊಂಡಿದೀನಿ ಅಂದ್ರೆ ಅಟ್ ದಿ ಮೆಟೀರಿಯಲಿಸ್ಟಿಕ್ ಲೆವೆಲ್, ನಮ್ಮ ಒಂದು ಫೀಲಿಂಗ್ ಲೆವೆಲ್ ಆಗ್ಲಿ ಅಥವಾ ಎಮೋಷನಲ್ ಲೆವೆಲ್ ಆಗ್ಲಿ ನಂದ ಒಂದು ಸ್ವಭಾವ ಏನು ಅಂತ ಅನ್ನೋದು ಅರ್ಥ ಮಾಡ್ಕೊಂಡಿರೋದು ಒಂದು ಐ ಅಂತ ಅನ್ನೋದಾಗತ್ತೆ. ಸೊಸೈಟಿ ಐ ಆಯ್ತು, ನಾನು ಅಸ್ಯೂಮ್ ಮಾಡ್ಕೊಂಡಿರೋ ಐ ಆಯ್ತು. ಆದ್ರೆ ನಿಜವಾದ ಐ ಯಾವುದು ಅಂತಂದ್ರೆ ಅದು ನನ್ನ ಆತ್ಮ. ಸೊ ವೇದಾಂತದ ಮೂಲಕ ನಮಗ್ ಗೊತ್ತಾಗೋದು, ಅಥವಾ ಜ್ಞಾನ ಮಾರ್ಗದ ಮೂಲಕ ನಾನು ಅಂತ ಅನ್ನೋದು ನನ್ನ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಅನ್ನೋದು ಆತ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸೊ ಆತ್ಮ ಇಸ್ ನಥಿಂಗ್ ಬಟ್ ಬ್ರಹ್ಮ. ಸೊ ಎಲ್ಲಾ ಆತ್ಮ ಆತ್ಮ ನನ್ನ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮ, ಆ ಆತ್ಮನೇ ಬ್ರಹ್ಮ ಅಂತ ಅನ್ನೋದು ಗೊತ್ತಾಗೋದು ಈ ವೇದಾಂತದ ಮಾರ್ಗದಿಂದ ಮತ್ತೆ ಜ್ಞಾನ ಮಾರ್ಗದಿಂದ. ಸೊ ಇದು ಆತ್ಮಜ್ಞಾನ. ಈ ಜ್ಞಾನ ಬರ್ಬೇಕು ಅಂತ ಈ ಒಂದು ವಿವೇಕ ಚೂಡಾಮಣಿಲಿ ಪರ್ಪಸ್ ಏನಪ್ಪಾ ಅಂತಂದ್ರೆ ನಾನ್ ಯಾರು ಅಂತ ನಾನು ರೆಕಗ್ನೈಸ್ ಮಾಡ್ಕೋಬೇಕು. ಸೊ ಅದೇ ಇದ್ರ ಉದ್ದೇಶ. ಹೌದು, ಚೆನ್ನಾಗಿ ಹೇಳಿದ್ರು. ಅದೇ ನಾನು ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋದಕ್ಕೋಸ್ಕರ. ಇಲ್ಲ ಅಂದ್ರೆ ನಮ್ದೇ ಆದ ಕಲ್ಪನೆಯಲ್ಲಿ ಇವಾಗ ಭಗವಂತ ಬೇರೆ ನಾನ್ ಬೇರೆ ಅನ್ನೋ ದ್ವೈತಗಳಿರುತ್ತೆ. ಆಮೇಲೆ ತಕ್ಷಣ ಒಪ್ಕೊಳ್ಳಲ್ಲ. ನಾನು ಬ್ರಹ್ಮಸ್ವರೂಪಿ ಅಂದ್ರೆ ಅಯ್ಯೋ ಏನೋ ಹೇಳ್ತಾರೆ ಅಂತ. ಇವಾಗ ನಾವೇನೇನೆ ಮೊದ್ಲು ಹೇಳಿದ್ರೆ ಅಯ್ಯೋ ಸುಮ್ನೆ ಏನೋ ಹೇಳ್ತಾರಪ್ಪ, ಅದ್ ಏನೇನೋ ಪದಗಳು ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಈ ತರ ಒಂದ್ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಮಾಡಿ 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 ಒಂದ್ ಹಂತಕ್ಕೆ ಬಂದು ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಾನು ಬ್ರಹ್ಮಸ್ವರೂಪಿ ಅನ್ನೋದನ್ನ ಕರೆಕ್ಟ್ ಆಗಿ ನಾವು ನಂಬಿ ಅದನ್ನ ದೃಢ ಆಗ್ಬೇಕಾದ್ರೆ ಇನ್ನೂ ಇದೆ ನಮ್ಗೆ ಬೇಕಾದಷ್ಟು ಪ್ರೋಸೆಸಿಂಗು, ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಇದ್ರೊಳಗೆ ಪಾಸ್ ಆಗ್ಬೇಕು ನಾವ್. ಇನ್ನೂ ಇದೆ. ಹಾಗೆ ಗುರುಗಳು ತುಂಬಾ ಚೆನ್ನಾಗಿ ನಮ್ ಗುರುಜಿ ಇದನ್ನ ಹೇಳ್ಕೊಟ್ಟಿದ್ದಾರೆ. ಈ ವೇದಾಂತ ಪಾಠನ ಅಂದ್ರೆ ವೇದಾಂತ ಪ್ರಕ್ರಿಯೆಗಳು ಅಂದ್ರೆ ವೇದಾಂತ ವಾಕ್ಯಗಳನ್ನ ಅದನ್ನ ನಾವು ಸರಿಯಾದ ಒಂದು ಗುರುಗಳಿಂದ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಪದಗಳ ಅರ್ಥ ತತ್ವಂ ಅಸಿ ಅಂದ್ರೆ ಅದು ನೀನೇ ಆಗಿದೀಯೇ ಅನ್ನೋ ಒಂದು ಅರ್ಥ. ಅದು ಅಂದ್ರೆ ಯಾವುದು? ತ್ವಂ ಅಂದ್ರೆ ಯಾವ್ದು? ತತ್ ಅಂದ್ರೆ ಅದು ಅಂದ್ರೆ ಯಾವುದು ಅಂತ ನಾವು ಕೇಳಕ್ ಹೋದ್ರೆ ಅದು ಬ್ರಹ್ಮ ಅಂದ್ರೆ ಅವೇ ಬ್ರಹ್ಮನ ಅಂತ ಒಂದು ಇದು ಬರ್ತದೆ. ಜನರಲೈಸ್ ಆಗಿ ಮಾತಾಡಕ್ಕೆ ಆಗದೇ ಇಲ್ಲ ಇದನ್ನೇನಿದ್ರು ವೇದಾಂತ ಕ್ಲಾಸ್ಗೆ ಹೋಗಿ ಗುರುಗಳ ಸಮ್ಮುಖದಲ್ಲೇನೇನೆ ಸರಿಯಾದ ರೀತಿನಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಮ್ಗೆ ಆಗುತ್ತೆ. ವಾಣಿ ಇವರು ಕಾಂತಿ ಇವ್ರು ಚೆನ್ನಾಗಿ ಹೇಳಿದ್ರು, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಬಂದು ನಾನು ಶಿವೋಹಂ ಅನ್ನೋದು ನಮ್ಮಲ್ಲಿ ಜಾಗೃತ ಆಗ್ಬೇಕು ಅಂತ ಗುರೂಜಿಯವರು ಪದೇ ಒಂದ್ ಕ್ಲಾಸಲ್ಲಿ ಒಂದು ವಿಡಿಯೋನಲ್ಲಿ 2 ಸತಿ ಆದ್ರೂ ಅದನ್ನ ಹೇಳಿರ್ತಾರೆ. ಅದನ್ನ ತಿಳ್ಕೊಬೇಕು. 3 ಬಗೆ ನಾನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನ ನೆಕ್ಸ್ಟ್ ಕ್ವೆಶನ್, ಇವ್ರು ರಚಿತಾ ಇಲ್ವಾ? ರಚಿತಾ ಬಂದಿಲ್ವಾ? ಇಲ್ಲ, ರಜಿತಾ ಅವ್ರದ್ದು AI ಕ್ಲಾಸಸ್ ಸೇರ್ಕೊಂಡಿದಾರಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಕಮ್ಮಿ ಬರೋದು. ಒಂದೊಂದ್ ಸರ್ತಿ ಬರ್ತಾರೆ, ಅದು ಅಬ್ಸರ್ವರ್ ಆಗಿ ಬರ್ತಾರೆ ಅಷ್ಟೇ ಸದ್ಯಕ್ಕೆ. 3 months. ಈ ತ್ವಂ ಮತ್ತೆ ತತ್ವಂ ಅಸಿ ಬಗ್ಗೆ ಈ ಶಬ್ದದ ಬಗ್ಗೆ ನಮ್ಮ ಉಮಾ ಅವರು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಹೇಳಿ ಉಮಾ ಅವ್ರೆ. ಒಂದ್ ನಿಮಿಷ, ಇದು ಇನ್ನು ಮ್ಯೂಟ್ ಆಗೋಯ್ತು. ಜ್ಞಾನ ಮಾರ್ಗದಲ್ಲಿ ವೇದಾಂತ ಪ್ರಕ್ರಿಯೆಗಳು ಮುಖಾಂತರ ನಮ್ಗೆ ಶ್ರವಣ ಮನನ ನಿಧಿಧ್ಯಾಸದಲ್ಲಿ ಬೇರೆ ಬೇರೆ ಇದನ್ನ ನಮ್ಗೆ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು, ವೇದಾಂತ ಚಿಂತನೆನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಮನನ ಮಾಡ್ಕೋಬೇಕು. ಮನನದಿಂದ ಫಸ್ಟ್ ಶ್ರವಣದಿಂದ ವೇದಾಂತ ಚಿಂತನೆ ನಾವು ಗುರು ಮುಖಾಂತರ ಕೇಳ್ತೀವಿ. ಆಮೇಲೆ ಅದನ್ನ ಮನನದಲ್ಲಿ ಅದನ್ನ ಅರ್ಥ ಮಾಡ್ಕೋತೀವಿ. ಏನದು ಈ ತತ್ವಮಸಿ ಅಂತ ಹೇಳಿ, ತತ್ವಂ ಅಸಿ ಅನ್ನೋದನ್ನ ಶ್ರವಣ ಮನನ ನಿಧಿಧ್ಯಾಸದಲ್ಲಿ ನಾವು ಹೇಗೆ ನಾವು ಎಂಡ್ ಮಾಡ್ಕೋತೀವಿ, ಕೊನೆ ಮಾಡ್ಕೋತೀವಿ ಅದನ್ನ ಅಂತ. ಶ್ರವಣದಲ್ಲಿ ಫಸ್ಟ್ ವೇದಾಂತ ಚಿಂತನೆ ಮುಖಾಂತರ, ಎರಡನೇದು ಮನನದಲ್ಲಿ ನಾವು ಏನು ಶ್ರವಣ ಮಾಡಿದ್ದೀವಿ ಅದನ್ನ ಚಿಂತನೆಯಿಂದ ಅರ್ಥ ಮಾಡ್ಕೋತೀವಿ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಏನಾಗತ್ತೆ,
ನಿಧಿಧ್ಯಾಸದಲ್ಲಿ ಧ್ಯಾನದಲ್ಲಿ ನಾವು ಏನ್ ಮಾಡ್ತೀವಿ, ಅದನ್ನ ನಿಲ್ಲಿಸ್ತೀವಿ. ಸೊ ಪೂರ್ಣವಾಗಿ ಮನವರಿಕೆ ಮಾಡ್ಕೊಂಡು ಧ್ಯಾನದಲ್ಲಿ ನಿಲ್ಲಿಸಿದಾಗ ತತ್ವಮಸಿ ಅನ್ನೋದು ಒಂದು ಇದು ಗುರು ಹೇಳುವಂಥದ್ದು ಉಪದೇಶ ವಾಕ್ಯ ಆಗಿರುತ್ತೆ. ಅದೇ ಧ್ಯಾನದಲ್ಲಿ ನಾವು ನಿಲ್ಲಿಸ್ಕೋಬೇಕಾದಾಗ ಅಹಂ ಬ್ರಹ್ಮಾಸ್ಮಿ ಆ ಇದ್ರೊಳಗೆ ನಾವು ನಿಲ್ಲಿಸ್ಕೊಂಡು ನಾವು ಏನ್ ಮಾಡ್ತೀವಿ, ಚಿಂತನೆಯನ್ನ ನಾವು ಅಲ್ಲಿಗೆ ನಿಲ್ಲಿಸ್ಕೊಂತೀವಿ. ಅದೇ ಅಹಂ ಬ್ರಹ್ಮಾಸ್ಮಿ ಅಂತ ಯಾವಾಗ ನನ್ನಲ್ಲಿ ಪೂರ್ಣವಾಗಿ ಅದು ನಿಲ್ಲತ್ತೋ ಅಲ್ಲಿಗೆ ಮುಗಿಯುತ್ತೆ ಅದು. ಸೊ ಹಾಗಾಗಿ ಈ ಉದ್ದೇಶ ಏನು, ತತ್ವಮಸಿ ಅಂತ ಯಾಕೆ ನಾವು ಅದನ್ನ ಹೇಳ್ತಾ ಇದ್ದಾರೆ ಉಪದೇಶದಲ್ಲಿ, ಗುರು ಯಾಕೆ ಹೇಳ್ತಾರೆ ಅಂತಂದ್ರೆ, ಈಗ ನೀನ್ ಯಾರು ಅನ್ನೋದನ್ನ ಫಸ್ಟ್ ನೀನು ತಿಳ್ಕೊ. ನಮ್ಮ ಉದ್ದೇಶ ಇರೋದು ಒಂದೇ. ನಮ್ಗೆ ಇವರು ಹೇಳಿದ್ರು 3 ತರದ ಜೀವಿಗಳು ಹೇಳ್ತಾ ಬಂದಿರೋದು. ಸೊ ನಮಗೆ ಸಮಾಜವಾಗಿ ನಮಗೆ ಸಹಜವಾಗಿ ಗೊತ್ತಿರೋದೇನು, ನಾವು ಹುಟ್ಟಿದಾಗ ನಮ್ಗೆ ತಂದೆ ತಾಯಿ ಕೊಟ್ಟಿರುವಂತ ಹೆಸರು ಏನಿದೆ ಅದ್ರ ಜೊತೆ ಬಂದ್ವಿ. ನೀನೊಂದು ಹೆಣ್ಣು ಅಂತ ಹೇಳಿ ಇದ್ ಮಾಡಿದ್ರು, ಆ ರೂಪಕ್ಕೆ ಹೆಣ್ಣು ಅಂತ ಇಟ್ರು, ಆಮೇಲೆ ಅದಕ್ಕೆ ಒಂದು ಹೆಸರು ಇಟ್ರು. ನಾವೇನ್ ಮಾಡಿದ್ವಿ, ಅದ್ರೊಳಗ್ ಬಂದ್ವಿ ಚಿಕ್ಕ ವಯಸ್ಸಲ್ಲಿ. ಆ ನಂತರ ಸಮಾಜ ಬಂದಾಗ ಸಮಾಜದಿಂದ ಬೇರೆ ಬೇರೆ ಕೊಡುಗೆಗಳನ್ನ ಪಡ್ಕೊಂಡ್ವಿ ನಾವು. ನಮ್ಗೆ ಇನ್ನು ಬೇರೆ ಒಂದೆಲ್ಲ ಸಿಕ್ತು. ನಾನು ಅದು ಓದ್ದೆ, ಇದು ಓದ್ದೆ, ಕ್ವಾಲಿಫಿಕೇಶನ್ ಬಂತು, ಅಥವಾ ಗಂಡ ಹೆಂಡತಿ ಇದೆಲ್ಲ ನಾವು ಕೊಟ್ಟು ನಮಗೆ ಅದೆಲ್ಲ ಸಹಜವಾಗಿ ನಮ್ಗೆ ಚೆನ್ನಾಗ್ ಗೊತ್ತು ನಮ್ಗೆ. ಆದ್ರೆ ನನ್ನ ಮೂರನೇ ಇದೆಯಲ್ಲ, ನಾನು ಮೂರದನ್ನ ಸಹಜವಾಗಿ ನಾನು ಯಾರು ಅನ್ನೋದು ಅದು ನಮಗೆ ಗೊತ್ತಿಲ್ಲ. ನಾವು ಈಗ ಗುರುಮುಖಿಯನ್ನ ಕೇಳಿ ಇವೆರಡಲ್ದಲೆ ಬೇರೆ ಇನ್ನೊಂದಿದ್ಯಾ, ಸೊ ನಾನು ಯಾಕೆ ಹಾಗಾದ್ರೆ ನಿಜವಾಗ್ಲುವೆ ನಾನು ಇದು ಯಾವ್ದು ಅಲ್ವಾ, ನಮ್ಗೆ ಅದು ಫಸ್ಟ್ ತಡ್ಕೊಳಕ್ಕೆ ಕಷ್ಟ. ಏನೂ ಅಲ್ಲ ಅಂತಂದಾಗ ನಾ ಹೇಗೆ ಅದನ್ನ ಅರ್ಥೈಸ್ಕೊಳ್ಳೋದು, ನೀನ್ ಯಾರು ಅಲ್ಲಪ್ಪ, ನೀನೇನ್ ದೇಹ ಅನ್ಕೊಂಡಿದ್ಯಾ, ಮನ್ಸು ಅನ್ಕೊಂಡಿದ್ಯಾ, ಇಲ್ಲೆಲ್ಲ ಅನ್ಕೊಂಡಿದ್ಯಾ, ಸಂಬಂಧಗಳು ಅನ್ಕೊಂಡಿದ್ಯಾ, ಇದು ಯಾವ್ದು ನೀನಲ್ಲ ಅಂದ ತಕ್ಷಣ ನನಗೆ ಮೊದಲನೇದಾಗಿ ನಾನು ಕಳ್ಕೊಳಕ್ಕೆ ನನಗೆ ತುಂಬಾ ಕಷ್ಟ. ನಮ್ಗೆ ನಾನು ಏನ್ ಅನ್ಕೊಂಡಿದೀನಿ ಅವೆರಡನ್ನೂ ಕಳ್ಕೊಳ್ಳೋದಿದ್ಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸೊ ಇದಕ್ಕೆ ನಮ್ಗೆ ಇವಾಗ ವೇದಾಂತ ಚಿಂತನೆ ನಮ್ಗೆ ತುಂಬಾ ಬೇಕಾಗ್ತಾ ಇರೋದು. ಯಾವಾಗ್ಲೂ ಆ ಚಿಂತನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರುಗಳು, ಏನ್ ಹೇಳ್ತಾ ಇದ್ದಾರೆ, ಸಾಕ್ಷಿ ಭಾವ ಅಂದ್ರೇನು, ಅಂತಃಕರಣ ಅಂದ್ರೇನು, ಇಂದ್ರಿಯಗಳಂದ್ರೇನು, ಪಂಚಕೋಶಗಳಂದ್ರೇನು, ಹೇಗೆ ಒಂದೊಂದನು ಏನದು ನೀತಿಯಿಂದ ಎಲ್ಲವನ್ನು ಹೇಗೆ ನಾವು ಇದು ಮಾಡಿದಾಗ ನಮ್ಗೆ ಆ ಸ್ವರೂಪದ ಅನುಭವ, ನಮ್ಗೆ ಆ ಜ್ಞಾನ ದೃಢ ಆಗಿ ಸ್ವರೂಪದ ಅನುಭವ ನಮ್ಗೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮತ್ತೆ ಸುಮ್ನೆ ಉದಾಹರಣೆ ಹೇಳ್ತಾರೆ. ಅದೇ ಭಾಷೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅವಾಗ ಅದು ಅಪಾರ್ಥ ಆಗತ್ತೆ. ಹಾಗೆ ನಂಗೆ ವೇದಾಂತದ ಜ್ಞಾನ ನಮ್ಗೆ ಇಲ್ಲ ಅಂತಂದ್ರೆ, ನಾನು ಓದ್ರೆ ಇವಾಗ ಸಪೋಸ್ ಯಾರೋ ಹೇಳ್ಬಿಡ್ತಾರೆ ನೀನೇ ಭಗವಂತರಿ, ಬೇರೆ ಭಗವಂತ ಇಲ್ಲ, ಯಾರು ಇಲ್ಲ, ನೀನ್ ಬಿಟ್ರೆ ಇನ್ಯಾರಿಲ್ಲ ಅಂತ ಅಂದ್ರೆ ಅದು ಎಷ್ಟು ಅಪಾರ್ಥ ಆಗತ್ತೆ. ನಾವೇನ್ ಮಾಡ್ತೀವಿ, ಮಿಸ್ಯೂಸ್ ಮಾಡ್ಕೋತೀವಿ. ನಾನೇ ಭಗವಂತ ಅಂತ ಹೇಳ್ತಿದ್ರೆ ನಾನು ಏನ್ ಬೇಕಾರ ಮಾಡ್ಬೋದು, ಹೇಗ್ ಬೇಕಾರ ನಡೆಸ್ಬೋದು ಅನ್ನೋ ಒಂದು ಅಪಾರ್ಥ ಆಗತ್ತೆ. ಆದ್ರೆ ಅದಾಗ್ಬಾರ್ದು ಅನ್ನೋ ಕಾರಣಕ್ಕೆ ಗುರುಮುಖೇನ ಅದನ್ನ ಶ್ರವಣ ಮನನ ನಿಧಿಧ್ಯಾಸದಲ್ಲೇ ನಾವು ಅದನ್ನ ತಿಳ್ಕೋಬೇಕು ಅನ್ನಂಥದ್ದು. ಈಗ ಸುಮ್ನೆ ನನ್ಗೆ ಒಂದ್ ಸಣ್ಣ ಉದಾಹರಣೆ, ನನ್ನ ಬೀಗರು ತಮಿಳ್ನವರು, ನನಗೆ ತಮಿಳ್ ಬರ್ತಾ ಇರ್ಲಿಲ್ಲ. ಹೇಗೆ ಕಮ್ಯುನಿಕೇಟ್ ಮಾಡೋದು, ಅವ್ರೇನೋ ಹೇಳೋರು ಮಾವು ಅಂದ್ಬಿಡೋರು. ಮಾವು ಅಂದ್ರೆ ತಮಿಳಲ್ಲಿ ಹಿಟ್ಟು, ಹಿಟ್ಟುಗಳಿಗೆ ಅಕ್ಕಿ ಹಿಟ್ಟು ಆ ತರದಕ್ಕೆ ದೋಸೆ ಹಿಟ್ಟಿಗೆ ಅವರು ಮಾವು ಅಂತ ಕರೀತಾರೆ. ನನಗ್ ಗೊತ್ತಿಲ್ಲ, ಮಾವು ಅಂದ ತಕ್ಷಣ ಮಾವಿನ ಹಣ್ಣು ಅನ್ಕೊಂಡ್ಬಿಡ್ತಾ ಇದ್ದೆ. ಮಾವು ಅನ್ನೋದೊಂದು ಯಾವ್ದೋ ಒಂದು ಫ್ರೂಟ್ ಇರ್ಬೋದು ಅಂತ ಹೇಳಿ ಎಷ್ಟು ಕಷ್ಟ ಆಯ್ತು ಅಂದ್ರೆ ಅವ್ರ ಹತ್ರ ಆಮೇಲೆ ಅವರು ತಕ್ಕಾಲಿ ಬಿಡೋರು. ನನಗೆ ತಕ್ಕಾಲಿ ಅಂದ್ರೆ ಟೊಮೆಟೊ ಅನ್ನೋದು ಗೊತ್ತಿರ್ಲಿಲ್ಲ. ನಾನೇನ್ ಮಾಡ್ತಾ ಇದ್ದೆ, ತಕ್ಕಾಲಿ ಇದ್ದ ತಕ್ಷಣ ತರಕಾರಿನ ಅಂತ ಇದ್ದೆ. ಸೊ ಹೀಗಾಗಿ ಭಾಷೆ ಕಮ್ಯುನಿಕೇಶನ್ ನಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ನಂಗೆ ಸುಮ್ನೆ ಜಸ್ಟ್ ಒಂದ್ ತಮಿಳೇ ಅರ್ಥ ಆಗ್ಲಿಲ್ಲ, ಇನ್ ವೇದಾಂತ ಅರ್ಥ ಮಾಡ್ಕೊಳ್ಳೋದು ಇನ್ನು ಎಷ್ಟ್ ಕಷ್ಟ ಇದೆ. ಸೊ ಹಾಗೆ ಗುರೂಜಿನೂ ಯಾವ್ದೋ ಒಂದು ಉದಾಹರಣೆ ಕೊಡ್ತಾರೆ, ಅಂತದ್ದು ಕೊಂಕಣಿ ಭಾಷೆ ದಾಂಡಿ ಅಂತೇನೋ ಹೇಳ್ಬಿಟ್ಟು. ಹಾಗೆ ನಮಗೆ ಸ್ಪಷ್ಟತೆ ಬರ್ಬೇಕಾದ್ರೆ ಆ ತತ್ವಮಸಿ ಅನ್ನೋದನ್ನ ಅರ್ಥ ಆಗ್ಬೇಕು, ಶಬ್ದಗಳ ಅರ್ಥ ಆಗ್ಬೇಕು. ತತ್ ಅಂದ್ರೆ ಏನು, ತ್ವಂ ಅಂದ್ರೆ ಏನು, ಅಸಿ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ವೇದಾಂತ ಪ್ರಕ್ರಿಯೆಗಳೆಲ್ಲವೂ ನಮ್ಗೆ ಅರ್ಥ ಆದಾಗ ಆ ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಮ್ಗೆ ಸ್ಪಷ್ಟತೆ ಆಗುತ್ತೆ.
ತತ್ವಮಸಿ ಬೇರೆ ಬೇರೆ ಹೇಳ್ಬೇಕಾದ್ರೆ ಕಲ್ಯಾಣಿ ಅವರ ಹೇಳ್ತಾರ. ಕಲ್ಯಾಣಿ ಅವ್ರು ಕೇಳಿ. ಇದರಲ್ಲಿ 2 ಹಂತಗಳು ಅಂತ ಗುರೂಜಿ 2 ಹಂತ ಮಾಡಿದ್ದಾರೆ. ಈ ಅರ್ಥಗಳನ್ನ ಸರಿಯಾಗಿ ಆಗ್ಬೇಕು. ಇವಾಗ ನೀನ್ ಬ್ರಹ್ಮಸ್ವರೂಪಿ ಅಂತಂದ್ರೆ ಸುಮ್ನೆ ಬಾಯಲ್ಲಿ ಹೇಳ್ಬಿಟ್ರಾಗಲ್ಲ. ಬ್ರಹ್ಮಸ್ವರೂಪಿ ಅನ್ನೋದನ್ನ ಅರ್ಥ ಆಗ್ಬೇಕು. ಆ ಬ್ರಹ್ಮ ಅನ್ನೋ ಶಬ್ದದ ಅರ್ಥ ಆಗ್ಬೇಕು. ಹೀಗೆ ಕಲ್ಯಾಣಿ ಇವ್ರೆ ಅದನ್ನ 2 ಹಂತದಲ್ಲಿ ಹೇಳ್ತಾರೆ. ತ್ವಂ ಅನ್ನೋದು, ತತ್ ಅನ್ನೋದು, ಅದಕ್ಕೆ ಅರ್ಥ ಹೇಳ್ತಾರೆ. ಹೇಳಿ ನೀವು. ಹೇಳ್ತೀನಿ. ಈ ತತ್ವಮಸಿ ವಾಕ್ಯದ ಅರ್ಥ ಏನಂದ್ರೆ, ತ್ವಂ ಅಂದ್ರೆ ನೀನು ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು. ತತ್ವ ಅಂದ್ರೆ ಯಾರು ಅಂತಾನು ಅರ್ಥ ಆಗ್ಬೇಕು. ಹಸಿ ಅಂದ್ರೇನು ಅರ್ಥ ಆಗ್ಬೇಕು. ಈ ಶಬ್ದಗಳ ಅರ್ಥ ನಮ್ಗೆ ಅರ್ಥ ಆಗ್ಬೇಕಂದ್ರೆ, ಈ ಅರ್ಥ ಮಾಡ್ಕೊಳ್ಳೋದು ಹೋದ್ರೆ ಅದು ತುಂಬಾ ಅಪಾರ್ಥ ಆಗುತ್ತೆ. ನೀನು ಬ್ರಹ್ಮಸ್ವರೂಪಿ, ಇದು ಇದರಲ್ಲಿ ನಾನು ಅಂದ್ರೆ 3 ನಾನು ಇದೆ. ಈ ಪ್ರಪಂಚ ನಮ್ಮ ಬಗ್ಗೆ ಹೇಳೋದು ಒಂದು ನಾನು, ಪ್ರಪಂಚ ನಾನು ಯಾರು ಅಂತ ಹೇಳೋದು ಒಂದು ನಾನು, ಪ್ರಪಂಚ ನಮ್ಮ ಬಗ್ಗೆ ನಾವು ನಾನ್ ಹೆಂಗ್ಸು, ನಾನ್ ಯಜಮಾನ ಅಂತ ಹೇಳುತ್ತೆ, ಇದು ಒಂದು ನಾನು. ಈ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಆದ್ರೆ ನಿಜವಾದ ನಾನು ಬಗ್ಗೆ ನಮ್ಗೆ ಕಲ್ಪನೆನೇ ಇಲ್ಲ. ಆ ನಿಜವಾದ ನಾನು ಆತ್ಮ, ಅದೇ ಚೈತನ್ಯ. ಈ ತ್ವಂ ಅಂತ ಶಬ್ದಕ್ಕೆ ನಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು. ಅದಕ್ಕೆ ನಾನು 2 ಹಂತಗಳು ಅಂತ ಬರ್ತದಲ್ಲ, ಅದ್ರಲ್ಲಿ ಬರುತ್ತೆ ನೋಡಿ. ತ್ವಂ ಅಂದ್ರೆ ನೀನು ಜೀವ ಅಂತ ಹೇಳಿದಾಗ ಶಂಕರಾಚಾರ್ಯರು ಅದರ ವರ್ಣನೆ ಮಾಡ್ತಾರೆ. ಹೌದೇ ಸ್ವಲ್ಪ ಮುಂದೆ ಹೋಗಿ ಸಿಗುತ್ತೆ. ಅರ್ಥ ಆಗಿದ್ರೆ ಅದು ಆತ್ಮಜ್ಞಾನ ಬರುತ್ತೆ. ಇದರಲ್ಲಿ 2 ಹಂತಗಳು ಇದೆ. ಮೊದಲನೇದು ನಾನು ಅಂದ್ರೆ ಯಾರು, ಬ್ರಹ್ಮಸ್ವರೂಪಿ ಅಂದ್ರೆ ಯಾರು ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮಸ್ವರೂಪಿ ಅಂತ ಅರ್ಥ ಗೊತ್ತಾಗ್ಬೇಕಾದ್ರೆ ಅಹಂ ಶಬ್ದದ ಅರ್ಥ ನಮ್ಗೆ ಗೊತ್ತಾಗ್ಬೇಕು. ಬ್ರಹ್ಮಸ್ವರೂಪದ ಅರ್ಥ ಗೊತ್ತಾಗ್ಬೇಕು. ಇಲ್ಲದಿದ್ರೆ ಅದು ಅಪಾರ್ಥ ಆಗುತ್ತೆ. ಅದಕ್ಕೆ ತ್ವಂ ಅಂದ್ರೆ ನೀನು ಅಂದ್ರೆ ಜೀವ, ಜೀವ ಅಂದ್ರೆ ಯಾರು ಅಂತ ಜೀವದ ಬಗ್ಗೆ ಶಂಕರಾಚಾರ್ಯರು ಚೆನ್ನಾಗಿ ವರ್ಣಿಸಿದ್ದಾರೆ. ಅದಕ್ಕೆ ಆತ್ಮ ಅನಾತ್ಮ ವಿವೇಕ ಹೇಳಿದ್ದಾರೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನೀನಲ್ಲ, ಅದು ಅನಾತ್ಮ. ಪಂಚಕೋಶಗಳು ನೀನಲ್ಲ, ಅದಕ್ಕೆ ಸಾಕ್ಷಿಯಾಗಿರೋದು ನಾನು ಅಂತ. ಪಂಚಕೋಶ ವಿವೇಕ, ಆತ್ಮ ಅನಾತ್ಮ ವಿವೇಕ, ದೃಗ್ದೃಶ್ಯ ವಿವೇಕ ಮೂಲಕ ಶಂಕರಾಚಾರ್ಯರು ತ್ವಂ ಪದಾರ್ಥ ಅರ್ಥವನ್ನು ಹೇಳಿದ್ದಾರೆ. ಆಮೇಲೆ ತತ್ ಅಂದ್ರೆ ಬ್ರಹ್ಮನ ಬಗ್ಗೆ ಹೇಳಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದನ್ನು ವಿವರಿಸಿದ್ದಾರೆ. ಹಸಿ ಅಂದ್ರೆ ನೀನು ಬ್ರಹ್ಮನೇ ಆಗಿದೀಯ ಅಂತಾನು ಹೇಳಿದ್ದಾರೆ. ಹಸಿ ಅಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ. ಈ ಜೀವಾತ್ಮ ಪರಮಾತ್ಮ ಏಕತ್ವ ಗೊತ್ತಾಗ್ಬೇಕಾದ್ರೆ ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೋಬೇಕು. ಹೇಳ್ಬೇಕಾ ಹೇಳಿ, ಕಾರ್ಯಕಾರಣ ಸಂಬಂಧ ಹೇಳಿ ಪರವಾಗಿಲ್ಲ. ಅದೇ ಮಡಿಕೆಗೂ ಮಣ್ಣಿಗೂ ಇರುವ ಸಂಬಂಧವೇ ಕಾರ್ಯಕಾರಣ ಸಂಬಂಧ. ಮಣ್ಣು ಕಾರಣ, ಮಡಿಕೆ ಕಾರ್ಯ. ಈಗ ಮಡಿಕೆ ಬೇಕು, ಮಣ್ಣು ಬೇಡ ಅಂದ್ರೆ ಅದು ಆಗೋದಿಲ್ಲ. ಮಡಿಕೆ ಮತ್ತು ಮಣ್ಣು ಒಂದೇ, ಬೇರೆ ಅಲ್ಲ. ಅದೇ ರೀತಿ ಬ್ರಹ್ಮ, ಜೀವ, ಜಗತ್ತು ಎಲ್ಲ ಒಂದೇ. ಈಗ ಜೀವ ಮತ್ತು ಜಗತ್ತು ನಾಮರೂಪ. ಮಣ್ಣಿನ ನಾಮರೂಪ ಮಡಿಕೆ. ಈ ಕಾರ್ಯಕಾರಣ ಸಂಬಂಧದಲ್ಲಿ ದ್ವೈತ ಇರಲ್ಲ, ಅದ್ವೈತ ಬರುತ್ತೆ ಇದ್ರಲ್ಲಿ. ದ್ವೈತ ಹೋಗ್ಬಿಡುತ್ತೆ. ಈಗ ಪ್ರಪಂಚದ ಈಗ ನಾವೇನಾದ್ರೂ ಮಾಡ್ಕೋಬೇಕಾದ್ರೆ 3 ಇರ್ಬೇಕು. ಮಡಿಕೆ ಮಾಡ್ಬೇಕಾದ್ರೆ ಮಾಡಕ್ಕೆ ಕುಂಬಾರ ಅನ್ನೋ ಬೇಕು, ಮಣ್ಣು ಇರ್ಬೇಕು, ಮಡಿಕೆ ಮಾಡ್ಬೇಕು. ಕುಂಬಾರನಿಗೆ ನಿಮಿತ್ತ ಕಾರಣ ಅಂತಾನು ಹೇಳ್ತಾರೆ, ಮಣ್ಣಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ವಸ್ತು ಬೇಕು, ಇದರಿಂದ ಮಡಿಕೆ ಆಗತ್ತೆ. ನಿಮಿತ್ತ ಕಾರಣ, ಉಪಾದಾನ ಕಾರಣ, ಮಡಿಕೆ. ಪ್ರಪಂಚದಲ್ಲಿ ಈ 3 ಬೇಕು. ಬ್ರಹ್ಮ ಚೈತನ್ಯವೇ ಪ್ರಪಂಚವಾಗಿ ಕಾರಣ
ಪ್ರಪಂಚವ ವ್ಯಾಖ್ಯಾನ ಬಿಡಿ. ಇದು ನಿಮಿತ್ತ ಕಾರಣ ಉಪಾದಾನ ಕಾರಣ ಇನ್ನೊಬ್ಬರು ಕೇಳ್ತೀನಿ. ಅಂದ್ರೆ ನೀವ್ ಕೇಳಿದಕ್ಕೆಲ್ಲ ಪೂರ್ತಿ ಉತ್ತರ ಹೇಳಿದ್ರಿ. ತ್ವಮ್ ಅಂದ್ರೆ ಜೀವ ಅಂತ. ಈ ನಾನು ಜೀವ ಅಂತ ತಿಳ್ಕೊಬೇಕಾದ್ರೆ ಶಂಕರಾಚಾರ್ಯರು ಆತ್ಮ ಅನಾತ್ಮ ವಿವೇಕ, ಪಂಚಕೋಶ ವಿವೇಕ, ದೃಗ್ದೃಶ್ಯ ವಿವೇಕ ಇದ್ರ ಮೂಲಕ ನೀನು ಸಾಕ್ಷಿ, ಆತ್ಮ ನೀನು ಬ್ರಹ್ಮಸ್ವರೂಪಿ ಅನ್ನೋದನ್ನ ತ್ವಂ ಪದಾರ್ಥದ ಅರ್ಥನ ಹೇಳ್ತಾರೆ. ತತ್ಪದಾರ್ಥದನ್ನ ಸತ್ಯಂ ಅನಂತಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದನ್ನ ಅದ್ರ ಮೂಲಕ ಹೇಳ್ತಾರೆ. ಹಸಿ ಅನ್ನೋದನ್ನ ಏಕತ್ವ ಗೊತ್ತಾಗ್ಬೇಕಾದ್ರೆ ಕಾರ್ಯಕಾರಣ ಸಂಬಂಧದ ಈ ಉದಾಹರಣೆಯನ್ನು ಕೊಟ್ಬಿಟ್ಟು ಇದು ಮಡಕೆದು ಮತ್ತೆ ಮಣ್ಣಿಂದು ಮತ್ತೆ ಹೇಳ್ತಾರೆ. ಇದು ನೆಕ್ಸ್ಟ್ ಕ್ವೆಶನ್ ಯಾರು ಕೇಳಿದ್ದು? ಶ್ರೀನಿವಾಸ ಮೂರ್ತಿ ಇವ್ರು ಇದಾರಲ್ಲ. ಶ್ರೀನಿವಾಸ ಮೂರ್ತಿ ಇವರೇ ಇದ್ದೀರಾ? ಕೇಳಿ ಮೇಡಮ್, ಕೇಳಿ. ಗೊತ್ತಿರೋ ಕೇಳಿ. ಆಯ್ತು. ನೀವು ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ ಅಂದ್ರೆ ಏನು, ಸೃಷ್ಟಿನಲ್ಲಿ ಹೇಗೆ ಇದು ನಿಮಿತ್ತ ಕಾರಣ ಉಪಾದಾನ ಕಾರಣ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳಿ. ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತಂದ್ರೆ ಇಲ್ಲಿ ಈಗ ಒಂದು ಈ ಏನೋ ಮಣ್ಣಿನಿಂದ ಮಡಿಕೆ ಮಾಡ್ತೀವಿ. ಮಡಿಕೆ ಮಾಡ್ಬೇಕಾದ್ರೆ ಮಣ್ಣು ಇರ್ಲೇಬೇಕು. ಆದ್ರೆ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದರಲ್ಲಿ ಕಾರ್ಯ ಅಂದ್ರೆ ಮಡಿಕೆ, ಅದು ಕಾರಣ ಅಂತ ಅಂದ್ರೆ ಅದಕ್ಕೆ ಉಪಾದಾನ ಕಾರಣ ಅದು ಏನು ಮಣ್ಣು. ಸೊ ಇದಕ್ಕೆ ಈ ಮಣ್ಣಿನಿಂದ ಮಡಿಕೆ ಮಾಡುವಂತ ಆ ಕುಂಬಾರ ಏನಿದ್ದಾನೆ ಅವನು ನಿಮಿತ್ತ ಕಾರಣ. ಸೊ ಈಗ ಮಣ್ಣು ಇದು ಮಡಕೆ ಮಾಡಬೇಕಾದ್ರೆ ಈ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಮಾಡಿ ಮಡಕೆ ಮಾಡಬೇಕು. ಆದರೆ ಈ ಆತ್ಮನಲ್ಲಿ ಈ ರೀತಿ ಬೇರೆ ಏನು ಉಪಾದಾನ ಕಾರಣ ಅಲ್ಲ. ಉಪಾದಾನ ಕಾರಣ ನಿಮಿತ್ತ ಕಾರಣ ಎಲ್ಲರೂ ಆ ಪರಬ್ರಹ್ಮನ ಸ್ವರೂಪವೇ ಚೈತನ್ಯ ಸ್ವರೂಪ. ಅದರಿಂದನೇ ಈ ಒಂದು ಅವನೇ ಎಲ್ಲ ಕಡೆ ಇರೋದ್ರಿಂದ ಇಲ್ಲಿ ನಾವು ಆತ್ಮನ ವಿಷಯಕ್ಕೆ ಬಂದಾಗ ಈ ಎರಡು ಬೈಫರ್ಕೇಟ್ ಮಾಡಕ್ಕಾಗಲ್ಲ. ಅದಕ್ಕೆ ಉಪಾದಾನ ಕಾರಣ ಯಾವುದು ಇಲ್ಲವೇ ಇಲ್ಲ. ಏಕೆಂದ್ರೆ ಆತ್ಮನೇ ಅವನೇ ಕಾರ್ಯಕಾರಣ ಸಂಬಂಧದಲ್ಲಿ ಅವನೇ ಈ ಸೃಷ್ಟಿ ಇದ್ ಮಾಡಿದ್ದಾನೆ. ಸೊ ಆ ರೀತಿ ಈ ಒಂದು ಜೀವ ಜಗತ್ತು ಮತ್ತು ಪರಮಾತ್ಮ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಇದರಲ್ಲಿ ಗುರುಗಳು ಹೇಳಿದ್ದಾರೆ. ಸೊ ಬ್ರಹ್ಮ ಜೀವ ಜಗತ್ತು ಅಂದ್ರೆ ಇದು ಬೇರೆ ಬೇರೆ ಅಲ್ಲ, ಇದು ಒಂದೇ ಕಾರ್ಯಕಾರಣ ಸಂಬಂಧ. ಒಂದು ಇಲ್ಲವೇ ಬೇರೆ ಬೇರೆ ಅಂತಿಲ್ಲ, ಅದೇ ಅದ್ವೈತ ಅನ್ನೋದು ಇಲ್ಲಿ ತಿಳಿಸಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ. ಸರಿನಾ ಇಲ್ವಾ ಹೇಳಿ? ಸರಿಯಾಗಿ ಹೇಳಿದಿರಿ. ಅಂದ್ರೆ ಕುಂಬಾರನ್ಗಾದ್ರೆ ಮಣ್ಣು ಬೇಕು, ಕುಂಬಾರ ಬೇಕು ಮಣ್ಣು ಮಡಕೆ ಮಾಡ್ಬೇಕಾದ್ರೆ. ಆದ್ರೆ ಬ್ರಹ್ಮ ಚೈತನ್ಯಕ್ಕೆ ಯಾವ ಮಣ್ಣು ಇಲ್ಲ, ಯಾವ ಇದು ಇಲ್ಲ, ಏನೂ ಬೇಕಾಗಿಲ್ಲ. ನಾವು ನೋಡಿರ್ಬೋದಲ್ವ ಫೋಟೋನಲ್ಲಿ, ಹಿಂಗೆ ವಿಷ್ಣು ಮಲಗಿದ್ರೆ ಅವನು ಹೊಕ್ಲಿಂದ ಹೋಗಿ ಒಂದು ಬ್ರಹ್ಮ ಕಮಲ ಸೃಷ್ಟಿ ಆಗುತ್ತೆ, ಆಮೇಲೆ ಎಲ್ಲ ಸೃಷ್ಟಿ ಆಗುತ್ತೆ. ಅವನ ಕನಸೇನೇನೇನೆ ಪ್ರಪಂಚ ಇದು ಅಂತ ಅದು ಇದು ಎಲ್ಲ ನಾವು ಪುರಾಣಗಳಲ್ಲೆಲ್ಲ ಕೇಳ್ತೀವಲ್ವಾ. ಹಾಗೆ ಆ ಬ್ರಹ್ಮ ಚೈತನ್ಯನೇನೇನೆ ಎಲ್ಲವೂ ಜಗತ್ತಾಗಿ ಕಾಣ್ತಾ ಇದೆ, ಎಲ್ಲವೂ ಸೃಷ್ಟಿ ಅವಂದೇನೇನೆ ಅಂತ. ಅದಕ್ಕೆ ಇನ್ನೂ ಒಂದು ನಾನು ಕ್ಲಾಸಲ್ಲಿ ಕಾರ್ಯಕಾರಣ ಸಂಬಂಧ ಟಾಕ್ ಇದ್ದಾಗ ಅನಂತ ಜೆ ಅನಂತನಲ್ಲಿ ಅದ್ ಚೆನ್ನಾಗಿತ್ತು ಎಕ್ಸಾಂಪಲ್ಸ್. ನಾವು ಇದು ಸಕ್ಕರೆ ಹೆಚ್ಚು, ಎಲ್ಲ ಸಕ್ಕರೆ ಹೆಚ್ಚುಗಳು ಮಾಡಿರ್ತೀವಿ, ಎಷ್ಟೊಂದ್ ತರ ಬೊಂಬೆಗಳೆಲ್ಲ ಮಾಡಿರ್ತೀವಿ. ಆಮೇಲೆ ಅದು ಕೊನೆಗೆ ಏನಾಗುತ್ತೆ, ಸಕ್ಕರೆ ಪಾಕ, ಸಕ್ಕರೆ ಹೆಚ್ಚು ಅಷ್ಟೇ, ಅದು ಸಕ್ಕರೆ ಅಷ್ಟೇ ಉಳಿಯೋದು, ಯಾವ ಬೊಂಬೆನೂ ಇರಲ್ಲ, ಏನೂ ಇರಲ್ಲ. ಹಾಗೆ ಕೂಡ ಇನ್ನೊಂದು ಡ್ಯಾನ್ಸ್ ಕೂಡ ಅದನ್ನ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೆ ನಾನು. ಇವಾಗ ಡ್ಯಾನ್ಸರು ಎಷ್ಟು ಎಲ್ಲಾ ಪಾತ್ರಗಳನ್ನ ಅವಳು ತೋರಿಸ್ತಾಳೆ, ಎಲ್ಲ ನವರಸಗಳನ್ನೆಲ್ಲ ಅದ್ರಲ್ಲಿ ತೋರಿಸ್ತಾಳೆ, ಎಲ್ಲ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಮುಗಿದ ತಕ್ಷಣ ಅವಳಾಗಿನೇ ಉಳಿದ್ಬಿಡ್ತಾಳೆ. ಹಾಗೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಎಲ್ಲವನ್ನು, ವಿಧವಾದ ಎಷ್ಟು ಸೃಷ್ಟಿ, ಅದು ಅಷ್ಟು ಒಂಥರ ದೊಡ್ಡದಾಗಿರುವಂತ ಸೃಷ್ಟಿ. ಆದ್ರೆ ಎಲ್ಲವೂ ಬ್ರಹ್ಮನಲ್ಲೇ ಲೀನ ಆಗುತ್ತೆ, ಮತ್ತೆ ಬ್ರಹ್ಮನಿಂದಾನೇ ಈಚೆ ಬರುತ್ತೆ, ಮತ್ತೆ ಬ್ರಹ್ಮನಲ್ಲೇ ಎಲ್ಲವೂ ಐಕ್ಯ ಆಗುತ್ತೆ ಅಂತ ಕಾರ್ಯಕಾರಣ ಸಂಬಂಧದಲ್ಲಿ ಈ ಏಕತ್ವನ
ಹೇಳ್ತಾರೆ. ಚೆನ್ನಾಗೇ ಹೇಳಿದ್ರಿ ನೀವು. ನಿಮಿತ್ತ ಕಾರಣ ಉಪಾದಾನ ಕಾರಣ ಯಾವುದು ಬ್ರಹ್ಮ ಚೈತನ್ಯಕ್ಕೆ ಬೇಕಿಲ್ಲ. ಈಗ ಎಲ್ಲಿ ಇಡೀ ನಾವು ಏನೇನು ಕಾಣ್ತಾ ಇದ್ದೀವಿ ಎಲ್ಲವೂ ಪರಮಾತ್ಮನ ಸೃಷ್ಟಿ, ಅವನ ಅಸ್ತಿತ್ವನೇ. ಅವನ ಅಸ್ತಿತ್ವಕ್ಕೆ ನಾಶ ಅನ್ನೋದು ಇಲ್ಲ. ಬರೀ ನಮ್ಮ ರೂಪಾಂತರ ಆಗ್ಬೋದು ಅಷ್ಟೇ ಹೊರ್ತು ಆ ಅಸ್ತಿತ್ವ ಇದೆಯಲ್ಲ, ಅದು ಆ ವಸ್ತು, ಆಟಮ್ ಕೊನೆಗೂ ಅದು ನಾಶ ಆಗೋದಿಲ್ಲ. ಅದು ಆಟಮ್ ಡಿವೈಡ್ ಆಗ್ತಾನೇ ಹೋಗುತ್ತೆ ಹೊರ್ತು ಅದು ನಾಶ ಆಗೋದೇ ಇಲ್ಲ, ಡೆಸ್ಟ್ರಾಯ್ ಮಾಡಕ್ಕೆ ಆಗೋದಿಲ್ಲ. ಹಾಗೆ ಪರಮಾತ್ಮನ ಅಸ್ತಿತ್ವ ನಾವು ಅದಕ್ಕೋಸ್ಕರನೇನೆ ಭಗವಂತನೇನೆ ವಿಶ್ವದ ಎಲ್ಲಾ ರೂಪದಲ್ಲೂ ಸೃಷ್ಟಿ ರೂಪದಲ್ಲಿ ಕಾಣ್ತಾನೆ ಅಂತ ನಾವು ನದಿ, ಗುಡ್ಡ, ಬೆಟ್ಟ, ತುಳಸಿ ಪೂಜೆ ಮಾಡೋದು, ಇನ್ನೊಂದು ಎಲ್ಲವನ್ನು ನಾವು ಆ ಒಂದು ಕಾನ್ಸೆಪ್ಟ್ ಇಂದನೇನೆ ಒಂದು ಪೂಜನೀಯವಾಗಿ ನಾವು ನೋಡ್ತೀವಿ. ಭೂಮಿನ ತಾಯಿ ನಾವು ನಾಶ ಆಗ್ತೀವಲ್ಲ ಮೇಡಮ್, ನಾವು ನಾಶ ಎಲ್ಲಾಗ್ತೀರಿ, ಗೊಬ್ಬರ ಹಾಕ್ತಿರಿ, ಗೊಬ್ಬರ ಆಗಿ ಸೇರ್ಕೋತೀರಿ, ಬೂದಿ ಹಾಕ್ತಿರಿ, ಬೂದಿ ಹೋಗಿ ನೀರಲ್ಲಿ ಸೇರ್ಕೊಳ್ತದೆ. ನಾಶ ಆಗದೇ ಇಲ್ಲ ಯಾವ್ದೂನು. ಅದ್ ಹೇಗಿತ್ತೋ ಹಾಗೆ ಇರುತ್ತೆ, ಮೊದ್ಲೇನಿತ್ತೋ ಅದೇ ತರ ಇರುತ್ತೆ. ಮೊದ್ಲಿತ್ತು ಬಂತು, ಮತ್ತೆ ಮೊದ್ಲಿನ ಹಾಗೆ ಆಗುತ್ತೆ. ನಮ್ ಧೈರ್ಯ ಬಂತು, ನಮ್ಗೆ ನಾಶ ಆಗಲ್ಲ, ನಾವು ಸಾವಿಲ್ಲ ಅಂತ ಖಾತ್ರಿ ಆಯ್ತು. ಸಾವಿದೆ, ದೇಹ ರೂಪಾಂತರ ಆಗುತ್ತಲ್ವಾ, ದೇಹ ಎಲ್ಲಿರುತ್ತೆ? ದೇಹ ಆಗಿರೋದೇ ಕಣಕಣಗಳಿಂದ ಅಲ್ವಾ? ಮತ್ತೆ ಎಲ್ಲ ವಿಭಜನೆ ಆಗುತ್ತೆ, ಮತ್ತೆ ಎಲ್ಲ ವಾಪಸ್ ಹೋಗುತ್ತೆ. ಆಟಮ್ ಎಲ್ಲ ಸೇರಿ ಮಾಲಿಕ್ಯೂಲ್ ಆಗುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಸೇರಿ ಇನ್ನೊಂದಾಗುತ್ತೆ, ಇನ್ನೊಂದು ಎಲ್ಲ ಎಷ್ಟೊಂದು ಆಗುತ್ತಲ್ವಾ? ಎಲ್ಲ ಆಗಾದ್ಮೇಲೆ ಮತ್ತೆ ಎಲ್ಲ ಡಿವೈಡ್ ಆಗುತ್ತೆ, ಮತ್ತೆ ಅದೇ ಒರಿಜಿನಲ್ ಸ್ಟೇಟ್ಗೆ ಎಲ್ಲವೂ ಹೋಗುತ್ತೆ. ನಾನ್ ಅನ್ಕೊಂಡಿರೋದು. ಎಷ್ಟು ನಿಜನ ಇಡ್ಸೋಲ್ಲ ಗೊತ್ತಿಲ್ಲ, ಕಾತ್ಯಾಯನಿಯವ್ರು ಹೇಳ್ಬೇಕು. ಇಲ್ಲ, ನೀವು ಹಿಸ್ಟ್ರಿನೋ ಬೇರೆ ಸಬ್ಜೆಕ್ಟ್ ತಗೊಂಡಿದ್ರು, ಸೈನ್ಸ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ ಮೇಡಮ್. ಅಂದ್ರೆ ನೋಡಿ ನಮ್ ಗುರುಗಳಿಗೆ ಹೆಂಗೆ ಗ್ರಿಲ್ ಮಾಡ್ತಾರೆ, ಯಾವ್ದು ಬಿಡಲ್ಲ. ನಾವು ಇದನ್ನ ಅಟಾಮಿಕ್ ಥಿಯರಿ ಎಲ್ಲ ಓದಿದೀವಲ್ವ ಫಿಸಿಕ್ಸ್ ಅಲ್ಲಿ. ಫಸ್ಟ್ ಬರೋದೇ ಅದು, ಆಟಮ್ಸ್ ಕೆನ್ ನಾಟ್ ಬಿ ಡೆಸ್ಟ್ರಾಯ್ಡ್, ಇಟ್ ಕೆನ್ ಬಿ ಆಲ್ಟರ್ಡ್ ಅಂತ. ಹಾಗೆ ನಾನು ಅದನ್ನ ತುಂಬಾನೇ ಅನ್ಕೋತಾ ಇರ್ತೀನಿ, ಯಾವ್ದೂನು ಎಲ್ಲೂ ಹೋಗಲ್ಲ, ಎಲ್ಲವೂ ಇಲ್ಲೇ ಇರುತ್ತೆ ಅಂತ. ಬರೀ ರೂಪಾಂತರ ಆಗುತ್ತಷ್ಟೇ. ನಮ್ ಕಣ್ಣಿಗೆ ಕಾಣ್ತಾ ಇದ್ದಿದ್ದು, ಈ ಎಚ್ಚರದ ಕನಸಿನಲ್ಲಿ ಕಾಣ್ತಾ ಇದ್ದಿದ್ದೆಲ್ಲ ಅದು ಮಾಯಾ, ಅದು ಹೋಗುತ್ತೆ, ಬೇರೆ ರೂಪಾಂತರ ಆಗುತ್ತಷ್ಟೇ. ಇಲ್ಲಿ ಬಾಂಬ್ ವಿಲ್ ಡಿಸ್ಟ್ರಾಯ್ ಬಟ್ ಆಟಮ್ ವಿಲ್ ನಾಟ್ ಡಿಸ್ಟ್ರಾಯ್. ಹೌದು ಅಲ್ವಾ? ಆಟಮ್ ಬಾಂಬ್ ವಿಲ್ ಡಿಸ್ಟ್ರಾಯ್ ಓನ್ಲಿ ಥಿಂಗ್ಸ್ ಅಪಿಯರಿಂಗ್, ಬಟ್ ಅಗೈನ್ ಡಿಸ್ಟ್ರಾಯ್ ಆಟಮ್ ಬಾಂಬ್ ಆದ್ರೂ ತಿರ್ಗಾ ಆಟಮ್ ಆಗಿ ಸೂಕ್ಷ್ಮ ರೂಪದಲ್ಲಿ ಹೊರಟೋಗುತ್ತೆ. ನಮಗೆ ಇಲ್ಲಿ ಕಾಣಿಸೋವಾಗ ಪ್ರಪಂಚ ಏನಪ್ಪ ಆಟಮ್ ಬಾಂಬ್ ಬಿಟ್ಟು ಊರೇ ಹೊರಟೋಯ್ತು, ದೇಶವೇ ಹೊರಟೋಯ್ತು ಅಂತೀವಿ. ಅಲ್ಲಿ ಹೋಗಿರೋದು ಏನೇ ಇರೋದು ಕಾಣಿಸ್ತಿದ್ರೆ ಇರೋದು ಮೂಲ ರೂಪ ಸ್ವರೂಪದಲ್ಲಿ ಅದು ಇರುತ್ತೆ. ಅದು ಯಾರಿಗೂ ಈ ಒಂದು ಆಧ್ಯಾತ್ಮಿಕದಲ್ಲಿ ಇಲ್ದೇ ಇರೋರ್ಗೆ ಆ ವಿಷಯನ ಸೂಕ್ಷ್ಮ ವಿಷಯ ಅದು ಅರ್ಥ ಆಗೋದಿಲ್ಲ ಅಂತ ಅಲ್ವಾ? ಅದಕ್ಕೆ ಆಧ್ಯಾತ್ಮ ಹೌದಲ್ವಾ? ಪರಮಾತ್ಮ ನೋಡಕಾಷ್ಟ ಅಂತ ಹೇಳೋದು. ಆ ಅಣುವಿನಲ್ಲೂ ಆ ಚೈತನ್ಯದ ರೂಪದಲ್ಲಿ ಇರೋದೇ ಭಗವಂತ. ಇಲ್ದಲೇ ಇದ್ರೆ ಅಣುಗೆ ಆ ಚೈತನ್ಯ ಇಲ್ದಲೇ ಇದ್ರೆ ಆ ಶಕ್ತಿ ಹೇಗ್ ಬರ್ತಿತ್ತು? ಆಟಮ್ ಬಾಂಬ್ ಹೇಗ್ ಕ್ರಿಯೇಟ್ ಆಗ್ತಿತ್ತು, ಹೇಗ್ ನಾಶ ಮಾಡ್ತಿತ್ತು? ಅಷ್ಟು ಊರ್ನೇನೆ ಅಷ್ಟು ಚೈತನ್ಯ ಆಟಮ್ ಅಲ್ಲಿ ಇರುತ್ತೆ. ಆಟಮ್ ಅನ್ನ ನೋಡಕ್ಕೂ ಆಗಲ್ಲ, ಹಿಡಿಯಕ್ಕೂ ಆಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಜಸ್ಟ್ ಅದು ಚೈತನ್ಯ ಅಷ್ಟೇ. ಬ್ರಹ್ಮ ಚೈತನ್ಯಕ್ಕೂನು ಆ ಆಟಮ್ಗೂನು ಒಂದೇ ಸಾಮ್ಯತೆ ಇದೆ. ಅದೇ ಇರ್ಬೋದೇನಪ್ಪ. ನಾನು ಕಾತ್ಯಾಯನಿ ಹೇಳ್ಬೇಕು, ನನಗೂ ಗೊತ್ತಿಲ್ಲ ಅಲ್ವಾ ಕಾತ್ಯಾಯನಿಯವ್ರೆ? ಎಷ್ಟು ಅನ್ಸುತ್ತೆ ಅಲ್ವಾ ಒಂದು ಸಾಮ್ಯತೆ. ನಿಜ ನಿಜ. ಅತ್ಯಂತ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಿಸ್ದೇ ಇರುವಂತದ್ದು ಚೈತನ್ಯವೇನೆ. ಅದು ಏನೇನೆಲ್ಲ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರುತ್ತೆ. ಎಷ್ಟು ಪವರ್ ಇರೋ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ್ಲೂ ಕೂಡ ಅದನ್ನ ಆಟಮ್ನ ಅದು ಆಟಮ್ ಹೇಗ್ ಕಾಣುತ್ತೋ ಗೊತ್ತಿಲ್ಲ ನನ್ಗೆ. ಏನೋ ಒಂದು ಅಸ್ಪಷ್ಟತೆಯಿಂದ ಕಾಣ್ಬೋದು. ಅಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಅದನ್ನ ಅರಿವು ಅಂತ ಒಂಥರ ಅರ್ಥೈಸಿದ್ದಾರೆ ಅಂದ್ರೆ, ಅದು ಅರಿವಾಗಿ ಅಷ್ಟೇ ಗೋಚರ ಆಗುತ್ತೆ, ಅರಿವಾಗಿ ಅಷ್ಟೇ ನಮ್ಗೆ ಒಂದು ಅನುಭವಕ್ಕೆ ಬರುತ್ತೆ ಅಥವಾ ನಮ್ಗೆ ಅನ್ಸುತ್ತೆ. ಆದ್ರೆ ನಾವ್ ಅದನ್ನ ಕಣ್ಣಲ್ಲಿ ನೋಡಕ್ ಸಾಧ್ಯನೇ ಇಲ್ಲ.
ಎಷ್ಟು ಚೆನ್ನಾಗಿ ಅದು ಇನ್ನೆಷ್ಟು ಡೀಪ್ ಆಗಿ ಅದು ಇರ್ಬೋದಪ್ಪ. ಇನ್ನು ನಾವು ಬರೀ ಇನ್ನೂ LKG ನಲ್ಲಿ ಇದ್ದೀವಿ, ಏನೋ ತಿಳ್ಕೊಳ್ತಾ ಇದೀವಿ. ಇನ್ನೂ ಡೀಪ್ ಆಗಿ ಹೋದ್ರೆ ಅದಿನ್ನೆಷ್ಟು ಇರ್ಬೋದು ಅಗಾಧವಾಗಿ ಅಂತ ಅನ್ಸುತ್ತೆ. ನಮ್ ರಚಿತಾ ಇದ್ರೆ ಏನಾದ್ರು ಕೇಳ್ತಾ ಇರ್ತಾರೆ, ಏನೇನೋ ಮಾತಾಡ್ತಿರ್ತೀವಿ. ರಚಿತಾನೇ ಇಲ್ಲ ಇವತ್ತು. ಶ್ರೀನಿವಾಸ ಮೂರ್ತಿ ಇವ್ರು ಒಂಚೂರು ಮಾತಾಡಿದ್ರು. ಹಾಗೆ ಅಲ್ವಾ ಅನ್ಸತ್ ಶ್ರೀನಿವಾಸ ಮೂರ್ತಿ ಅವ್ರೆ? ಹೌದು ಮೇಡಮ್, ಯಾಕೆ ಏನೋ ಒಂಚೂರು ಮಾತಾಡ್ತಾ ಇರ್ಬೇಕಲ್ಲ ವಿಷಯ ಅಲ್ವಾ. ನಮ್ ಕಲ್ಯಾಣಿ ಮೇಡಮ್ ಇತ್ತು ಅಂದ್ರೆ ನಮ್ಗೆ ಧೈರ್ಯ ಜಾಸ್ತಿ. ಅವರು ಅವ್ರಿಗೆಲ್ಲ ಗೊತ್ತು, ಅವರು ಸುಮ್ನೆ ಇರ್ತಾರ. ಅವರು ಕಲ್ಯಾಣಿ ಮೇಡಮ್ ಅವರು ಇದ್ರ ಬಗ್ಗೆ ಹೇಳ್ಬೇಕು ಒಂಚೂರು ಹೇಗೆ ಅಂತ. ನನ್ನ ಭಯ ಆಗುತ್ತೆ ಆಟಂ ಬಾಂಬ್ ಅಂದ್ರೆ, ಅದಕ್ಕೆ. ಆಟಂ ಬಾಂಬ್ ಅಂದ್ರೆ ಭಯ ಯಾಕೆ ಪಡ್ಬೇಕು ಬಿಡಿ. ಇನ್ನು ಯಾರು ಆಟಂ ಬಾಂಬ್ ಹಾಕೋದಿಲ್ಲ. ಇನ್ನು ಎಲ್ರಿಗೂ ಬುದ್ಧಿ ಬಂದ್ಬಿಟ್ಟಿದೆ. ಈ ಟಿವಿನಲ್ಲಿ ಬರ್ತಾ ಇರುತ್ತಲ್ಲ ದಿನ ಬೆಳಗಾದ್ರೆ ಈ ವಾರಗಳು, ಅದೆಲ್ಲ ಅಂತಾರೆ. ಸಾಮಾಜಿಕ ಇದ್ರಲ್ಲಿ ಎಲ್ರಿಗೂ ಒಂಥರ ಮೆಂಟಲಿ ದೇ ಆರ್ ಡಿಸ್ಟರ್ಬ್ಡ್ ಅಂತಾನೆ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಏನಪ್ಪಾ ಇಷ್ಟೆಲ್ಲಾ ಮಾಡ್ತಾ ಇದ್ವಿ, ಯಾವಾಗ ಏನಾಗುತ್ತೋ ಅನ್ನೊಂದು ಭಯ ಇದೆ ನೋಡಿ ಅಲ್ಲಿ. ಅಂದ್ರೆ ಸಾವು ಅನ್ನೋ ಒಂದು ಭಯ, ಯಾವ್ದು ಶಾಶ್ವತ ಇಲ್ಲ ಶಾಶ್ವತ ಅನ್ನೋದು ಗೊತ್ತಿದೆ ಇಂಡೈರೆಕ್ಟ್ಲಿ, ಬಟ್ ಆ ಭಯ ಹೋಗಿಲ್ಲ. ನಮಗೇನಾಗಿದೆ, ಇದ್ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಾಗಿರೋದ್ರಿಂದ ನಮಗ ಆ ಭಯ ಹೋಗಿದೆ. ಅಷ್ಟೇ ಡಿಫ್ರೆನ್ಸ್. ಹೌದು, ಸತ್ಯ ಯಾವಾಗ ನಾವು ತಿಳ್ಕೊಳ್ತೀವಿ, ಆ ಸತ್ಯ ನಮ್ ಕಣ್ ಮುಂದೆ ಸದಾ ನಮ್ ಹಿಂದೆನೆ ಇದೆಯಪ್ಪ ಸಾವು ಅನ್ನೋದು. ಅದು ಯಾವಾಗೋ ಗೊತ್ತಿಲ್ಲ ನಮ್ಗೆ ಅಷ್ಟೇ, ಯಾವ ಸ್ಟೇಷನ್ ನಮ್ದು ಅಂತ ನಮ್ಗೆ ಟಿಕೆಟ್ ಎಲ್ಲಿವರೆಗೂ ಇದೆ ಗೊತ್ತಿಲ್ಲ, ಆದ್ರೆ ನಮ್ ಬೆನ್ನಿಂದೇನೆ ಇದೆ ಅಂತ ಗೊತ್ತು. ಅದ್ರಲ್ಲೂ ಈ ನಡುವೆ ಕೇಳ್ತಾನೆ ಇರ್ತೀವಲ್ವ, ಅವ್ರು ನಮ್ಗೂ ವಯಸ್ಸಾಯ್ತು, ನಮ್ ಜೊತೆಲಿ ಇರೋರು ಅವ್ರು ಇವ್ರು ನಮ್ಗಿನ ಚೂರು ದೊಡ್ಡದಾಗಿರೋರು ಎಲ್ಲ ಹೋಗ್ತಾ ಇದಾರೆ. ನಮ್ದು ಟರ್ನ್ ಇದೆ, ನಾವು ಕ್ಯೂನಲ್ಲಿ ಇದ್ದೀವಿ, ಯಾವಾಗ ಒಂದಿನ ಅಂತ ಅನ್ಕೊಳ್ತೀವಿ, ಸುಮ್ನಾಗ್ತಿವಿ. ಇಲ್ಲ ಮೇಡಮ್, ನಿಮ್ ಗುರುಗಳು ಹೇಳಿರೋ ಪ್ರಕಾರ ಏನು ಅಂದ್ರೆ ನಮಗ್ ಸ್ಟೇಷನ್ನೇ ಇಲ್ಲ, ನಾನೇ ರೈಲು. ಹೋಗ್ತಾನೆ ಇರ್ತೀನಿ, ಚಲಿಸ್ತಾನೆ ಇರ್ತೀನಿ ನಾನು ನಿರಂತರ. ನನ್ಗೆ ಇಂಥ ಕಡೆ ಸ್ಟಾಪ್ ಅಂತ ಇಲ್ಲ. ಸ್ಟಾಪ್ ಅಂದ್ರೆ ಸಾವು ಅಂತ. ಹೌದು, ನಿರಂತರವಾಗಿ ನೀನು ಆತ್ಮಸ್ವರೂಪಿಯಾಗಿ ನಿರಂತರವಾಗಿ ಅಲ್ಲೊಂದು ಸ್ಟೇಷನ್ ಇದೆ ಅಂದ್ರೆ ಅಲ್ಲೊಂದು ಟೈಮ್ ಬಂತು ಅಂದ್ರೆ ಅವ್ರು ಹೇಳೋ ರಕ್ತದಲ್ಲಿ ಅದು ಸಾವು ಅಂತ ಆಗ್ಬಿಡುತ್ತೆ. ಅವಾಗ ನಮ್ ದೇಹ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ದೇಹ ಭಾವನೆ ಬಂದ್ಬಿಡುತ್ತೆ. ನಾನು ಇಂಜಿನ್ ನೆವರ್ ಎಂಡಿಂಗ್, ಬರೀ ಸದಾಕಾಲ ಓಡ್ತಾ ಇರೋದೆ ಆತರ ಅಂತ ಅನ್ಸುತ್ತೆ ನನಗೆ. ಕರೆಕ್ಟಾ ಮೇಡಮ್? ಅಲ್ಲಿ ಆಗ್ತಾ ನೀವು ಮೇಡಮ್ ನಾವ್ ಹೇಳಿದ್ದು ಈಗ ಕರೆಕ್ಟ್ ಮಾಡಿ. ಒಂದ್ ರೀತಿ ಅಲ್ಲ, ಈಗ ಶಕ್ತಿ ಅಂತ ತಗೊಂಡ್ರೆ ಕೇಳಿಸ್ತಿದ್ಯಾ? ಕಟ್ ಆಗ್ತಿದ್ಯಾ? ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಕೇಳಿಸ್ತದೆ. ಶಕ್ತಿ ಅಂತ ತಗೊಂಡಾಗ ನೀವ್ ಹೇಳಿದ್ ಕರೆಕ್ಟ್, ಓಡ್ತಾನೇ ಇರ್ತೀರಿ, ಎಲ್ಲೂ ಸ್ಟಾಪ್ ಇಲ್ಲ. ನೀವು ಶಿವ ಅಂತ ತಗೊಂಡಾಗ ಓಡೋದೇ ಇಲ್ಲ, ಎಲ್ಲ ಕಡೆ ನೀವೇ ಇದ್ದೀರಾ. ಹಂಗಾಗಿ ಒಂದೊಂದ್ ಕಡೆ ಹೋಗೋದು ಅಂತಿಲ್ಲ. ಸೊ ಎರಡು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ಇನ್ನು ಏನಾದ್ರು ಮಾತಾಡೋಣವಾ? ಅಲ್ಲ ಬಟ್ ಅಲ್ಲಿ ಆಕ್ಚುಲಿ ಕಾನ್ಶಿಯಸ್ ಅಂಡ್ ಎಕ್ಸಿಸ್ಟೆನ್ಸ್ ಒಟ್ಟಿಗೆ ಇರೋದ್ರಿಂದ ಅಗೇನ್ ಇಟ್ ಕೆನಾಟ್ ಬಿ ಸೆಪರೇಟೆಡ್ ಆಲ್ಸೋ, ಶಕ್ತಿ ಅಂಡ್ ಶಿವ ಅಂತ ಅಲ್ವಾ. ಆ ಇದ್ರಲ್ಲಿ ತಗೊಂಡಾಗ ಅದೇ ನೀವ್ ಹೇಳ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಶಕ್ತಿ ಅಂದ್ರೆ ಎನರ್ಜಿ, ಬಟ್ ಶಿವ ಅಂದ್ರೂ ಅಲ್ಲಿ ಎನರ್ಜಿ ಇನ್ನೇ ಇದ್ರ ಫಾರಮ್ ಏನೋ ಅಷ್ಟೇ ಅಲ್ಲ, ನಾನ್ ಮೂವ್ಮೆಂಟ್ ಫಾರಮ್ ಅಂತ ಹೇಳ್ಬೋದು, ಅದು ನೋ ಮೂವ್ಮೆಂಟ್ ಅಂತ. ಹೌದು, ಪೊಟೆನ್ಷಿಯಲ್ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿ ಅಷ್ಟೇ. ಎನರ್ಜಿನೇ ಸ್ಟಿಲ್ ಆಗಿರುತ್ತೆ ಶಿವನ ಇದರಲ್ಲಿ, ಶಕ್ತಿ ಆದ್ರೆ ಮೂವ್ಮೆಂಟ್ ಇರುತ್ತೆ. ನಾನು ಓಡ್ತಾನೆ ಇರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಅದನ್ನೇ ಹೇಳಿದೆ ಅಷ್ಟೇ. ಓಡ್ತಾನೆ ಶಕ್ತಿ ಓಡ್ತಾನೆ ಇರುತ್ತೆ, ಶಿವ ಎಲ್ಲಿಗೂ ಹೋಗೋದು ಏನು ಇಲ್ಲೆಲ್ಲೂ ಶಿವನೇ ಇರೋದ್ರಿಂದ, ಇವಾಗ ಒಂದ್ ಕಡೆ ಇದೀನಿ ಇನ್ನೊಂದ್ ಕಡೆ ಇಲ್ಲ ಅಂದ್ರೆ ನಾನು ಹೋಗ್ಬೋದು. ನಾನು ಅಲ್ಲೂ ನಾನೇ ಇದ್ದೀನಿ ಇಲ್ಲೂ ನಾನೇ ಇದ್ದೀನಿ ಅಂದ್ರೆ ನಾನು ಹೋಗೋದು ಎಲ್ಲಿಗೆ? ಹೋಗೋಂಥದ್ದು ಇಲ್ವೇ ಇಲ್ಲ. ಓಡೋದ್ರಲ್ಲೂ ನಾನೇ ಇದ್ದೀನಲ್ಲ, ಓಡ್ತಾ ಇರೋದ್ರಲ್ಲೂ ನಾನೇ ಇದ್ದೀನಿ ಅಂದ್ಮೇಲೆ ಅದು ಸೆಪರೇಟ್ ಆಗದೇ ಇಲ್ವಲ್ಲ, ಎರಡು ನಾನು ಒಟ್ಟಿಗೆ ಇರುತ್ತೆ. ಅದ್ರಲ್ಲಿ ಓಡ್ತಾ ಇದ್ದೀನಿ, ಇದ್ರಲ್ಲಿ ಸುಮ್ನೆ ಕೂತಿದ್ದೀನಿ, ಇದ್ರಲ್ಲಿ ಸುಮ್ನೆ ಮಲಗಿದ್ದೀನಿ ಅಷ್ಟೇ. ಎಲ್ಲೆಲ್ಲೂ ನಾನೇ ಓಡ್ತಾ
ಹೌದು. ಅನ್ನೋದು ಒಂದು ತೋರಿಕೆ, ಒಂದು ಆಕ್ಟಿವಿಟಿ ಅಷ್ಟೇ ಅದು. ಅಲ್ಲ, ಇಲ್ಲಿ ಶಕ್ತಿ ಅಂದ್ರೆ ಪ್ರಪಂಚ ಅಂತಾನೆ ಯೋಚನೆ ಮಾಡ್ಬೋದಲ್ವಾ? ಎಕ್ಸಿಸ್ಟೆನ್ಸ್, ಕ್ರಿಯೇಷನ್ ನ ಪ್ರಪಂಚನ ಶಕ್ತಿ ಅಂತಾನು ಮಾಡ್ಬೋದು. ಶಿವ ಅಂದ್ರೆ ಸ್ಟಾಗ್ನೆಂಟ್, ಅಲ್ಲಿ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅಂದಾಗ ಅಲ್ಲಿ ಏನು ಇಲ್ವೇ ಇಲ್ಲ. ಸೊ ಆ ಲೆಕ್ಕದಲ್ಲಿ ತಗೊಂಡಾಗ ಅಲ್ಲಿ ಪ್ರಪಂಚ ಅನ್ನೋದು ಇಲ್ವೇ ಇಲ್ಲ, ಇರೋದು ಒಬ್ನೇ, ಅದು ಶಿವ ಅಂತ ಹೇಳ್ಬೋದು ಅನ್ಸುತ್ತೆ. ಶಕ್ತಿಯಿಂದ ಬಂದ್ರೆ ತಿರ್ಗಾ ನೀವು ಹೇಳಿದಂಗೆ ಜೀವ, ಜಗತ್ತು, ಈಶ್ವರ 3 ಬರುತ್ತೆ ಅಂತ ಅಲ್ಲ? ಹೌದು, ಕರೆಕ್ಟ್. ಶಿವನೇ ಚೇತನವಾಗಿ ಎರಡು ಒಂದೇ ಆಗಿ ಅವನೇ ಇರ್ತಾನೆ. ಶಿವ ಶಕ್ತಿ ಎರಡು ಒಂದೇನೇನೆ, ಚೈತನ್ಯ ರೂಪದಲ್ಲಿ ಇದ್ದಾಗ ಅದು ಈಗ ಶಕ್ತಿ. ಇದ್ರಲ್ಲಿ ಅದನ್ನೇ ತಾನೇ ನಾವು ನಾಮರೂಪಗಳು ಮಿಥ್ಯ, ಅದ್ರ ಹಿಂದಿರುವಂತ ಅಸ್ತಿತ್ವ ಸತ್ಯ ಅಂತ ಕಲಿತಾ ಇದ್ದೀವಿ. ನಾಮರೂಪಗಳು ಶಕ್ತಿ, ಅದ್ರ ಹಿಂದಿರೋ ಅಸ್ತಿತ್ವ ಅದು ಸ್ಟಾಗ್ನೆಂಟ್, ಸ್ಟಿಲ್, ಅದು ಶಿವ ಅಷ್ಟೇ. ಶಿವನೇ ಶಕ್ತಿ ರೂಪದಲ್ಲೂ ಬರೋದು, ಇನ್ ಬರಕ್ಕಾಗಲ್ವ, ಬರಬೇಕು. ಒರಿಜಿನಲ್ ಫಾರ್ಮ್ ನಲ್ಲಿ ಸುಮ್ಮನಿರ್ತಾನೆ, ಆಮೇಲೆ ತನ್ನದೇ ಆದ ಶಕ್ತಿ, ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಹೆಸರಿಟ್ಕೊಂಡು ಶಿವ ಈಶ್ವರ ಅಂತ ಹೆಸರಿಟ್ಕೊಂಡು ಸೃಷ್ಟಿ ಮಾಡ್ತಾನೆ ಅಂತ. ಅಂದ್ರೆ ಅದು ಫ್ಲೋ. ಅವಾಗ ನೀವೇ ಹೇಳಿದ್ರಲ್ಲ, ಡ್ಯಾನ್ಸರು ಅಂತ ವಿಜಯ ನೀವು ಹೇಳಿದ್ರಲ್ಲ, ಆ ಥರ ಡ್ಯಾನ್ಸರು ಅವನು ಒರಿಜಿನಲ್, ಅವನು ಡ್ಯಾನ್ಸು ಅದು ಶಕ್ತಿ, ಫ್ಲೋ. ಅವನಿಲ್ದೇನೆ ಅದಿಲ್ಲ, ಆ ಶಕ್ತಿ ಶಿವನಲ್ಲೇ ಇರುವಂತದ್ದು. ಇದ್ದಾಗ್ಲೂನು ಆ ಶಕ್ತಿ ಅವನಲ್ಲೇ ಇತ್ತು, ಅವನ್ ಸುಮ್ನೆ ಇದ್ದ, ಅವನಲ್ಲೇ ಇತ್ತು. ಮಾಡಿದಾಗ ತೋರ್ಕೊಂಡ, ಮತ್ತೆ ಒಳಗೋದ, ಒಳಗೆ ಹೋಯ್ತದು ಆ ಶಕ್ತಿ, ಅವನಲ್ಲೇ ಇದೆ ಅದು. ಅಂದ್ರೆ ಒಂದೇ ಇರೋದು, ಅದ್ ತೋರ್ದಾಗ ಶಕ್ತಿ, ಒಳಗಡೆ ಇದ್ದಾಗ ಶಿವ ಅಷ್ಟೇ ಅಲ್ವಾ? ಕಬೀರದ್ದು ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ, ಅದನ್ನ ಹೇಳ್ತೀರಾ ಕಲ್ಯಾಣಿವ್ರೆ? ನಿಮಗ್ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ವಲ್ಲ, ನೀವ್ ಯಾವಾಗ್ಲೂ ರಾಮ ರಾಮ ಅಂತೀರಾ, ಮಸೀದಿಗೆ ಹೋಗಕ್ಕಾಗಲ್ಲ ಅಂತೆಲ್ಲ ಅವ್ರನ್ನ ಯಾರೋ ಪ್ರಶ್ನೆ ಕೇಳ್ತಾರೆ. ಹೇಳ್ತೀನಿ ಹೇಳಿ. ಈಗ ನಾವು ಪ್ರಪಂಚದಲ್ಲಿ ನೋಡೋದು ಎಲ್ಲಾನು ಆ ಭಗವಂತನ ಸ್ವರೂಪವೇ. ಇದಕ್ಕೆ ಒಂದು ಗುರುಜಿ ಕಬೀರ್ ದಾಸರ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಕಬೀರ್ ದಾಸರ ಹತ್ರ ಒಬ್ರು, ನೀವು ಮುಸ್ಲಿಂ ಆಗಿರೋದ್ರಿಂದ ನಿಮ್ಮೊಂದು ನೀವು ದೇವಸ್ಥಾನಕ್ಕೆ ಹೋಗಲ್ಲ, ನೀವು ಮಸೀದಿಗೂ ಹೋಗಲ್ಲ, ಯಾಕಂದ್ರೆ ಅವನು ಮುಸ್ಲಿಂ ಆಗಿರೋದ್ರಿಂದ ಮಸೀದಿಗೂ ಹೋಗಕ್ಕಾಗಲ್ಲ, ಯಾಕಂದ್ರೆ ನೀವು ರಾಮ ರಾಮ ಅಂತ ಹೇಳ್ತೀರಾ ಅಂತ ಕೇಳಿದ್ದಾರೆ. ಅದರಿಂದ ನೀವು ಭಗವಂತನ ಪೂಜೆ ಹೇಗ್ ಮಾಡ್ತೀರಾ ಅಂತ ಹೇಳಿದಕ್ಕೆ ಕಬೀರರು ಉತ್ತರ ಕೊಟ್ಟಿದ್ದಾರೆ. ಈ ನಾನು ಓದಿದ್ದೆಲ್ಲ ಭಗವಂತನ ಪ್ರದರ್ಶನೆ, ನಾನು ನೋಡಿದ್ದೆಲ್ಲ ಭಗವಂತನ ಸ್ವರೂಪ, ನಾನು ಮುಟ್ಟಿದ್ದೆಲ್ಲಾನು ಭಗವಂತನ ಶರೀರ, ಅದರಿಂದ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಕಬೀರರು ಉತ್ತರ ಕೊಟ್ಟಿದ್ದಾರೆ. ಈ ಸೃಷ್ಟಿಯಲ್ಲಿ ಕಾಣೋದೆಲ್ಲದನ್ನು ಭಗವಂತನ ರೂಪವೇ. ಆದ್ರೆ ಕಬೀರರಿಗೆ ಕಣ್ಣಿಗೆ ಏನಾದ್ರೂ ಗಾಯ ಆಗಿದ್ರೆ ಭಗವಂತನ ರೂಪ ವಿಚಿತ್ರವಾಗಿ ಕಾಣುತ್ತಾ ಅಂದ್ರೆ ಅವ್ರಿಗೆ ಕಾಣ್ತಾ ಇರೋದು ಜ್ಞಾನದ ಕಣ್ಣಿಗೆ. ಆ ಜ್ಞಾನ, ಶ್ರವಣ ಮನನ ನಿಧಿಧ್ಯಾಸದಿಂದ ಮನಸ್ಸು ಶುದ್ಧ ಆಗಿದ್ರೆ ಕಾಣುವುದೆಲ್ಲ ಭಗವಂತನ ಸ್ವರೂಪವೇ. ಅದರಿಂದ ಈ 2ನೇ ಸ್ಟೆಪ್ ಅಲ್ಲಿ ಕಾರ್ಯಕಾರಣ ಸಂಬಂಧದಿಂದ ಸೃಷ್ಟಿ ಮತ್ತು ಭಗವಂತ, ಪ್ರಪಂಚ ಮತ್ತು ಭಗವಂತ, ಜೀವ ಮತ್ತು ಈಶ್ವರ ಎಲ್ಲ ಒಂದೇ ಅಂತ ಹೇಳಿದ್ರೆ ಅಲ್ಲಿರೋದು ಅದ್ವೈತ ತತ್ವ ಇರುತ್ತೆ. ಅಹಂ ಬ್ರಹ್ಮಾಸ್ಮಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿ, ಅದು ಇದು 3ನೇ ಹಂತದಲ್ಲಿ 3 ಹಂತಗಳಲ್ಲಿ ಹೇಳಿದ್ದಾರೆ ಇದು ಇರುತ್ತೆ. ಆಮೇಲೆ ಜಗತ್ತು ಜೀವ ಆಗುತ್ತೆ, ಆಮೇಲೆ ಜಗತ್ತು ಪರಮಾತ್ಮ ಏಕತ್ವ ಆಗುತ್ತೆ,
ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಮೀನಿಂದು. ಹಾ, ಸಣ್ಣ ಮೀನು ದೊಡ್ಡ ಮೀನು ಹೇಳಿದ್ದಾರೆ, ಕೇಳ್ತೀನಿ. ಹೌದು, ಸಣ್ಣ ಮೀನು ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗ್ದಾಗ ಹಾ, ಸಣ್ಣ ಮೀನಿಗೆ ಆಗ ಅಸ್ತಿತ್ವ ಇರಲ್ಲ. ದೊಡ್ಡ ಮೀನು ಪರಮಾತ್ಮ. ನಾನು ಯಾರು ಮಾಡಿದಾಗ ಜೀವತ್ವವನ್ನು ಕಳ್ಕೊಳ್ಳುತ್ತೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಅಂತ ಶುದ್ಧ ಚೈತನ್ಯ ನಾನು ಅಂತ ಗೊತ್ತಾಗಿದ್ರೆ ನಾನು ಆತ್ಮ ಅಂತ ನಮ್ಗೆ ಗೊತ್ತಾಗುತ್ತೆ. ಆತ್ಮವೇ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ಜೀವವನ್ನು ಬ್ರಹ್ಮ ಇದ್ದಾನೆ, ಜೀವ ಇರುತ್ತೆ, ಜೀವತ್ವ ಇರಲ್ಲ. ಜೀವ ಬ್ರಹ್ಮ ಎರಡು ಒಂದೇ ಆಗಿ ಏಕತ್ವ ಆಗುತ್ತೆ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿ, ಕೋಡಗನ ಕೋಳಿ ನುಂಗಿದ್ದ ಅಂತ. ಕೋಡಗನ ಕೋಳಿ ನುಂಗಿತ್ತ ಅಂತ ಹೇಳುವ ಶರೀಫರ ರೀತಿ. ಹಾಡು. ಅವಾಗ ನಮ್ಗೆ ನಿಜವಾಗ್ಲೂ ಈ ಹಾಡು ಹೆಚ್ಚು ಕಡಿಮೆ ಬಂದ್ ಒಂದ್ 30 ವರ್ಷ ಆಯ್ತು ಅನ್ಸುತ್ತೆ. ಅವಾಗ ಒಂಥರ ವಿಚಿತ್ರವಾಗಿ ಅನ್ಸೋದು, ಏನ್ ಕೋಡಗನ ಕೋಳಿ ನುಂಗಿತ ಅಂತ ಹಾಡೈತಲ್ಲಪ್ಪ, ಇದೇನ್ ಹಿಂಗಿದೆ ಅಂತ. ಅದರ ಅರ್ಥ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಕೋಡಗನ ಕೋಳಿ ನುಂಗಿತ ಅಂತ ಅಂದ್ರೆ ಅಹಂಕಾರ. ನಮ್ಮ ಅಹಂಕಾರನ ನುಂಗಿದ್ದು ಅಂತ ನಮ್ಮ ಗುರುಜಿ ಹೇಳ್ತಾರೆ. ಅದು ನಿಜವಾಗ್ಲೂ ಅವಾಗ ಒಂಥರ ಆಶ್ಚರ್ಯವಾಗಿ ಏನೋ ಒಂಥರ ಹಾಡಲ್ಲ, ಇದೇನಿದು ಅಂತ ಅನಿಸ್ತಾ ಇತ್ತು ಶರೀಫ್ರ ಹಾಡು ಕೇಳಿ. ಇವತ್ತು ಅರ್ಥ ಆಗ್ತಾ ಇದೆ. ಇವನ್ ಇದ್ರಲ್ಲೂ ಕೂಡ ಸೌಂದರ್ಯ ಲಹರಿನಲ್ಲೂ ಕಬೀರರ್ ತರಾನೇ ಒಂದು ಶ್ಲೋಕ ಇದೆ ಅಲ್ವಾ, ನಾನ್ ನಡೆದಿದ್ದ ನಡಿಗೆ ಎಲ್ಲವೂ ನಮಸ್ಕಾರ ಆಗ್ಲಿ, ನಾನ್ ನುಡಿದಿದ್ದೆಲ್ಲವೂ ಶ್ಲೋಕ ಆಗ್ಲಿ ಅಂತ. ನಾನ್ ತುಂಬಾ ವರ್ಷ ಆಗಿದೆ, ಮರ್ತೋಯ್ತು ಸೌಂದರ್ಯ ಲಹರಿ. ಅದರಲ್ಲೊಂದು ಶ್ಲೋಕ ಇದೆ, ಚೆನ್ನಾಗಿದೆ, ಜಪೋ ಜಲ್ಪಹ ಅದೇನೋ ಒಂದು ಶ್ಲೋಕ, ಅದು ಮರ್ತಿದ್ದೀನಿ ಈಗ. ಇದು ಉಮಾ ಅವ್ರಿಗೆ ಗೊತ್ತಿರ್ಬೇಕು, ಇಲ್ಲ ಕಾತ್ಯಾಯನಿಗೆ ಗೊತ್ತಿರುತ್ತೆ. ಚೆನ್ನಾಗಿತ್ತು ಆ ಯಾವ ಶ್ಲೋಕ. ಹಾಡ್ ಹೇಳಿ? ಸೌಂದರ್ಯ ಲಹರಿನಲ್ಲಿ ಸೌಂದರ್ಯ ಲಹರಿ. ಅದರಲ್ಲಿ ಸೌಂದರ್ಯ ಚೆನ್ನಾಗಿದೆ ಆ ಶ್ಲೋಕ. ಕಲ್ತಿದ್ದೀನಿ, ಬಟ್ ಒಂದ್ಸಲಿ ಕಲ್ತಾ ಇದ್ದು ಆಮೇಲೆ ಮರ್ತೋಯ್ತು ಅಷ್ಟೇ. ತುಂಬಾ ಚೆನ್ನಾಗಿದೆ ಅದನ್ನ ಪದೇ ಪದೇ ಹೇಳ್ಕೊಳ್ತಿದ್ದೆ ಮುಂಚೆ ನಾನು. ಈಗ ಕಬೀರ್ ಶೋಭಾ ಪದ್ಮ ಯಾರಿಗಾರು ಗೊತ್ತಿದ್ರೆ ಹೇಳಿಪ್ಪ. ಅದೇ ಶಂಕರಾಚಾರ್ಯರು ನಾನು ನಡೆದಾಡೋದೇ ಪ್ರದಕ್ಷಿಣೆ ಅಂತೆಲ್ಲ ಹೇಳೋದು ಒಂದು ಇದೆ. ಪ್ರದಕ್ಷಿಣೆ, ನಾನ್ ಮಾತಾಡೋದೇ ಪ್ರಾರ್ಥನೆ, ಆಮೇಲೆ ಅದಿದೆ. ನನ್ನ ನೋಟನೇ ಇದು ತುಂಬಾ ಚೆನ್ನಾಗಿದೆ ಅದು. ಹೌದು ಹೌದು, ಇದು ಅದು ಮರ್ತೋಗ್ಬಿಟ್ಟಿದೆ. ಸೌಂದರ್ಯ ಲಹರಿಲ್ಲ ಅಥವಾ ಅದ್ರಲ್ಲ ಗೊತ್ತಿಲ್ಲ. ನೆನಪಾಗ್ತಿಲ್ಲ ನನಗೂನು. ಆ ವಿಜಯ ಮೇಡಮ್ ಹೇಳಿದ ಗೊತ್ತಾಯ್ತು, ಬಟ್ ನೆನಪಾಗ್ತಿಲ್ಲ ಶ್ಲೋಕ ನನಗೂನು. ಅದು ಬಾಯಿಗೆ ಇಲ್ಲ, ಬರ್ತಾ ನನಗೂ ಮರ್ತೋಯ್ತು. ಟಚ್ ಬಿಟ್ಕೊಂಡಿದೆ, ಸ್ವಲ್ಪ ನೆನಪಾಗ್ತಿಲ್ಲ. ತುಂಬಾ ವರ್ಷಗಳ ಅದು ಸೌಂದರ್ಯ ಲಹರಿ ಅಂತೂ ಸ್ವಲ್ಪ ಟಫೇ ಅದು ಮರ್ತೋದ್ರೆ ಮರ್ತೋಗ್ಬಿಡುತ್ತೆ, ಅದೊಂಚೂರು ಟಚ್ ಇಲ್ಲ ಅಂದ್ರೆ. ನಾನು ಹೇಳಿಸ್ಕೊಂಡೆ, ಕಲ್ತೆ, ಯಾಕೋ ಅದು ತುಂಬಾ ದಿವಸ ಆಯ್ತು ಹೇಳ್ಕೊಂಡು ನಾನು ಅದು. ಹೌದು, ಅದನ್ನ ನೋಡಿದಾಗ ನನ್ಗೆ ಆ ಶ್ಲೋಕ ನೆನಪು ಬಂತು. ಕೋಡಗ ಅಂದ್ರೇನು? ಕಬೀರರು ಎಷ್ಟು ಚೆನ್ನಾಗಿ ಉತ್ತರ ಹೇಳಿದಾರಲ್ವಾ. ಅದನ್ನ ಸುಮ್ನೆ ನಾವು ಹಾಗೆ ತಿಳ್ಕೊಂಡ್ಬಿಡ್ತೀವಿ, ಸುಮ್ನೆ ಓದ್ವೋ ಹೀಗೆ ಅಂತ. ಆದ್ರೆ ನಮ್ಮ ಗುರುಗಳು ಎಷ್ಟು ಕರೆಕ್ಟ್ ಆಗಿ ಹೇಳಿದಾರೆ. ಅದು ಹೇಗ್ ಬರುತ್ತಪ್ಪ, ಇದು ಈ ಭಾವನೆ ಹೇಗ್ ಬರುತ್ತೆ ಅಂದ್ರೆ, ಶುದ್ಧ ಜ್ಞಾನ ಇದ್ರೆ ಮಾತ್ರನೇ ಬರೋದು ಅನ್ನೋದು ಬೇಸದು. ನಾವದನ್ನ ಯೋಚನೆ ಮಾಡ್ತಿರ್ಲಿಲ್ಲ ಮೊದ್ಲು. ಶುದ್ಧ ಜ್ಞಾನ ಬರೋದು ಶ್ರವಣ ಮನನ ನಿಧಿಧ್ಯಾಸದಿಂದ ಅಂತ ಈ ವೇದಾಂತ ಪ್ರಕ್ರಿಯೆಯನ್ನ ಇದು ಒಳಗೊಂಡು ಇದನ್ನ ಹೇಳ್ತಾರೆ. ಚೆನ್ನಾಗಿದೆ. ಈ ಕೋಡಗ ಅಂದ್ರೆ ಏನು? ಕೋಣನ ಅಲ್ಲ, ಬಂಡೆ. ಬಟ್ಟೆನ? ಬಂಡೆನ ಕೋತಿನ? ಬಂಡೆ ಅನ್ಸುತ್ತೆ. ಕೋತಿ ಕೋತಿ ಇಲ್ಲ, ಪ್ರಾಣಿ ಅದು. ಕೋತಿ ಕೋತಿ ಮಂಗ. ಮಂಗ, ಕೋಡಗ. ಕೋಡಗ ಅಂದ್ರೆ ನಾನು ಬಂಡೆ ಅಥವಾ ಕೋತಿನ ಯಾವ್ದು ಅಂತ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಕೋತಿ ಕೋತಿ ಕೋತಿ, ಕೋಡಗ ಒಂಥರ ಗಡವ ಅಂತೀವಲ್ಲ ನಾವು, ಆ ತರ ದೊಡ್ಡ ಕೋತಿ ಅಲ್ವಾ? ಕೋಡಂಗಿ ಅಂತಾನು ಅಂತೀವಲ್ಲ. ಕೋಡಗ. ಕೋಡಗ ಅಂದ್ರೆ ಮಂಗ. ಹೌದು, ಅಂದ್ರೆ ಅದು ಸೈಜ್ ಅಲ್ಲಿ ದೊಡ್ಡದಲ್ವಾ ಕೋಳಿ ಕಂಪೇರ್ ಮಾಡಿದ್ರೆ, ಆದ್ರೆ ಕೋಳಿ ಅದನ್ನೇ ಇದೆ, ಇದು ನುಂಗ್ಬಿಡುತ್ತಲ್ಲ ಅಂತ ಆ ತರಹ ಸಾಧ್ಯ ಇದು ಅಲ್ವಾ? ಅದು ಅಷ್ಟು ಸೂಕ್ಷ್ಮವಾಗಿರುತ್ತೆ, ಕಣ್ಣಿಗೆ ಕಾಣಿಸ್ದೇ ಇರೋ ಅಂತಹದ್ದು ಆತ್ಮಸ್ವರೂಪ. ಇದು ಎಲ್ಲ ಪ್ರಪಂಚ ಏನ್ ಢಾಳ ಕಾಣಿಸ್ತಾ ಇರುತ್ತೆ. ಈ ನಾನು ಅಂತ ನಾನೇನ್ ಅನ್ಕೋತಿದ್ದೀನಿ, ನಾನು ಜೋರಾಗಿರ್ತೀನಿ, ಆದ್ರೆ ನನ್ನ ಸ್ವರೂಪ ನನ್ನನ್ನು ನುಂಗ್ ಹಾಕುತ್ತೆ.
ನನ್ಗೇನು ಸ್ವತಂತ್ರ ಅಸ್ತಿತ್ವ ಇಲ್ಲ, ಒಂದ್ ಪೈಸಾ ಕೆಲಸ ನನ್ ಕೈ ಮಾಡಕ್ ಆಗಲ್ಲ ಸ್ವಂತವಾಗಿ. ಅದು ನನಗೆ ಶಕ್ತಿ ಕೊಟ್ರೆ ಮಾತ್ರವೇ ಮಾಡಕ್ ಹೌದು. ಆದ್ರೂ ನಾನು ಮಾಡ್ದೆ ಹೇಳ್ಕೊತೀವಿ ಅಷ್ಟೇ. ಹೌದು. ಇಲ್ಲ, ಇಲ್ಲಿ ಕೋಡಗ ಅಂದ್ರೆ ಅಹಂಕಾರ ಅಂತ ಕೊಡೋದೇ ಇಲ್ಲ. ಆ ಅಲ್ಲ, ಚೈತನ್ಯ ಜ್ಞಾಪಕವೇ ಅನ್ನೋದು ಬರಲ್ಲ. ನಾನು ಸೂಚ್ಯವಾಗಿ ಹೇಳಿರೋದು. ಅಹಂಕಾರ ಹಾ, ಅನ್ನೋದು ಇಲ್ಲಿ ಕೋಡಗ ಅಂದ್ರೆ ಅಹಂಕಾರ ಅಂತ. ಹೌದೌದು, ಅದು ಅಹಂಕಾರ ಅನ್ನೋದು ಸೂಚ್ಯವಾಗಿ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಅಹಂಕಾರವನ್ನ. ಇದು ಆತ್ಮ ನುಂಗ್ ಹಾಕತ್ತೆ ಅಂತ. ಬಟ್ ರೆಗ್ಯುಲರ್ ಕಲೋಕಿಯಲ್ ಮೀನಿಂಗು ಕೋಡ್ಗ ಅಂದ್ರೆ ಕೋತಿ ಅಂತ. ಹಾ, ಕೋತಿ. ನಮ್ಮ ಗುರುಗಳು ಹೇಳಿದ್ಮೇಲೆನೆ ನಮ್ಗೆ ಇದು ಗೊತ್ತಾಗಿದ್ದು. ಓಹೋ, ಕೋಡಗ ಅಂದ್ರೆ ಹೆಂಗೆ ಅಂತಂದ್ರೆ ಇದು ಅಹಂಕಾರನಪ್ಪ, ಅಷ್ಟು ಬೃಹದಾಕಾರವಾಗಿರುತ್ತೆ. ಅದು ಕೂಡ ಕೋಡಗನಾದ್ರೂ ಒಂಚೂರು ಇಷ್ಟೆಷ್ಟಿದೆ, ಅದು ಅಹಂಕಾರ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ. ಅದಕ್ಕೆ ನೆವರ್ ಎಂಡಿಂಗು ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಕಾಂತಿ ಅವ್ರಿಗೆ. ಸೆಕೆಂಡ್ ಸ್ಟೆಪ್ ಹೇಳಿ ಕಾಂತಿ ಅವ್ರೆ. ಪ್ರಪಂಚವನ್ನು ಈಶ್ವರ ನುಂಗಿದ. ಹ, ಇಲ್ಲಿ ಜಗತ್ ಅಂತಂದ್ರೆ ಏನು, ಪ್ರಪಂಚ ಅಂತಂದ್ರೆ ಏನು ಅಂತಂತಂದ್ರೆ, ಈಗ ಕಾರ್ಯಕಾರಣ ಅಂತ ತಗೊಂಡಾಗ ಈ ಒಂದು ಪ್ರಪಂಚನ ಈಶ್ವರ ನುಂಗ್ದ ಅಂತ, ಕೊಡಗನ ಕೋಳಿ ನುಂಗಿದ ತಗೊಂಡ್ರೆ ಪ್ರಪಂಚ ಇಸ್ ಫಾಲೋಡ್ ಬೈ ಈಶ್ವರ ಅಂತ ಆಗತ್ತೆ. ಅಂದ್ರೆ ಏನು ಆಯ್ತು ಅಂದ್ರೆ ಪ್ರಪಂಚ ಮಿಥ್ಯ ಅಂತ ಆಯ್ತು. ಸೊ ಕಾರ್ಯ ಯಾವುದು, ಕಾರಣ ಯಾವುದು, ಇದೆಲ್ಲಾನು ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಈ ಒಂದು ಪ್ರಪಂಚ ಇಲ್ವೇ ಇಲ್ಲ ಅಂತ ಆಗತ್ತೆ. ಆಮೇಲೆ ಈಗ ಅದೇ ಬ್ರಹ್ಮನ್ ಅಂತ ಆಗತ್ತೆ, ಅಂದ್ರೆ ಪರಮಾತ್ಮ ಅಂತ ಆಯ್ತು. ಈಶ್ವರ ಈ ಪ್ರಪಂಚನ ನುಂಗಿದ ಅಂತ ಆದ್ಮೇಲೆ ಆ ಒಂದು ಈಶ್ವರ ಏನು ಅಂತಂದ್ರೆ ಅದೇ ಪರಮಾತ್ಮ. ಸೊ ಈಶ್ವರ ಈಸ್ ಬ್ರಹ್ಮ. ಆಮೇಲೆ ಈಗ ನಮ್ಮದು, ನಾನು ಒಂದು ಪ್ರಪಂಚದಲ್ಲಿ ಒಂದು ವಸ್ತು ಅಥವಾ ಒಂದು ಜೀವ ಅಂತ ಅನ್ಕೊಂಡಾಗ ನಾನೇನು, ನನ್ನನ್ನು ಆ ಒಂದು ಈಶ್ವರನ ನುಂಗತ್ತೆ ಅಂತಂದ್ರೆ ನನ್ನಲ್ಲಿ ಏನಿದೆ, ನನ್ನ ದೇಹ ಮನಸ್ಸು ಬುದ್ಧಿನ ನುಂಗಿ ಹಾಕಿ ನನ್ನ ಆತ್ಮ ಅಂತನದಿದೆ. ಆ ಆತ್ಮ ಏನು ಅಂತಂದ್ರೆ ಅದು ಬ್ರಹ್ಮ. ಸೊ ಅದು ಬ್ರಹ್ಮ, ಪ್ರಪಂಚನೂ ಬ್ರಹ್ಮ, ನಾನೂ ಬ್ರಹ್ಮ, ಇಲ್ಲಿ ಇರೋದೆಲ್ಲ ಬ್ರಹ್ಮನೇ. ಜೀವಾತ್ಮ ಅನ್ನೋದು ಇವಾಗ ನನ್ನಲ್ಲಿರುವಂತ ಆತ್ಮ ಜೀವಾತ್ಮ ಆಗತ್ತೆ. ಅದು ಏನೂ ಇಲ್ಲ, ಅದು ಇಟ್ ಇಸ್ ನಥಿಂಗ್ ಬಟ್ ಬ್ರಹ್ಮನ್. ಸೊ ನಾನು ಬ್ರಹ್ಮನೇ, ಪ್ರಪಂಚನೂ ಬ್ರಹ್ಮನೇ. ಸೊ ಜೀವಾತ್ಮ ಮತ್ತೆ ಪರಮಾತ್ಮ ಏಕತ್ವ, ಅದು ಅದ್ವೈತ ಆಗತ್ತೆ. ಜೀವ, ಜಗತ್ತು, ಈಶ್ವರ, ಇದೆಲ್ಲ ಮೂರು ನಾವು ಯೋಚನೆ ನಮ್ಗೆ ಅರ್ಥ ಆಗೋದು ಆತರ. ನಾನ್ ಬೇರೆ, ಪ್ರಪಂಚ ಬೇರೆ, ಅದನ್ನೆಲ್ಲ ಕಾಪಾಡ್ತಿರೋಂಥ ಒಂದು ಈಶ್ವರ ಬೇರೆ, ಮೂರು ಯೋಚನೆ ಮಾಡ್ತೀವಿ ನಾವು, ಜೀವ, ಜಗತ್, ಈಶ್ವರ ಅಂತ. ಬಟ್ ಅದ್ ಎಲ್ಲಾನು ಬ್ರಹ್ಮನೇ. ಫಸ್ಟ್ ಲೆವೆಲ್ ಅಲ್ಲಿ ನೇಮ್ ಅಂಡ್ ಫಾರ್ಮ್ ಅಂತ ತಗೋತೀವಿ ನಾವು, ಅದು ಮಿಥ್ಯ ಅಂತ ಗೊತ್ತಾಗತ್ತೆ. ಆಮೇಲೆ ಈ ಜಗತ್ತು ಬ್ರಹ್ಮ ಅಂತ ಗೊತ್ತಾಗತ್ತೆ. ಅದ್ ಜಗತ್ತು ನಮ್ಗೆ ಕಾಣಿಸ್ತಾ ಇರೋಂಥದ್ದು ಜಗತ್ ಅಲ್ಲ, ಅದು ಬ್ರಹ್ಮ ಅಂತ ಗೊತ್ತಾಗತ್ತೆ. ಆಮೇಲೆ ನನ್ನದು ಏನಪ್ಪ, ನಾನು ಈಗ ಒಂದು ಜೀವ ಇದೀನಿ, ಇಲ್ಲಿ ಎಷ್ಟೊಂದು ನನಗೆ ಕೆಲಸ ನಡೀತಾ ಇದೆ, ಈಗ ಅರ್ಥ ಮಾಡ್ಕೋತಾ ಇದೀನಿ, ಅದ್ವೈತ ಏನು ದ್ವೈತ ಏನು ಅಂತೆಲ್ಲ ತಿಳ್ಕೊತಾ ಇದ್ದೀನಿ ಅಂತ ಅನ್ಕೊಂಡಾಗ ಅದ್ರ ಹಿಂದೆ ಏನಿದೆ, ಅದು ಆತ್ಮನೇ. ಸೊ ಅದು ಜೀವಾತ್ಮ, ಅದು ಬ್ರಹ್ಮನ್ನೇ. ಸೊ ಇರೋದೆಲ್ಲ, ಇಲ್ಲಿರೋದೆಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅನ್ನೋದು ಇದು ಅದ್ವೈತ ತತ್ವ, ಅದ್ವೈತ ಜ್ಞಾನ. ಇದು ನಮಗ್ ಬಂದು ಅದನ್ನ ನಾವು ರೂಢಿಯಲ್ಲಿ ತಂದ್ಕೋಬೇಕು. ಬರೀ ನಾಲೆಡ್ಜ್ ಲೆವೆಲ್ ಅಲ್ಲ, ನಮ್ಮ ಒಂದು ದಿನನಿತ್ಯದಲ್ಲಿ ನಾವು ಇದನ್ನ ಕಂಡ್ಕೋತಾ ಹೋಗ್ಬೇಕು. ಅವಾಗ ಇದು ಆನಂದ ಹೊಂದೋಕ್ ಸಾಧ್ಯ. ಹೌದು, ಇದೇ ಅದ್ವೈತ ಜ್ಞಾನ. ಈ ಅದ್ವೈತ ಜ್ಞಾನ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರವಣ ಮನನ ನಿಧ್ಯಾಸ ಮಾಡಿ ಗುರು ಕೃಪೆ ಮಾಡಿ ಇದ್ದು ದೃಢ ಆಗ್ಬೇಕು. ಆ ಒಂದು ತತ್ವಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಂಥ ಗುರು ನಮಗ್ ಸಿಕ್ಕಿರೋದ್ರಿಂದ ಇಷ್ಟ್ರ ಮಟ್ಟಿಗೆ ನಾವು ಮಾತಾಡಕ್ಕಾರು ಸಾಧ್ಯ ಆಗ್ತಿದೆ. ಇಲ್ಲಾಂದ್ರೆ ಈ ಪದಗಳ ಅರ್ಥವೇ ಗೊತ್ತಾಗ್ತಾ ಇರಲಿಲ್ಲ. ಜೀವ ಅಂದ್ರೇನೋ, ಜಗತ್ ಅಂದ್ರೇನೋ, ಜೀವಾತ್ಮ ಅಂದ್ರೇನೋ, ಪರಮಾತ್ಮ ಅಂದ್ರೇನೋ ಯಾವ್ದೋ ಗೊತ್ತಾಗ್ತಿರ್ಲಿಲ್ಲ.
ಇದ್ರಲ್ಲಿ ವ್ಯತ್ಯಾಸಗಳೇನು? ಆತ್ಮ ಕಾಮನ್ನು, ಜೀವ ಪರಮಾತ್ಮ ಅಂತ ಅನ್ನೋದೇನೋ ದೇವ್ರು ಅಂತ ಅನ್ಕೊಂಡ್ ತಕ್ಕ ಮಟ್ಟಿಗೆ ಅರ್ಥ ಆಗ್ಬೋದು. ಬಟ್ ಒಂದು ಗುರು ಮುಖೇನ ನಾವು ಇವಾಗ ಕಲಿತಾ ಇರೋದ್ರಿಂದ ನಾನು ಯಾರು ಇದೆಲ್ಲ ಫಸ್ಟ್ ಲೆವೆಲ್ ಅಲ್ಲಿ ಆ ಜೀವ ಜಗತ್ತನ್ನ ಬಿಟ್ಬಿಟ್ಟು ನನ್ನ ಲೆವೆಲ್ ಬಂದ್ಕೋಬೇಕು. ನಾನ್ ಯಾರು ಅಂತ ತಿಳ್ಕೊಳ್ಬೇಕು. ಆತ್ಮ ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಂಡು ಅಲ್ಲಿ ಆತ್ಮನೇ ಬ್ರಹ್ಮ ಅಂತ ತಿಳ್ಕೋಬೇಕು ಅಂತ ಅನ್ನೋದು ಒಂದು ತಿಳುವಳಿಕೆ ಕೊಟ್ಟಿರೋದ್ರಿಂದ ಈ ಆತ್ಮಜ್ಞಾನ ಜ್ಞಾನದ ಲೆವೆಲ್ ಅಲ್ಲಿ ಇರೋದ್ರಿಂದ ಅದನ್ನ ವಿಸ್ಡಮ್ ಲೆವೆಲ್ ಮಾಡ್ಕೊಳ್ಬೇಕು ಅಂತ ಒಂದು ಮಾರ್ಗ ತೋರಿಸ್ತಾ ಇದಾರೆ ನಮ್ಮ ಗುರುಜಿ. ಅದಕ್ಕೆ ನಾವು ಚಿರಋಣಿಯಾಗಿರ್ಬೇಕು. ಅದನ್ನ ನಾವು ಮಾಡ್ಬೇಕು. ಅದು ಅವ್ರು ಹೇಳಿದ್ದಷ್ಟೇ ಅಲ್ಲೇ ಬಿಟ್ಟು ಇಲ್ಲಿ AVSC ಕ್ಲಾಸ್ ಅಲ್ಲಿ ಮುಗಿಸ್ಕೊಂಡ್ಬಿಡೋದಲ್ಲ. ಬಟ್ ಆ ಒಂದ್ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಎನ್ಲೈಟನ್ಮೆಂಟ್ ಬೇಕು ಅನ್ನೋ ಒಂದು ಮುಮುಕ್ಷುತ್ವ ಇಟ್ಕೊಂಡು ನಾವು ನಮ್ಮ ಒಂದು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಹೌದು, ಮೊದ್ಲು ಅಜ್ಞಾನ ಇರ್ತದೆ. ಫಸ್ಟ್ ನಾವೇನ್ ಅನ್ಕೊಳ್ತೀವಿ, ದೇಹ ಮನಸ್ಸು ಬುದ್ಧಿನೇನೆ ನಾನಿದೆ ಅಂತ ತಿಳ್ಕೊಂಡಿರ್ತೀವಿ. ಆಮೇಲೆ ನಾವು ಅದರಿಂದ ಆತ್ಮ ಅನಾತ್ಮ ವಿವೇಕದಿಂದ ಅದನ್ನು ಹೋಗಿಸ್ಕೋಬೇಕು. ಆಮೇಲೆ ದೃಕ್ದೃಶ್ಯದಿಂದ, ಆಮೇಲೆ ಪಂಚಕೋಶಗಳ ವಿವೇಕದಿಂದ, ಹೀಗೆ ಎಲ್ಲ ಒಂದು ನಾನೇ ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ನೇತಿ ಅಂತ ಮಾರ್ಗ ಇದೆಯಲ್ಲ, ಅದು ನೇತಿ ಅಂತ ಹೇಳ್ಕೊಂಡು ಆತರ ಇದೆಲ್ಲದ್ರಿಂದ ಈ ಎಷ್ಟು ವಿವೇಕಗಳು ಕೊಟ್ಟಿದ್ದಾರೆ, ಎಲ್ಲಾ ವಿವೇಕಗಳಿಂದ ನಾವು ಆತ್ಮ ಅನಾತ್ಮನ ಬೇರ್ಪಡಿಸ್ಕೊಂಡು ಕಾರ್ಯಕಾರಣ ವಿವೇಕದಿಂದ ಪ್ರಪಂಚ ಮತ್ತು ನಾನೇ ಒಂದೇ ಅಂತಂದ್ರೆ ಅದ್ವೈತ ಸ್ಥಿತಿ ತಿಳಿಬೇಕಾದ್ರೆ ಕಾರ್ಯಕಾರಣ ಈ ಒಂದು ವಿವೇಕದಿಂದಾನೇ ಸಾಧ್ಯ. ಕಾರ್ಯಕಾರಣ ಸಂಬಂಧ ಅಂದ್ರೆ ಏನು ಅಂತ ಹೇಳಿ, ಯಾರು ಹೇಳ್ತೀರಿ? ಉಮಾ ಅವ್ರು ಹೇಳ್ತಾರೆ ಚೆನ್ನಾಗಿ. ಅಲ್ಲ, ಇದೆಲ್ಲ ಕಂಡ್ಕೊಂಡ ಮೇಲೆ ನಮಗೆ ಆನಂದ ಸಿಗುತ್ತಾ, ಅಥವಾ ನಾವು ಆನಂದ ಸ್ವರೂಪಿ ಇದನ್ನು ಕಂಡ್ಕೊಂಡೋದು ನಾನು ನನ್ನ ಏನು ಅಜ್ಞಾನದಿಂದ ಇದು ತಿಳ್ಕೊಂಡಿದ್ದೀನಿ, ಅದರಿಂದ ನಾನು ಅಜ್ಞಾನ ನಿವಾರಣೆ ಮಾಡಬೇಕು ಅಂತ ಬೆಳಗಬೇಕಾ, ಅಥವಾ ಇದೆಲ್ಲ ಪಡೆದ ಮೇಲೆ ನನಗೆ ಆನಂದ ಸಿಗುತ್ತಾ ಅನ್ನೋದು ಒಂದು ಸ್ವಲ್ಪ ಡೌಟ್ ಇದೆ. ಎಲ್ಲ ಅನಲೈಸ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬಂದ್ಮೇಲೆ ನಾನು ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾದ್ಮೇಲೆ, ನಾನು ಆನಂದ ಸ್ವರೂಪಿ ಅಂತ ಗೊತ್ತಾದ್ಮೇಲೆ ಆನಂದನೇ ತಾನೇ ಸಿಗೋದು. ಅಲ್ಲ, ಅದ್ರ ಮುಂಚೆ ಗೊತ್ತಾ ಅದು ಆನಂದ ಸ್ವರೂಪಿ ಆಗಕ್ ಸಾಧ್ಯ ಇಲ್ವಾ ಸಿಗ್ತಾ ಇತ್ತು, ಕಾಫಿ ಆನಂದ ಇತ್ತು, ಬೇರೆ ಬೇರೆ ಎಷ್ಟು ತರ ಆನಂದಗಳನ್ನ ಸಿಗ್ತಾ ಇತ್ತು. ನಾವು ಅದೇ ನಿಜವಾದ ಆನಂದ ಅನ್ಕೊಂಡಿದ್ವಿ. ನಿಜವಾದ ಆನಂದ ಸಿಗ್ಬೇಕಾದ್ರೆ ಇದೆಲ್ಲದರಿಂದ ಕಲ್ತ್ಕೊಂಡ್ಮೇಲೆನೆ ತಾನೇ. ನಿಮ್ಮ ಅನುಭವದಲ್ಲಿ ಹೇಳಿ ನೋಡೋಣ, ನಿಮ್ಗೆ ಯಾವ ಆನಂದ ಸಿಕ್ಕಿದೆ? ಈಗ ನನಗೆ ನಮ್ಮ ಗುರುಗಳು ಹೇಳಿದ ಒಂದು ಸ್ಪಷ್ಟತೆ ಏನು ಅಂದ್ರೆ, ಫಸ್ಟ್ ನೀನು ಆನಂದ ಸ್ವರೂಪಿ ಅಂತ ಫಸ್ಟ್ ನೀನು ತಗೋಬೇಕು. ಆಮೇಲೆ ನೀನು ಈ ದೇಹ ಮನಸ್ಸು ಬುದ್ಧಿ ಇಟ್ಕೊಂಡು ನೀನು ಇದರಿಂದ ಸುಖ ದುಃಖ, ಆಮೇಲೆ ಅಲ್ಪಾನಂದ, ಆಮೇಲೆ ಕಾಫಿ ಆನಂದ ಅದೆಲ್ಲ ಪಡಿತಾ ಇದ್ಯಾ. ಆದ್ರೆ ಇದಕ್ಕೆಲ್ಲ ಮೂಲವಾಗಿರುವುದು ನೀನು ಆನಂದ ಸ್ವರೂಪಿ ಅನ್ನೋದು ಫಸ್ಟ್ ಮನದಟ್ಟು ಮಾಡಿಕೊಳ್ಬೇಕು. ಆಮೇಲೆ ನಾನು ಮೊದಲನೇ ಹಂತವಾಗಿ ಅವ್ರು ಹೇಳಿದಂಗೆ ನನಗೆ ಆಮೇಲೆ ನೀನು ಈ ಕಾಫಿ ಆನಂದ ಇದು ಅದರಿಂದ ನನಗೆ ಕುಡಿದ್ರೆ ಬರುತ್ತೆ ಅಂತ ಏನ್ ತಿಳ್ಕೊಂಡಿರ್ತಾ ಇದೆಯಾ, ತಪ್ಪು ಕಲ್ಪನೆ. ಯಾಕೆಂದ್ರೆ ನೀನೇ ಆನಂದಮಯ ಸ್ವರೂಪಿ. ಆದ್ರೆ ನೀನು ತಪ್ಪು ಕಲ್ಪನೆಯಿಂದ ನಿನ್ನ ದೇಹ ಮನಸ್ಸು ಬುದ್ಧಿಯಿಂದ ಈ ಪಂಚಕೋಶಗಳು ಪಂಚೇಂದ್ರಿಯಗಳ ತೃಪ್ತಿ ಸಿಕ್ಕಿದ್ರೆ ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ. ಆದ್ರೆ ಅದಲ್ಲ, ನೀನು ಮೊದಲು ಆನಂದ ಸ್ವರೂಪಿ ತಿಳ್ಕೋ ಅಂತ ಹೇಳಿದಂಗೆ ನನಗೆ ಅನ್ಸುತ್ತೆ. ಕರೆಕ್ಟಾ ಇಲ್ವಾ ಮೇಡಮ್ನವ್ರು? ಹೇಳ್ಬೇಕು. ಹೇಳಿ ಕಾತ್ಯಾಯನಿವ್ರೆ. ಖಂಡಿತ ಕರೆಕ್ಟು. ಅದನ್ನೇ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಅದನ್ನ ತಿಳ್ಕೊಳಕ್ಕೆ ಡೈರೆಕ್ಟ್ ಆಗಿ ಇವಾಗ ಅವರು ನೋಡ್ರಿ ನೀವೇ ಆನಂದ ಸ್ವರೂಪಿ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ವಲ್ಲ. ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಇವ್ರು ಹೇಳಿದ ಹಾಗೆ ಒಂದೊಂದೇ ಆತ್ಮ ಅನಾತ್ಮ ವಿವೇಕ, ದೃಕ್ದೃಶ್ಯ ವಿವೇಕ, ಪಂಚಕೋಶ ವಿವೇಕ ಇದನ್ನೆಲ್ಲ ಮಾಡಿಕೊಂಡು ತಿಳ್ಕೊಳ್ಬೇಕು. ಅದು ನಾನೇ ಆನಂದ ಸ್ವರೂಪಿ. ಆವಾಗ ನೀವು ಹೇಳ್ದಂಗೆ ಕಾಫಿ ಆನಂದನೂ ನನ್ನಿಂದಾನೇ ಬಂದಿದ್ದು, ಟೀ ಆನಂದನೂ ನನ್ನಿಂದಾನೇ ಬಂದಿದ್ದು ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಗೊತ್ತಾಗಿರಲ್ಲ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಈಗ ನಮ್ಮ ಶ್ರೀನಿವಾಸ ಮೂರ್ತಿಯವ್ರ ಪ್ರಕಾರ ಫಸ್ಟ್ ನಾನು ಆನಂದ ಸ್ವರೂಪಿ ಅನ್ನೋದನ್ನ
ಫಸ್ಟ್ ತಿಳ್ಕೊಬೇಕು. ಆಮೇಲೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಾದ್ಮೇಲೆ ಆನಂದ ಸ್ವರೂಪಿನ ದೃಢ ಆಗ್ಬೇಕು ಅಲ್ವಾ ಶ್ರೀನಿವಾಸ ಮೂರ್ತಿ ಅವ್ರೆ? ಅಲ್ಲ ಅದೇ ಇವಾಗ ಈ ನಮ್ಮ ಫಸ್ಟ್ ನಾವ್ ಅನ್ಕೊಂಡ್ರೇನೆ ನೆಕ್ಸ್ಟ್ ಸ್ಟೆಪ್ಗೆಲ್ಲ ಹೋಗಕ್ಕಾಗೋದು. ಆಲ್ಮೋಸ್ಟ್ ಇದ್ ಮಾಡ್ದಾಗ ಈಗ ಹೇಳ್ತಾ ಇರೋದೇನು ಅಂದ್ರೆ, ಫಸ್ಟ್ ನೀನು ದೇಹ ಮನಸ್ಸು ಬುದ್ಧಿ ಅಲ್ಲ, ನೀನು ಆತ್ಮ ಸ್ವರೂಪಿ ಅಂತ ತಿಳ್ಕೊಬೇಕಾದ್ದು ಮೊದಲನೇ ಹಂತ. ಸೊ ಆ ಮೊದಲನೇ ಹಂತ ತಿಳ್ಕೊಂಡಾದ್ಮೇಲೆ ನೀನು ಆನಂದ ಸ್ವರೂಪಿ ಅನ್ನೋದು ಅಲ್ಲಿ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಹಾಗೆ ನೀನು ಆತ್ಮ ಸ್ವರೂಪಿ ಅಂತ ನೀನು ಎಸ್ಟಾಬ್ಲಿಷ್ ಆಗದೆ ಇದ್ರೆ ಇನ್ನ ದೇಹ ಮನಸ್ಸು ಬುದ್ಧಿ ಭಾವನೆ ಇಟ್ಕೊಂಡಾಗ ನೀವು ಹೇಳಿದಂಗೆ ಈ ತಾತ್ಕಾಲಿಕ ಸುಖ, ಯಾಕೆಂದ್ರೆ ಯಾವುದೋ ಒಂದು ಸಿಕ್ಕಿದ್ರೆ ಸುಖ, ಸಿಗದೆ ದುಃಖ ಅನ್ನೋದು ಆಗುತ್ತೆ. ಆದ್ರೆ ಯಾವಾಗ ನೀನು ದೇಹ ನಾನೆಂಬುದು ನಾನಲ್ಲ, ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿತ್ ಆನಂದ ಸ್ವರೂಪಿ ನಾನು ಅನ್ನೋದು ನಿಮಗೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಅದು ಕೂತು ಬಿಟ್ರೆ ಅದು ಆನಂದ ಸ್ವರೂಪಿನ ಆಗ್ಬಿಟ್ಟಿರುತ್ತೆ. ಆಮೇಲೆ ನೀನು ಕಾಫಿ ಕುಡಿದ್ರು ಆನಂದ ಬೇಕು ಅಂದ್ರೆ ಆನಂದಲ್ಲೇ ಇರ್ತೀಯ, ಕಾಫಿ ಕುಡಿದೇ ಇದ್ರು ಆನಂದದಲ್ಲಿ ಇರ್ತೀಯ ಅನ್ನೋ ಥರದಲ್ಲಿ ಗುರುಗಳು ಹೇಳಿದ್ದನ್ನ ನಾನು ಸುಮ್ಮನೆ ಸಂಬಂಧ ಹಂಚ್ಕೊಂಡೆ. ಚೆನ್ನಾಗಿದೆ ಶ್ರೀನಿವಾಸ ಮೂರ್ತಿ ಅವ್ರೆ. ಉಮಾ ಅವ್ರೆ, ನೀವು ನೆಕ್ಸ್ಟ್ ಹೇಳ್ತೀರಾ? ಕಾರ್ಯಕಾರಣ ಸಂಬಂಧ ಅಂದ್ರೆ ಏನು ಅನ್ನೋದನ್ನ ಬ್ರೀಫ್ ಆಗಿ 1, 2, 3 ಎಲ್ಲ ಹೇಳ್ಕೊಂಡ್ ಬರ್ತಾರೆ ಎಲ್ಲ ವಿವೇಕಗಳ ಮೂಲಕ. ಅದೇ ತತ್ವಮಸಿನೇ ಬೇರೆ ಬೇರೆ ತರ ಹೇಳ್ಕೊಂಡ್ ಬರ್ತಾವಲ್ಲ ಗುರುಜಿ. ಇಲ್ಲಿ ಏನಾಗುತ್ತೆ, ಎಷ್ಟು ರಿಪೀಟೆಡ್ ಆಗಿ ಹೇಳ್ತಾರೆ ಅಂದ್ರೆ, ಅಷ್ಟು ರಿಪೀಟೆಡ್ ಆಗಿ ಹೇಳಿದ್ರು ಕೂಡ ಒಂದೊಂದ್ಸತಿ ನಮ್ ತಲೆಗೆ ಹೋಗೋದಿಲ್ಲ. ಅಷ್ಟು ರಿಪೀಟೆಡ್ ಆಗಿ ರಿಪೀಟ್ ಆಗುತ್ತೆ. ಅದನ್ನೇ ಇನ್ನೊಂದ್ ರೀತಿಲಿ ಹೇಳ್ತಾನೆ ಇರ್ತಾರೆ. ಅದೇ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಂಡ್ ಬರ್ತಾರೆ. 1, 2, 3 4 ಮೊದಲನೇದ್ರೊಳಗೆ ನಾವು ಎಲ್ಲವೂ ಆತ್ಮ ಅನಾತ್ಮ ಬೇರ್ಪಡಿಸ್ಕೊಂತೀವಿ. ಎರಡನೇ ಹಂತದಲ್ಲಿ ಏನ್ ಮಾಡ್ತೀವಿ, ಅದು ಎಲ್ಲವೂ ಅನಾತ್ಮವೂ ಆತ್ಮವೇ ಅಂತ ಹೇಳಿ ನಾವು ಮಾಡ್ತೀವಿ. ಹಿಂದೆ ನಾವು ಸಾಕಷ್ಟಲ್ಲಿ ಇದನ್ನ ನಾವು ಮಾತಾಡಿ ಬಂದಿದ್ದೀವಿ. ಮೂರನೇ ಹಂತ ಬರೋ ಅಷ್ಟೊತ್ತಿಗೆ ನಾವೇನ್ ಮಾಡ್ತೀವಿ, ಎಲ್ಲವೂ ಆತ್ಮವೇ, ಅನಾತ್ಮ ಅನ್ನೋಂಥದ್ದು ಯಾವುದು ಇಲ್ಲ ಅಂತ. ಯಾಕೆ ಅಂತಂದ್ರೆ ನನ್ನದೇ ಚೈತನ್ಯದ ಎಲ್ಲವೂ ಸ್ವರೂಪಗಳೇ ಆಗಿರೋದ್ರಿಂದ ಅದು ಚೈತನ್ಯನೇ ಆಗಿದೆ. ಹಾಗಾಗಿ ಯಾವುದು ಅನಾತ್ಮ ಅನ್ನೋದು ಇಲ್ಲ ಅಂತ ನಾವು ಏನಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಈ ಸತ್ಯ ಮಿಥ್ಯ ಅನ್ನೋದನ್ನ ನಾವು ಮೊದಲನೇದಾಗಿ ತಗೊಂಡ್ ಬರ್ತೀವಿ. ಆ ನಂತರ ಏನ್ ಮಾಡ್ತೀವಿ, ಆ ದ್ವೈತನೂ ಹೋಗಿ ಜೀವ ಜಗತ್ ಈಶ್ವರ ಅಂತ 3 ಮೊದಲು ತಗೊಂಡ್ ಬರ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಜಗತ್ತನ್ನ ಮತ್ತೆ ಈಶ್ವರನ ಒಂದ್ ಮಾಡ್ಕೊಂಡ್ಬಿಡ್ತೀವಿ, ಜೀವ ಮತ್ತೆ ಜಗತ್ ಅಂತ ತಗೊಂಡ್ಬರ್ತೀವಿ. ಆಮೇಲೆ ಏನು ಈ ಜಗತ್ ಅಂತ ಕಾಣ್ತಾ ಇದೆ ಅದೂ ಸಹಿತ ನೀನೇ ಅಪ್ಪ, ನಿನ್ನದೇ ಸ್ವರೂಪ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ ಎಲ್ಲವೂ ಏಕತ್ವ ತಂದ್ಬಿಡ್ತೀವಿ ನಾವು. ಮೊದಲು ಹೇಗೆ ನಾವು ದ್ವೈತದಲ್ಲಿ ಬೇರೆ ಬೇರೆ ಅಂತೀವೋ, ಇಲ್ಲಿ ಏಕತ್ವದಲ್ಲಿ ಕೊನೆಗೆ ನಾವು ಕೊನೆ ಮಾಡ್ಕೋತೀವಿ. ಸೊ ಬೇರೆ ಬೇರೆ ಎಲ್ಲ ಮಾಡಕ್ಕೆ ಇದು ಅದ್ವೈತ ಸಿದ್ಧಾಂತ ಇರದೆ ಹಾಗೆ. ಮೊದಲು ಹೇಗೆ ನಾವು ಬೇರೆ ಅಂತ ಮಾಡ್ಕೋತೀವೋ ಆಮೇಲೆ ಎಲ್ಲವೂ ಒಂದೇ ಆಗಿ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ನಮ್ಗೆ ಸಾಕಷ್ಟು ಉದಾಹರಣೆ ಕೊಡ್ತಾರೆ. ನಿಮಿತ್ತ ಕಾರಣ, ಉಪಾದಾನ ಕಾರಣ, ಹೇಗೆ ಒಂದೊಂದೇ ಉದಾಹರಣೆ. ಯಾಕೆಂದ್ರೆ ಯಾವ್ದನ್ನು ನಮ್ಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ಉದಾಹರಣೆಗಳು ಮುಖಾಂತರ ಹೇಳ್ತಾರೆ. ಏನ್ ಉದಾಹರಣೆ ಕೊಡ್ತಾರೆ, ಮಣ್ಣು ಮತ್ತೆ ಮಡಕೆ ಕೊಡ್ತಾರೆ. ಈಗ ಶ್ಲೋಕ ಹೇಳ್ಬಿಟ್ಟು ಹೇಳಿ. ಓಕೆ ಶ್ಲೋಕ ಹೇಳ್ಬೇಕಾ ನಿಮ್ಗೆ? ಓಕೆ ಹೇಳೋಣ. ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೇವಂ ತನ್ಮಾತ್ರಮೇ ತನ್ನ ತಥೋನ್ಯದಸ್ತಿ ಅಸ್ಥಿತಿಯೋ ವ್ಯಕ್ತಿನ ತಸ್ಯ ಮೋಹೋ ವಿನಿರ್ಗತೋ ನಿದ್ರಿತವತ್ ಪ್ರಜಲ್ಪಃ ಅಂತ. ಅದಾದ್ಮೇಲೆ ಇನ್ನೊಂದು ಶ್ಲೋಕ ಇದೆ, ಬ್ರಹ್ಮೈ ವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಭ್ರೂತೆ ಥರ್ವನಿಷ್ಠಾ ವರಿಷ್ಠ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾದಿಷ್ಠಾನಾದ್
ಭಿನ್ನತಾರೋಪಿತಸ್ಯ ಅಂತ ಹೇಳಿ ಆ ಶ್ಲೋಕ ಹೇಳ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ಅದ್ರೊಳಗೆ. ಮೊದಲನೇದಕ್ಕೆ ಹೇಳ್ತಾ ಇದಾರೆ, ಈ ಸದ್ಬ್ರಹ್ಮ ವಸ್ತು ಇದೆಯಲ್ಲ, ಅದು ಕಾರ್ಯ ಕಾರಣ ಎರಡನ್ನು ತಗೊಂಡ್ ಬರ್ತಾ ಇದ್ದಾರೆ. ಬ್ರಹ್ಮನಿಗೆ ಕಾರ್ಯನೂ ಅದೇ, ಕಾರಣವೂ ಅವನೇ, ಎರಡವೂ ಅವನೇನೆ. ಅದು ಬಿಟ್ಟು ಅವನು ಬೇರೆ ಅಂತ ಇಲ್ಲ ಅನ್ನೋದನ್ನ ನಮ್ಗೆ ಅಲ್ಲಿ ಎಲ್ಲವೂ ಸತ್ವ ಸ್ವರೂಪವೇ ಅಂತ ಹೇಳ್ತಾರೆ. ಅದಕ್ಕಿಂತ ಬೇರೆ ಯಾವ್ದು ಇಲ್ಲ. ಬ್ರಹ್ಮನಿಗಿಂತ ಬಿಟ್ಟು ಬೇರೆ ಯಾವ್ದು ಇಲ್ಲ. ಯಾರು ಆತರ ಬೇರೆ ಇದೆ ಅಂತ ಹೇಳಿದ್ರೆ ಅದು ಅವನ ಭ್ರಾಂತಿ ಅಂತ ಹೇಳ್ತಾರೆ. ಅದ್ ಬಿಟ್ಟು ಬೇರೆ ಯಾವ್ದಾರು ಇದೆಯಪ್ಪ ಬ್ರಹ್ಮನನ್ನ ಬಿಟ್ಟು ಇದೆ ಅಂತ ಯಾರು ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಅದು ಅವನ ಭ್ರಾಂತಿ ಆಗಿರತ್ತೆ ಅಷ್ಟೇ ಹೊರತು ಅದು ಬಿಟ್ಟು ಬೇರೆ ಇಲ್ಲ ಅಂತ ಹೇಳಿ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಅದೊಂದು ಕನ್ಸಿನಲ್ಲಿ ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಏನೇನೋ ಕನ್ವರಿಸ್ತಾನಲ್ಲ, ಆ ತರ ಅದು ಅವನ್ ಮಾಡುವಂಥದ್ದು ಇದು. ಹಾಗಾಗಿ ಅದು ಬಿಟ್ಟು ಬೇರೆ ಯಾವುದು ಬ್ರಹ್ಮನನ್ನ ಬಿಟ್ಟು ಯಾವ್ದು ಇಲ್ಲ. ಈಗ ಸುಮ್ಮನೆ ಉದಾಹರಣೆ ತಂದ್ರೆ ಒಂದು ಮಡಿಕೆ ಆ ತರ ತಗೊಂಡ್ರೆ ಬೇರೆ ಬೇರೆ ತರ ಮಡಿಕೆ ಇರ್ಬೋದು. ಒಂದು ಹಾಲಿನ ಮಡಿಕೆ ಇರ್ಬೋದು, ಇನ್ನೊಂದು ನೀರಿನ ಮಡಿಕೆ ಇರ್ಬೋದು, ಬೇರೆ ಇರ್ಬೋದು. ಆದ್ರೆ ಆ ಮೂಲ ವಸ್ತು ಹಾಲು ನೀರು ಎಲ್ಲ ಮಡಿಕೆಯಲ್ಲಿ ಮೂಲ ವಸ್ತು ಏನದು ಮಣ್ಣೆ ಆಗಿರುತ್ತೆ. ಅದು ಮಣ್ಣು ಬಿಟ್ಟು ಬೇರೆ ಇಲ್ಲ. ಹಾಗಾಗಿ ಎಲ್ಲವೂ ಹೆಸರುಗಳು ಬೇರೆ ಆಗಿರಬಹುದು ಅಷ್ಟೇ ಹೊರತು ಅದು ಎಲ್ಲವೂ ಮಣ್ಣೆ ಅಂತ ಹೇಳಿ, ಮಣ್ಣೆ ಅದಕ್ಕೆ ಉಪಾದಾನ ಕಾರಣ ಅನ್ನೋದು, ನಿಮಿತ್ತ ಕಾರಣ ಅನ್ನೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ವಿವರಿಸ್ಕೊಂಡ್ ಬರ್ತಾರೆ. ಮತ್ತೆ ಇನ್ನೂ ಒಂದು ಅದಕ್ಕೆ ಮತ್ತೆ ಅದೇ ಹೇಳ್ತಾರೆ, ಎಲ್ಲದೂ ಬ್ರಹ್ಮನ್ ಒಂದ್ ಬಿಟ್ಟು ಬೇರೆ ಉದಾಹರಣೆ ಹೇಳಲ್ಲ. ಕನಸಿಂದ ಒಂದು ಉದಾಹರಣೆ ಹೇಳ್ತಾರೆ. ಕನಸಿನಲ್ಲಿ ನೀನು ಲಂಡನ್ ಪ್ಯಾರಿಸ್ ಇದು ಎಲ್ಲ ನೋಡಿರ್ಬೋದು. ಆದ್ರೆ ಲಂಡನ್ ಪ್ಯಾರಿಸ್ ಆಗಿ ಕಂಡಿರೋದೆಲ್ಲ ಅದೆಲ್ಲವೂ ನಿನ್ನದೇ ಚೈತನ್ಯದ ರೂಪ ಅಂತ ಹೇಳ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲ ಅನ್ನೋದು ಕನಸಿನ ಉದಾಹರಣೆ ಕೊಡ್ತಾರೆ. ಅದೇ ತರ ಕನಸಿನಲ್ಲಿ ನಾವು ತುಂಬಾ ಚೆನ್ನಾಗಿ ನಾವು ಒಪ್ಕೊಳಕ್ ನಮಗ್ ಗೊತ್ತಿದೆ. ಆದ್ರೆ ಈ ಎಚ್ಚರದಲ್ಲಿ ಬಂದಾಗ ನೀವು ಎಲ್ಲ ಕಾಣಕ್ ಶುರು ಆದಾಗ ನಮ್ಗೆ ಅದು ಒಪ್ಕೊಳಕ್ಕೆ ತುಂಬಾ ಕಷ್ಟ ಆಗಿರೋಂಥದ್ದು. ನಮಗೆ ಬಂದಿರೋ ಸಮಸ್ಯೆ ಇಲ್ಲಿ ನಮಗೆ ಬಂದಿರುವಂಥದ್ದು. ಕನಸನ್ನು ನಮ್ಗೆ ತುಂಬಾ ಸಹಜವಾಗಿ ಒಪ್ಕೋತೀವಿ ನಾವು. ಅದು ಏನೇ ಎಂತದೇ ಬಂದಿರ್ಲಿ ಕನಸಿನಲ್ಲಿ ನಮ್ಗೆ ಯಾರೋ ಬಂದು ಚೂರಿ ಹಿಡಿದು ನನ್ನ ಚುಚ್ಚಿರ್ಲಿ, ಆದ್ರೆ ನನ್ಗೆ ಅದು ಒಪ್ಕೊಳಕ್ ಸಾಧ್ಯ ಆಗತ್ತೆ. ಎಚ್ಚರದಲ್ಲಿ ನನಗೆ ಕಷ್ಟ ಆಗಿರುವಂಥದ್ದು. ಎಚ್ಚರದಲ್ಲಿ ಜಾಗೃತದಲ್ಲಿ ಎಚ್ಚರ ಆಗ್ಬೇಕು. ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ ಅದನ್ನ, ಎಚ್ಚರ ಅಂತ ಹೇಳಲ್ಲ. ಅದ್ರೊಳಗೆ ನಾನು ಎಚ್ಚರ ಆಗ್ಬೇಕಾಗಿರುವಂಥದ್ದು. ಎಲ್ಲಾ ಹಂತಕ್ಕೂ ನಾವು ಪ್ರತಿ ಸಲ ತಗೊಂಡ್ ಬಂದು ಸಾಕ್ಷಿ ಭಾವದಲ್ಲಿ ಬರ್ಬೇಕು. ಅಹಂ ಬ್ರಹ್ಮಾಸ್ಮಿ ಭಾವಕ್ಕೆ ಇದು ಹಾಗಾಗಿ ಹೇಳ್ತಾರೆ. ಇದನ್ನ 2ನೇ ಶ್ಲೋಕಕ್ಕೆ ಬ್ರಹ್ಮವೇದಂ ವಿಶ್ವಮಿಥೀವ ವಾಣಿ ಅದನ್ನ ಹೇಳ್ತಾರೆ. ಈ ಜಗತ್ತೆಲ್ಲವೂ ಬ್ರಹ್ಮವೇ ಅಂತ ಹೇಳಿ ಅಥರ್ವ ಶೀರ್ಷ ಒಂದು ಉದಾಹರಣೆ ಕೃತಿ ಹೇಳ್ತಾ ಇದ್ದಾರೆ ಅಂತೇಳಿ ಅದರದ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅದರೊಳಗೆ ಇನ್ನೊಂದು ಜಲ್ವ ಅಂತ ಅದೊಂದೇನೋ ಒಂದು ಇದೆ, ಕಾರ್ಯಕಾರಣ ಒಂದ್ ಬಿಟ್ಟು ಬೇರೊಂದಿಲ್ಲ ಅಂತ. ಹೇಗೆ ಅದೇ ಮಣ್ಣು ಮತ್ತೆ ಮಡಿಕೆನ ಹೇಗೆ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ವೋ ಹಾಗಾಗಿ ಅಸ್ತಿತ್ವ ಮತ್ತೆ ಇದು ಅರಿವು ಮತ್ತೆ ಇರುವನ್ನ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದು ಒಂದು ಉದಾಹರಣೆ. ಈ ಒಂದು ಅದಕ್ಕೆ ಆಗ್ಲೇ ಹೇಳ್ದೆ ನಾನು, ಈ ಜಲ್ವ ಅನ್ನೋ ಪದನೂ ಇದೆ, ಅನ್ನೇ ಸರಿ ವಾದ ಮಾಡ್ತಾರೆ ಅಂತ. ಆ ಜಲ್ಪನ ಜಲ್ವನ ಜಲ್ಪ 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 ನಂಗೂ ಅದು ಕರೆಕ್ಟ್ ಅರ್ಥ ಗೊತ್ತಿಲ್ಲ. ಜಲ್ಪ ಅಂತ ಅನ್ನೆಸರಿ ವಾದ ಮಾಡ್ತಾರೆ ಅವರು. ಅಲ್ಲ ಅದ್ರಲ್ಲೇ ಹೇಳಿದಾರಲ್ಲ. ಹಾ ಏನ್ ಮೇಡಮ್? ಅಲ್ಲ ಅದ್ರಲ್ಲೇ ಹೇಳಿದಾರಲ್ಲ, ಜಲ್ಪ ಅಂದ್ರೆ ಮೊಂಡುವಾದ, ಸುಮ್ಮನೆ ವಿತಂಡವಾದ. ಹುರುಳಿಲ್ಲ ಅದ್ ವಿತಂಡವಾದ ಮಾಡೋದು. ಅದು ಹುರುಳಿಲ್ಲ ಅದು ಬೇರೆ ಇದು ಬೇರೆ ಅಂತ. ಅದಕ್ಕೊಂದು ಉದಾಹರಣೆ ಈ ರಾಜಕಾರಣದ ಉದಾಹರಣೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳಿ. ಸೊ ಹಾಗಾಗಿ ಸುಮ್ನೆ ಅವರು ದ್ವೈತನೇ ಸತ್ಯ ಅಂತ ಹೇಳಿ ಇದ್ ಮಾಡ್ತಾರೆ. ಇದಕ್ಕೆ ಶಂಕರಾಚಾರ್ಯರು ಕನಸಿನ ಉದಾಹರಣೆ ಒಂದು ಕೊಟ್ಟಿರುವಂತದ್ದು ಇದು. ಸೊ ಎಲ್ಲವೂ ಈ ಅಧ್ಯಾರೋಪ ಏನೇನ್ ಮಾಡ್ತಾರಪ್ಪ ಅದಾದ್ರೆ ಈಗ ಕರೊಳಗೊಂದು ನಾವು ಮಾಯೇನು ಒಂದು ತಗೊಂಡ್ ಬರ್ತಾರೆ. ಸೊ ನಮ್ಮಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಏನಪ್ಪ ಮಾಯೆಗೆ ಮತ್ತೆ ಹೋಗ್ತದೆ ನಂಗೆ ಪದ ಎಷ್ಟೊಂದ್ಸಲಿ ಮಾಯೆಗೆ ಅಲ್ಲ, ವಿಕ್ಷೇಪ ಆವರಣ. ಮೊದಲನೇದಾಗಿ ನಮ್ಗೆ ವಿಕ್ಷೇಪದಲ್ಲಿ ನಮ್ಮನ್ನ ನಾವೇನಂತ ಮರ್ತಿದೀವಿ, ಏನಂದು ಆವರಣದಲ್ಲಿ ಬೇರೆ ಬೇರೆ ಆಗಿ ನಾವು ಕಲ್ಪನೆಗಳು ಮಾಡ್ಕೊಳ್ತಾ ಇದೀವಿ. ಅವೆರಡನ್ನು ತೆಗೆದ್ರೆ ನಮ್ಗೆ
ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಸ್ಪಷ್ಟ ಆಗುತ್ತೆ. ಅದೇನೋ ಈಗ ಒಂಚೂರು ಇನ್ನೂ ನಾನು ಪೂರ್ತಿ ರೆಡಿ ಮಾಡಿಲ್ಲ. ಸೊ ಅದ್ರೊಳಗೆ ಎಷ್ಟು ಈ ಶ್ಲೋಕ ಅದನ್ನ ನೋಡಿ ನಾನು ಇದ್ ಮಾಡ್ತಾ ಇದ್ದೀನಿ ಅಷ್ಟೇ, ಹೇಳ್ತಾ ಇದ್ದೀನಿ ನಾನು. ಸೊ ಎಲ್ಲವೂ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವನಪರಃ ಅಂತ ಹೇಳ್ತೀವಿ. ಹಾಗೆ ಎಲ್ಲವೂ ಜೀವನು ಬ್ರಹ್ಮನೇ ಮುಂದಕ್ಕೆ, ಮಿಥ್ಯ ತನಕ ಅದು ಇಟ್ಕೋಬಾರದು. ಜೀವೋ ಬ್ರಹ್ಮ ಇವನಪರಃ ಅನ್ನೋದು, ಜೀವವು ಬ್ರಹ್ಮನೇ ಬೇರೆ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅದನ್ನ ತಿಳ್ಕೊಂತಾ ಹೋದಷ್ಟು ನೋಡಿ. ಚೆನ್ನಾಗಿತ್ತು. ಕಲ್ಯಾಣಿ ಅವ್ರೆ, ನೀವ್ ಹೇಳ್ತೀರಾ? ಕನಸಿನಲ್ಲಿ ಮಾತಾಡ್ದಂಗ್ ಮಾತಾಡ್ತಾನೆ, ಅದಕ್ಕೆ ಒಂದು ಇದೆ ಹೇಳ್ತಾರೆ ಶಂಕರಾಚಾರ್ಯರು, ಮಾಯಾ ಮದಿರಾ ಪೀತಾಹ ಅಂತ. ಈ ಕನಸಿನಲ್ಲೇ ಮಾತಾಡ್ತಾ ಇದ್ದಾನೆ, ಆ ರೀತಿ ಜನ ದ್ವೈತ ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅವರು ಮಾಯಾ ಮದಿರಾ ಪೀತ ಅಂತ ಹೇಳಿದ್ದಾರೆ. ಈಗ ಆಲ್ಕೋಹಾಲ್ ಕುಡಿಯೋನ್ಗೆ ತಾನು ಏನ್ ಮಾತಾಡ್ತಾನೋ ಅಂತ ಗೊತ್ತೇ ಇಲ್ಲ. ಅದೇ ರೀತಿ ಜೀವ ಬೇರೆ, ಜಗತ್ ಬೇರೆ, ಪರಮಾತ್ಮ ಬೇರೆ ಅಂತ ಮಾತಾಡುವವರು ಮಾಯಾ ಮದಿರಾ ಪೀತ ಅಂತ ಹೇಳ್ತಾರೆ ಅವರಿಗೆ. ಅದಕ್ಕೆ ಜಲ್ಪ ಅಂತಾನು ಹೇಳ್ತಾರೆ. ಹೇಗೆ ಬಂಗಾರವನ್ನು ನಾವು ನೆಕ್ಲೆಸ್ ಚೈನ್ ಇಂದ ಬೇರೆ ಮಾಡಕ್ ಆಗಲ್ವೋ, ಹಾಗೆ ಭಗವಂತನ ಸೃಷ್ಟಿಯಿಂದ ಅದನ್ನು ಬೇರೆ ಮಾಡಕ್ ಆಗಲ್ಲ. ಅವನು ಸರ್ವವ್ಯಾಪಿ. ಬ್ರಹ್ಮೈವ ಇದಂ ವಿಶ್ವಂ, ವಿಶ್ವವೇ ಬ್ರಹ್ಮನ ಸ್ವರೂಪ. ಪ್ರಪಂಚ ಬ್ರಹ್ಮನ ಬಿಟ್ಟು ಬೇರೆ ಏನೂ ಅಲ್ಲ. ಇದನ್ನ ಅಧರ್ವಣ ವೇದದ ಮುಂಡಕೋಪನಿಷತ್ತು ಹೇಳುತ್ತೆ. ಎಲ್ಲವೂ ಬ್ರಹ್ಮವೇ, ಬ್ರಹ್ಮನ ಬಿಟ್ಟು ಏನಿಲ್ಲ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಬ್ರಹ್ಮೆ ನಮ್ಮಲ್ಲಿದೆ, ನಾನು ಆತ್ಮ ಅಂತ ನಮ್ಗೆ ಗೊತ್ತಿಲ್ಲ. ಆ ಬ್ರಹ್ಮನನ್ನು ನಾವು ಹುಡುಕ್ತಾ ಇರ್ತೀವಿ. ಬ್ರಹ್ಮ ಅಂದ್ರೆ ಅಸ್ತಿತ್ವ ಅನ್ನುವ ಅರಿವು ಇಲ್ಲ, ಅಸ್ತಿತ್ವ ರೂಪದಲ್ಲಿ ಇರೋದು ಬ್ರಹ್ಮ. ಈಗ ಸೃಷ್ಟಿ ಏನ್ರಿ? ಹೇಳಿ ಹೇಳಿ. ಈಗ ಸೃಷ್ಟಿ ಆಗಕ್ ಮುಂಚೆ ಜಗತ್ತಲ್ಲಿ ಅಸ್ತಿತ್ವ ಇತ್ತು, ಅದಕ್ಕೆ ಸತ್ ಅಂತ ಹೇಳಿದ್ದಾರೆ, ಅದೇ ಬ್ರಹ್ಮ. ಈ ಸೃಷ್ಟಿ ಆಗಿದ್ಮೇಲೆ ಅಸ್ತಿತ್ವ ಇರೋದು, ಆ ಅಸ್ತಿತ್ವವು ಬ್ರಹ್ಮ. ಅಸ್ತಿತ್ವ ರೂಪದಲ್ಲಿ ಬ್ರಹ್ಮ ನಮ್ಮ ಮುಂದೆ ಇದ್ದಾನೆ. ಗುಡ್ಡ ಇದೆ, ಬೆಟ್ಟ ಇದೆ, ಇದೆ ಅನ್ನೋದು ಅಸ್ತಿತ್ವ. ಇದೆಲ್ಲ ಅಸ್ತಿತ್ವ ಆತ್ಮನ ರೂಪದಲ್ಲಿ ನಮ್ಮಲ್ಲೇ ಇದ್ದಾನೆ. ನಾನು ಇದ್ದೀನಿ ಅಂತ ಹೇಳ್ತೀವಿ. ನಾನು ಅನ್ನೋದು ಚೈತನ್ಯ, ಅದೇ ಆಮ್ ಅನ್ನೋದು ಅಸ್ತಿತ್ವ. ಅದೇ ಅಸ್ತಿತ್ವ ರೂಪದಲ್ಲಿ ನಮ್ಮಲ್ಲಿ ಇದ್ದಾನೆ. ಇದು ಚಿನ್ನ ಅಂತ ಹೇಳಿದ್ದಾರೆ. ಇನ್ನೊಂದು ಕ್ವಶನ್ ಇದೆಯಲ್ಲ, ದೊಡ್ಡ ಅಪರಾಧ ಯಾವುದು ಅಂತ. ಅದೇ ದೊಡ್ಡ ಅಪರಾಧ ಯಾವ್ದು, ಅದನ್ನ ಹೀಗೆ ಕೇಳೋಣ ಅಂತ. ಯಾವ್ದು ಕಲ್ಯಾಣಿ ಅವರೇ ದೊಡ್ಡ ಅಪರಾಧ ಆಗತ್ತೆ? ಹೇಳ್ತೇನೆ. ಈಗ ನಾನು ಬೇರೆ, ಭಗವಂತ ಬೇರೆ ಅಂತ ತಿಳ್ಕೊಳ್ಳೋದೇ ದೊಡ್ಡ ಅಪರಾಧ, ಅದಲ್ವಾ? ಹೌದು. ನಾನು ಬೇರೆ, ಭಗವಂತ ಬೇರೆ ಅಂತ ನಾವು ವಿಭಿನ್ನ ವಾದಗಳನ್ನ ಮಾಡೋದು. ಇಷ್ಟ ತನಕ ಹೇಳಿದ್ರಲ್ಲ, ಎಷ್ಟೊಂದು ವಾದಗಳು ಮಾಡ್ತಾರೆ, ಕನಸಲ್ಲಿ ಮಾತಾಡ್ದಂಗ್ ಮಾತಾಡ್ತಾರೆ, ಕುಡ್ದಂಗೆ ಮಾತಾಡ್ತಾರೆ ಅಂತ. ಇದೆಲ್ಲವೂ ದೊಡ್ಡ ಅಪರಾಧ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಸುಮ್ನೆ ಅಲ್ಲ, ಯಾಕದ ಅಪರಾಧ? ನಾನ್ ಬೇರೆ, ಭಗವಂತ ಬೇರೆ. ಹಾ, ಭಗವಂತನಿಗೆ ನಾನು ಬೇರೆ ಅಂತ ಆಗಿದ್ರೆ ನಮಗೆ ಅವನಿಗಿಂತ ಬೇರೆ ತುಂಬಾ ಶಕ್ತಿ ಇರ್ಬೇಕಾಗಿತ್ತು. ಅವಾಗ ಭಗವಂತನಿಗೆ ನಾನು ಬೇರೆನೆ ಆಗ್ತೀವಿ. ಹೌದು, ಭಗವಂತನ ನಾನ್ ಬೇರೆ, ಭಗವಂತ ಬೇರೆ, ನಾನು ಭಗವಂತನಷ್ಟೇ ಏನಿದ್ರೆ ನನಗೆ ಅವನಿಗಿರೋ ಶಕ್ತಿನೇ ನನಗೂ ಇರ್ಬೇಕಿತ್ತಲ್ಲ ಅನ್ನೋದು ಒಂದು. ಅದರಿಂದ ದ್ವೈತ ಅನ್ನೋದು ನಿಜ ಅಲ್ಲ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ದ್ವೈತ ನಿಜ ಅಲ್ಲ. ಇದಕ್ಕೆ ಬ್ರಹ್ಮಸೂತ್ರ, ಭಗವದ್ಗೀತೆ ಏನು ಬೇಕಿರ್ಲಿಲ್ಲ, ಆತರ ಇದ್ದಿದೆ. ಹಾ, ಇಲ್ಲ, ನಾನು ಅವನಿಗಿಂತ ಬೇರೆಯಾಗಿದ್ದೀನಿ ಅಂದ್ರೆ ನನ್ಗೆ ಎಷ್ಟು ಶಕ್ತಿ ಇರ್ಬೋದು, ಅವನಿಗಿಂತ ಜಾಸ್ತಿ ಶಕ್ತಿ ನಮ್ಗಿರ್ಬೇಕಾಗ್ತದೆ.
ನನಗೆ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ನಾನು ಅಂದ್ಕೋತೀನಲ್ಲ, ಅದ್ರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಇಲ್ಲ ಇಲ್ಲ ಅದು ಭಗವಂತನಿಗೆ ಮಾಡಿದ್ದ ಒಂದು ಇದು. ಅದಕ್ಕೆ ಇಲ್ಲಿ ನನಗೆ ಸ್ವಾಮಿಗಳದ್ರಲ್ಲಿ ಒಂದು ಇನ್ಸಿಡೆಂಟ್. ಹೇಳಿ ಹೇಳಿ. ಆ ಮುಕುಂದೂರ್ ಸ್ವಾಮಿಗಳದ್ರಲ್ಲಿ ಒಬ್ಬ ಹುಡುಗ, ಹರಿಜನರ ಹುಡುಗ, ಕೇಳಿಸ್ತಾ ಇದೆಯಾ ನಂದು ವಾಯ್ಸು? ಇದೇನೋ ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ. ಇಲ್ಲ, ಮೇಡಮ್ ಕೇಳಿಸ್ತಾ ನಿಮ್ ಇದೆ. ವಿಡಿಯೋ ಆಫ್ ಮಾಡ್ಕೊಂಡು ನೀವು ಮಾತಾಡಿ, ಅವಾಗ ಬ್ರೇಕ್ ಇರಲ್ಲ ವಾಯ್ಸ್ ಅಲ್ಲಿ. ಓಕೆ ಓಕೆ. ಕೇಳಿಸ್ತಾ ಇದೆ ಮೇಡಮ್. ಆ ಮುಕುಂದೂರ್ ಸ್ವಾಮಿಗಳದ್ರಲ್ಲಿ ಏನಾಯ್ತು? ಏನೋ ಹೇಳಿದ್ರಾ? ಏನಿಲ್ಲ. ಏನಿಲ್ಲ. ಓಕೆ. ಅದರಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಒಬ್ಬ ಹುಡುಗ, ಹರಿಜನರ ಹುಡುಗ, ದೇವಸ್ಥಾನಕ್ಕೆ ಹೋಗ್ಬಿಟ್ಟ, ದೇವಸ್ಥಾನದಲ್ಲಿ ಪ್ರವೇಶ ಮಾಡ್ಬಿಟ್ಟ ಅಂತನ್ಬಿಟ್ಟು ಎಲ್ಲ ಅಶುದ್ಧ ಆಗೋಯ್ತು ದೇವಸ್ಥಾನ ಅಂತ ಅವನನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಹೊಡೆದು ಬಡ್ದು ಅವನ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆಲ್ಲ ಸುಣ್ಣ ಬಣ್ಣ ಎಲ್ಲ ಮಾಡಿ ಹೋಮ ಹವನ ಮಾಡಿ ಶುದ್ಧ ಮಾಡಿದ್ರು ಅಂತ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ ಮುಕುಂದೂರ್ ಸ್ವಾಮಿಗಳ ಹತ್ರ. ನೋಡಿ ಸ್ವಾಮಿ, ಹಿಂಗೆ ಹರಿಜನರ ಹುಡುಗ ಹಂಗ ಹೋಗ್ಬಿಟ್ಟು ಎಲ್ಲ ಅಶುದ್ಧ ಮಾಡ್ಬಿಟ್ಟ ಹಂಗ. ಅಯ್ಯೋ, ಹರಿಜನರ ಹುಡುಗ ಅರನ್ ದೇವಸ್ಥಾನಕ್ಕೆ ಹೋಗ್ಬೋದಾ? ತಪ್ಪಲ್ವಾ ಅವನು ಮಾಡಿದ್ದು? ಕರೆಕ್ಟ್ ಆಗೈತೆ. ಅದಕ್ಕೆ ಅವರೆಲ್ಲ ಅವ್ನ ತಲೆ ಬೋಳಿಸಿ ಮೆರವಣಿಗೆ ಮಾಡಿದ್ರು, ಸರಿಯಾಗೈತೆ ಅಂತಾರೆ ಫಸ್ಟ್ ಮುಕುಂದೂರ್ ಸ್ವಾಮಿಗಳು. ಅವನಿಗೆ ಖುಷಿಯಾಗ್ಬಿಡುತ್ತೆ, ತಾನು ಹೇಳಿದ್ದು ಸರಿಯಾಗಿತ್ತು, ಸ್ವಾಮಿಗಳೇ ಒಪ್ಕೊಂಡ್ರು ಅಂತ. ಆಮೇಲೆ ಸ್ವಾಮಿಗಳು ಇವನ್ ಕಡೆಗೆ ತಿರುಗ್ಬಿಟ್ಟು ಕೃಷ್ಣಶಾಸ್ತ್ರಿಗಳ ಕಡೆಗೆ, ಏನಪ್ಪಾ ಇದು ಈ ಜನರದು ಎಂಥ ಮೌಢ್ಯ ಅಲ್ಲ. ಅವನು ಆ ಹರಿಜನರ ಹುಡುಗ ಆ ದೇವಸ್ಥಾನದೊಳಗೆ ಹೋದ್ರೆ ಆ ದೇವ್ರೇ ಅಶುದ್ಧ ಆಗೋಯ್ತಂತೆ. ಅಂದ್ರೆ ಅವನ್ ಪವರ್ ಎಷ್ಟಿರ್ಬೋದು? ದೇವ್ರನ್ನೇ ಅವನ ಅಶುದ್ಧ ಮಾಡ್ಬಿಟ್ಟ ಅಂತಂದ್ರೆ ಅವನ್ ಪವರ್ ಎಷ್ಟಿರ್ಬೋದು ಅಂತಾರೆ. ಅದು ನಿಜವಾಗ್ಲೂ ಎಷ್ಟು ನಗು ಬರುತ್ತೆ ಅಂದ್ರೆ ನೆನೆಸ್ಕೊಂಡ್ರೆ. ಇವಾಗ ನಾವು ದ್ವೈತ ಹೇಗ್ ಹೇಳ್ತೀವಿ, ನಾನ್ ಸೆಪರೇಟ್ ಆಗಿದ್ದೀನಿ ಅಂತ ಅನ್ನೋದು ಎಷ್ಟು ಮೂರ್ಖತನ, ಅಪರಾಧ ಅಂತ ಹೇಳ್ತಿದಾರೋ, ಆ ಇನ್ಸಿಡೆಂಟು ಅದೇ ತರ. ಅವನು ಹೋಗಿ ದೇವ್ರನ್ನೇ ಮಲಿನ ಮಾಡ್ತಾನೆ ಅಂದ್ರೆ ಅವ್ನು ಎಷ್ಟು ಗ್ರೇಟ್ ಅವನು ಹಾಗಾದ್ರೆ ಅಂತ. ಅದು ಎಷ್ಟು ನಾವು ಮೌಢ್ಯ ತುಂಬಿಕೊಂಡಿದೆ. ಆ ದೇವ್ರನ್ನೇ ನಾವು ಮಲಿನ ಮಾಡ್ಬೋದು, ಎಂತ ದೇವ್ರವನು. ಹೌದು, ನಿಜವಾಗ್ಲೂ ಚೆನ್ನಾಗಿದೆ. ಅಲ್ಲ, ಅವ್ರಿಗೆ ಎಷ್ಟು ಬೇಗ ಹೊಳೆದಿದೆ ನೋಡಿ, ಅವ್ರಿಗೆ ಎಷ್ಟು ತಕ್ಷಣ ಹೇಳ್ತಾರ ಅವ್ರು ಅದನ್ನ. ಇದೆ ಅಲ್ವಾ? ಶುದ್ಧ ಮಾಡ್ಬೇಕಾದ್ರೆ ಅವ್ನ ಪವರ್ ಎಷ್ಟಿರ್ಬೇಕು. ಅವನ್ ಅದು ಪವರ್ ಅಂತ ಬೇರೆ ಯೂಸ್ ಮಾಡ್ತಾರ ಅವ್ರು. ಇಂಗ್ಲಿಷ್ ಅವಾಗ ಒಂಚೂರು ಯೂಸ್ ಮಾಡೋದು. ಅವನ್ ಪವರ್ ಎಷ್ಟಿರ್ಬೋದಪ್ಪ ಹರಿಜನರ ಹುಡುಗಂದು ಅಂತ. ಅದಕ್ಕೆ ನಾವು ಎಷ್ಟು ಮೂರ್ಖರಾಗಿರ್ತೀವಿ, ನಾವು ಯಾರ ದೇವರನ್ನು ಶುದ್ಧ ಮಾಡೋದಕ್ಕೆ. ಅಯ್ಯೋ ಕರ್ಮ. ಇಲ್ಲ, ಗುರೂಜಿ ಎಷ್ಟೊಂದ್ಸಲಿ ಹೇಳಿದ್ದಾರೆ, ದೇವ್ರು ಅಂತ ಹೋಗಿ ದೇವಸ್ಥಾನಕ್ಕೆ ಕುತ್ಕೊಳ್ತಿರಲ್ರಿ, ಆ ವಿಗ್ರಹಕ್ಕೆ ಯಾರ್ರಿ ಶಕ್ತಿ ಕೊಟ್ಟಿರೋದು? ನಿಮ್ದೇ ರೀ ಶಕ್ತಿ ಅದು. ನೀವೇ ಅವ್ನ್ ದೊಡ್ಡದ್ ಮಾಡಿರೋದು. ನಿಮ್ಮಿಂದ ಅದ್ ಹಂಗೆ ಈ ಶಕ್ತಿ ನೀವ್ ಹೊಡಿದ್ರೆ ಅದು ವಾಪಸ್ ಬರೋದಷ್ಟೇ ಹೊರತು ಅಲ್ಲಿ ಏನೋ ಇಲ್ಲ ರೀ ಅಂತ ಹೇಳ್ಬಿಟ್ಟು ಗುರೂಜಿ ಎಷ್ಟೊಂದ್ಸಲಿ ಹೇಳಿದ್ದಾರೆ. ಇದು ನಾವೇ ಅಲ್ವಾ ಮಹಾತ್ಮ ನೀನ್ ಹೀಗೆ ಹಾಗೆ ಅಂತ ಹೇಳಿ ಅವನ್ಗೆ ಹೇಳಿ ಹೇಳಿ ನಾವೇ ಆ ಒಂದು ಶಕ್ತಿನ ನಾವು ತುಂಬಿರೋದು. ದಟ್ ಈಸ್ ಡಿಫ್ರೆಂಟ್. ಆ ಕಾಂಟೆಕ್ಸ್ಟ್ ಡಿಫ್ರೆಂಟ್. ನೀವು ಹೇಳ್ತಾ ಇರೋದು ಇವಾಗ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತೀವಿ. ಆ ಪ್ರಾಣ ಪ್ರತಿಷ್ಠೆ ಅಂತ ಮಾಡಿದಾಗ ಇಲ್ಲಿ ಚೈತನ್ಯ ಇದೆ. ಈ ಚೈತನ್ಯವನ್ನ ಆ ಒಂದು ಕಲ್ಲು ಏನಿದೆ, ಆ ಕಲ್ಲಿಗೆ ನನ್ನ ಮೂಲಕವೇ, ಈ ಚೈತನ್ಯದ ಮೂಲಕ ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಪ್ರಾಣ ಕೊಡ್ತೀವಿ. ಆಮೇಲೆ ನಾನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಅದು ಕಾನ್ಸೆಪ್ಟ್. ಬಟ್ ಇದು ಈ ಕಾನ್ಸೆಪ್ಟ್ ಬೇರೆ. ಅಂದ್ರೆ ಭಗವಂತ ಅಂತ ನಾವು ತಿಳ್ಕೊಂಡ್ಮೇಲೆ ಸರ್ವಶಕ್ತ, ಅವನನ್ನೇ ನಾವು ಅಶುದ್ಧ ಮಾಡ್ತೀವಿ. ಮಾಡ್ಬೇಕಾದ್ರೆ ದೇವ್ರ ಮಲಿನ ಆಗ್ಬೇಕಾದ್ರೆ ಬರೀ ಸುಮ್ನೆ ಕಾಲಿಟ್ಟ ಕ್ಷಣಕ್ಕೆ ಮಲಿನ ಆಗ್ಬೇಕಾದ್ರೆ ಇನ್ನೆಷ್ಟು ಪವರ್ ಇರ್ಬೇಕು. ಕಾಲಿಟ್ಟಾಕ್ಷಣಕ್ಕೆ ಅಲ್ಲ, ನೀವ್ ಏನ್ ಮಾಡಿದ್ರು ಮಲಿನ ಮಾಡಕ್ ಆಗಲ್ಲ ಅವನ್ನ. ನೀವು ಕಾಲಿಟ್ಟಾಕ್ಷಣಕ್ಕೆ ಅಂತ ಅಲ್ಲ, ನೀವ್ ಏನೇ ಕೃತ್ಯಗಳನ್ನ ಮಾಡಿದ್ರು ಭಗವಂತನ ನೀವು ಮಲಿನ ಮಾಡಕ್ ಸಾಧ್ಯವೇ ಇಲ್ಲ. ಅಷ್ಟು ಸರ್ವಶಕ್ತ ಅವನು. ನೀವ್ ಯಾರು ಅವನ್ ಮಲಿನ ಮಾಡಕ್? ನೀವ್ ಅವನೊಳಗೆ ಇರೋರು, ಅವನ್ನೇನ್ ಮಲಿನ ಮಾಡ್ತೀರ ನೀವು?
ಅಲ್ಲ ಇವ್ರು ಹೇಳಿದಾರಲ್ಲ ಅವನಿಂದಲೇ ಆಗಿರೋದು. ಪವರ್ ಇರ್ಬೇಕು ಇವನಿಗೆ ಆ ಅಲ್ಲ ಮುಕುಂದೂರ್ ಅದೇ ಸ್ವಾಮಿ ಆ ಹೇಳಿದ್ದು, ಹುಡುಗಿ ಪವರ್ ಸಾಧ್ಯವೇ ಇಲ್ಲ ಇರ್ಬೇಕು ನಾವು ಮಾಡಕ್ಕೆ. ಅಂತ ಚೆನ್ನಾಗಿದೆ. ಕೊಲ್ಲಪ್ಪ ಅಲ್ಲಿ ಹಾಗೇನೆ ಯಾವ್ದೇ ಒಂದ್ ಮಗು ಮೂತ್ರ ವಿಸರ್ಜನೆ ಮಾಡ್ಬಿಟ್ರೆ ಮತ್ತೆ ಆ ದೇವಸ್ಥಾನ ಎಲ್ಲ ತೊಳೆದು ಶುದ್ಧಿ ಮಾಡಿ ಹೋಮ ಮಾಡಿದ್ಮೇಲೆ ಪೂಜೆ ಮಾಡೋದಲ್ಲಿ ಅಷ್ಟು ಹೌದು. ಫಾಲೋ ಮಾಡ್ತಾರೆ ಅವ್ರು ಅದನ್ನ. ಆದ್ರೆ ಅವನ್ ಪೂಜಾರಿ ಮನ್ಸು ಎತ್ತಾಕ್ ತೊಳ್ತಿರತ್ತೆ ಅಂದ್ರೆ ಅದು ಮಾತ್ರ ಲೆಕ್ಕ ಇಲ್ಲ ಅಲ್ಲಿ. ಯಾವ್ದೋ ಮಗು ಪಾಪ ಅದಕ್ಕೆ ಏನ್ ಗೊತ್ತಿರತ್ತೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ಬೇಕಾ ಬೇಡ್ವಾ ಅಂತ ಚಿಕ್ಕ ಮಗುಗ್ ಏನ್ ಗೊತ್ತಿರತ್ತೆ. ಅದು ಅಕಸ್ಮಾತ್ ಅಲ್ಲಿ ಏನೋ ವಾಂತಿನೋ ಅದ್ ಏನೋ ಒಂದ್ ಸಣ್ಣದ್ ಮಾಡ್ತು ಅಂದ್ರೆ ಇಡೀ ದೇವಸ್ಥಾನ ತೊಳಿಬೇಕು, ಆಮೇಲೆ ಶುದ್ಧಿ ಮಾಡಿ ಹೋಮ ಮಾಡ್ತಾರೆ, ಅದೆಲ್ಲ ಆದ್ಮೇಲೆ ಮತ್ತೆ ಪೂಜೆ. ಅಲ್ಲಿವರೆಗೂ ಎಲ್ಲ ನಿಂತೋಗ್ಬಿಟ್ಟಿರತ್ತೆ ಅಲ್ಲಿ. ಅಯ್ಯೋ ಅಂದ್ರೆ ಆ ಮಗು ಮೂತ್ರಕ್ಕೆ ನೀವ್ ಹೇಳಿದ್ರಲ್ಲ, ಆ ಮಗು ಮೂತ್ರದಿಂದ ಆ ದೇವಸ್ಥಾನ ದೇವ್ರಿಗೆ ಅಶುದ್ಧಿ ಆಯ್ತು ಅಂತ ಹೇಳಿದ್ರೆ ಇನ್ ಹೆಂಗಿರ್ಬೋದು ಅಂತ ಹೇಳಿ. ನೀವ್ ಹೇಳಿದ್ಮೇಲೆ ದೇವಸ್ಥಾನ ನಂಗೆ ಕ್ಲೀನ್ ಆಯ್ತು ಇನ್ಸಿಡೆನ್ಸ್ ಒಟ್ನಲ್ಲಿ. ಆಗ್ತಾ ಎಷ್ಟ್ ಬಂತು ದಿನ ಅಲ್ಲಿ ಆಗಿತ್ತೋ ನಡೀತಾ ತೊಳೆದೋ ಎಲ್ಲ ಇದ್ದಿದ್ದು. ಕ್ಲೀನ್ ಆಯ್ತು. ದೇವಸ್ಥಾನ ತೊಳೆದ ಎಷ್ಟ್ ದಿನ ಆಗಿತ್ತೋ ಎಲ್ಲ ಕ್ಲೀನ್ ಆಯ್ತು ಅಂತ ಅನ್ಕೋಬೇಕಷ್ಟೇ. ಇಲ್ಲ ದಿನ ತೊಳಿತಾರ ಹಾಗೆಲ್ಲ ಇಲ್ಲ ತೊಳೆಯೋ ವಿಷಯದಲ್ಲೆಲ್ಲ. ಬಟ್ ಅಲ್ಲಿ ಇದಾಗಿರುತ್ತೆ. ಅವ್ರು ಆ ತರದ್ ಒಂದು ಫಾಲೋ ಮಾಡ್ತಾರೆ ಮೂರ್ಖತನ, ನಾವೇನ್ ಹೇಳಕ್ಕಾಗಲ್ಲ ಅದು. ಅಲ್ಲ ನೀವು ದೇವಸ್ಥಾನ ತೊಳಿರಿ, ಅದಕ್ಕೇನ್ ಪರವಾಗಿಲ್ಲ. ಅವನ್ ಯಾಕೆ ತಲೆ ಬೋಡ್ಸಿ ಅವನಿಗೆ ಅವ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಎಲ್ಲ ಮಾಡ್ತಾರ ಪಾಪ ಹುಡುಗನಿಗೆ. ಅದು ಆ ತರದ್ದು ತುಂಬಾ ಜಾತಿ ಪದ್ಧತಿಲಿ ಹಿಂದಿಂದ ಅದು ಬಂದಿದೆ ಅದು. ನಾವೇನೆ ಪ್ರತಿಯೊಂದು ಹಂತದಲ್ಲೂ ನಾವೇನ್ ಬೇರೆಯವ್ರನ್ನ ಕರೆಕ್ಷನ್ ಮಾಡೋದು ಬೇಡ, ಬಟ್ ನಾವ್ ಅಟ್ಲೀಸ್ಟ್ ತಿಳ್ಕೊಂಡು ನೆಮ್ಮದಿಯಾಗಿರ್ಬೋದು. ಏನೋ ಆಗೋಯ್ತು, ಅಯ್ಯೋ ಅದ್ ಹಂಗಾಗೋಯ್ತು, ಇದು ಹಿಂಗಾಗೋಯ್ತು ಅಂತ ಗಾಬರಿ ಮಾಡ್ಕೊಂಡು ಎಲ್ಲ ಒದ್ದಾಡ್ತೀವಲ್ಲ, ಆ ತರಹ ನಾವು ಏನನ್ನು ಮಾಡಕ್ಕೆ ಭಗವಂತನ್ ನಾವೇನ್ ಮಾಡಕ್ ಹೌದು. ಇಲ್ಲಪ್ಪ ತುಂಬಾ ಇಟ್ಕೊಂಡಿದಾರೆ ಇವಾಗ್ಲೂ ಮನೆಗಳಲ್ಲೆಲ್ಲ, ಎಷ್ಟೊಂದ್ ಮನೇಲಿ ಆ ತರದ್ದು ಶಾಸ್ತ್ರ ಸಂಪ್ರದಾಯಕ್ಕೆ ಏನೇನೋ ಇಟ್ಕೊಂಡಿದ್ದಾರೆ. ನಾವ್ ಅದನ್ನೇನೋ ಮನುಷ್ಯ ಹೇಳಕ್ಕಾಗಲ್ಲ. ಇರೋವರೆಗೂ ಅದಕ್ಕೇನು ನಾವೇನ್ ಮಾಡಕ್ಕಾಗಲ್ಲ. ನಮ್ಮನ್ನ ನಾವು ಆರಾಮಾಗಿ ಇಟ್ಕೋಬೇಕಷ್ಟೆ. ನಮ್ಮನ್ನ ನಾವು ಸರಿ ಮಾಡ್ಕೋಬಹುದು. ನಮಗೆ ಇವಾಗ ಏನು ಅಂತ ಗೊತ್ತಾಗಿದೆ, ಅದಕ್ಕೆ ನಮ್ಮನ್ನ ನಾವು ಸರಿ ಮಾಡ್ಕೊಂಡು ಇರ್ಬೋದು ಅಷ್ಟೇ, ಬೇರೆ ಯಾರು ತಿದ್ದಕ್ಕಾಗಲ್ಲ. ಇನ್ನೊಂದೆರಡೇನೋ ಚಿಕ್ಕ ಚಿಕ್ಕದಾಗಿ ಪ್ರಶ್ನೆ ಇದೆ. ಅಲ್ಲ ಅದೇ ಇವಾಗ ಇಷ್ಟೆಲ್ಲ ನಾವ್ ಹೇಳ್ತೀವಲ್ಲ, ಸಣ್ಣ ಕಣ ಅನ್ನೋದನ್ನ ನಾವೊಂದು ಸಣ್ಣ ಕಣ ಈ ಸೃಷ್ಟಿನಲ್ಲಿ ಅನ್ನೋದನ್ನ ನಮ್ಮ ಗುರುಗಳು ಈ ಸೌರವ್ಯೂಹದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನ ಯಾರು ಹೇಳ್ತೀರಾ ಕಾಂತಿವ್ರೆ? ಇಲ್ಲಿ ಆ, ಈ ಪ್ರಪಂಚ ಅಂತ ಫಸ್ಟ್ ತಗೊಂಡಾಗ ಏನಾಗತ್ತೆ, ಅದಕ್ಕೂ ಮುಂಚೆ ಈ ಶಾಸ್ತ್ರಗಳು ನಮ್ಗೆ ಯಾಕೆ ಬೇಕೇ ಬೇಕು ಅಂತಂದ್ರೆ, ಇದು ದ್ವೈತದಿಂದ ಅದ್ವೈತಕ್ಕೆ ನಮ್ನ ಕರ್ಕೊಂಡು ಹೋಗತ್. ಯಾಕೆ ಬೇಕು ನಮ್ಗೆ ಈ ಒಂದು ಶಾಸ್ತ್ರಗಳಾಗ್ಲಿ, ಅದ್ ಏನ್ ಹೇಳತ್ ನಮ್ಗೆ? ದ್ವೈತ ನಮ್ಗ್ ಗೊತ್ತೇ ಇದೆ, ಪ್ರಪಂಚನೂ ಇದೆ, ಇಲ್ಲಿ ನಾನು ಇದೀನಿ ಅಂತ ದ್ವೈತ ಅನ್ನೋದು ಗೊತ್ತೇ ಇದೆ. ಈ ಒಂದ್ ಶಾಸ್ತ್ರಗಳು ಯಾಕೆ ಬೇಕು ಅಂತಂದಾಗ, ನಮಗ್ ಗೊತ್ತಿಲ್ದೇ ಇರೋದು ಅಂದ್ರೆ ನನ್ನ ಆತ್ಮ ಅಂತ ಅನ್ನೋದು ನನಗ್ ಗೊತ್ತಿಲ್ದೇ ಇರೋ ಅದ್ ಇದೇನದೇ ಗೊತ್ತಿಲ್ದೇ ಇರೋದ್ರಿಂದ ಅದಕ್ಕೆ ನಮ್ಗೆ ಶಾಸ್ತ್ರಗಳು ಬೇಕೇ ಬೇಕಾಗತ್ತೆ. ದ್ವೈತದಿಂದ ಅದ್ವೈತ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಶಾಸ್ತ್ರಗಳು ಬೇಕೇ ಬೇಕಾಗತ್ತೆ. ಇಲ್ಲಿ ಹೇಗೆ ಸೂರ್ಯನ ಭೂಮಿ ಸುತ್ತಲೂ ಸೂರ್ಯ ಹೇಗ್ ತಿರ್ಗತ್ತೆ ಅಂತ ಹಿಲಿಯೋಸೆಂಟ್ರಿಕ್ ಅಂತ ಇದ್ದೋ ಮೊದ್ಲು, ಅದು ವಿಜ್ಞಾನದ ಮೂಲಕ ಹೇಗೆ ಜಿಯೋಸೆಂಟ್ರಿಕ್ ಅಂತ ಆಯ್ತೋ, ಅಂದ್ರೆ ಈ ಒಂದು ಭೂಮಿ ಸೂರ್ಯನ ಸುತ್ತಲೂ ಅದ್ರ ಜೊತೆ ಬೇರೆ ಪ್ಲಾನೆಟ್ಸ್ ಎಲ್ಲ ಸೇರ್ಕೊಂಡು ಸುತ್ತಾ ಇದೆ ಅಂತ ಜಿಯೋಸೆಂಟ್ರಿಕ್ ಹೇಗ್ ಗೊತ್ತಾಯ್ತದು? ಅದು ಸೈನ್ಸ್ ಮೂಲಕ, ವಿಜ್ಞಾನದ ಮೂಲಕ ಗೊತ್ತಾಯ್ತು. ಅದೇ ತರಹ ಈ ಒಂದು ಅದ್ವೈತ ವೇದಾಂತ ನಮ್ಗೆ ಯಾಕೆ ಬೇಕಪ್ಪ ಅಂತಂತಂದ್ರೆ, ಅದು ನಮ್ಮ ಒಂದು ಟು ಮೂವ್ ಇನ್ವರ್ಡ್ಸ್ ನನ್ನ ಆತ್ಮ ಏನು ಪ್ರಪಂಚದ್ದು, ಈಗ ಜಗತ್ತು ಬ್ರಹ್ಮ ಅಂತ ಬಿಟ್ಬಿಟ್ಟು ನಮ್ಮಲ್ಲಿ ನಾನು ಬ್ರಹ್ಮ ಅಂತ ಅರಿಯೋದು. ಇವಾಗ ನಿಮ್ದು ಇದೆಲ್ಲ ಒಂದು ಆ ಹುಡುಗಂಗ್ ಹಾಗೆ ಮಾಡೋದು, ಆ ರಿಚುವಲ್ ಫಾಲೋ ಮಾಡ್ತಾರೆ, ಆ ಶುದ್ಧೀಕರಣ ಮಾಡ್ತಾರೆ, ಅದೆಲ್ಲ ಪ್ರಪಂಚದಲ್ಲಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಟೇ ಬಿಡ್ಬೇಕು. ಯಾಕೆಂದ್ರೆ ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ ಅಥವಾ ಸೊಲ್ಯೂಷನ್ ಕೊಡಕ್ಕಾಗಲ್ಲ, ಅದು ಬೇಡ ಅನ್ನಕ್ಕಾಗಲ್ಲ. ಅದ್ ನಮ್ಮ ಮನ್ಸಿಗೆ ಅದು ತೊಂದರೆ ಮಾಡತ್ತೆ. ಮೇಡಮ್ ಹೇಳ್ದಾಗೆ ನಮ್ಮಲ್ಲಿ ನಮ್ ಕೈಲಿ ಎಷ್ಟಾಗತ್ತೋ ಅಷ್ಟ್ ಮಾಡ್ಬೇಕು ಅಂತಂದಾಗ ನಮ್ಮ ಮನಸ್ಸನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ತಾ ಹೋಗ್ಬೋದೇ ಹೊರತು ಅದು ಅದ್ ನಡಿಬೇಕಾಗಿದೆ, ಅದ್ ನಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಂಡು ನಮ್ಮ ಆತ್ಮ ವಿಚಾರ ಮಾಡ್ಕೊಂಡು
ನಾವು ಮುಂದೆ ಹೋಗ್ತಿದ್ದ ಹಾಗೆ ನಾವು ಎಷ್ಟು ಪುಟ್ಟವರು, ಈ ಭೂಮಿ ಎಷ್ಟಿದೆ, ಒಂದು ದೇಶ ಎಷ್ಟಿದೆ, ಒಂದು ಬಿಲ್ಡಿಂಗ್ ಎಷ್ಟಿದೆ, ಒಂದು ನಾನು ಅಂತಂತ ಬಂದಾಗ ನಾನ್ ಎಷ್ಟಿದ್ದೀನಿ, ಎಷ್ಟು ಮಾತ್ರ, ಒಂದು ತೃಣ ಸಮಾನ ನಾನು, ಒಂದು ಆಟಮ್ಮು ಅಲ್ಲ ಅಂತ ಅನ್ಕೋಬಹುದು. ಆ ಒಂದು ಪ್ರಪಂಚ ಆಗ್ಲಿ, ಒಂದು ಭೂಮಿ ಅಂತ ತಗೊಂಡಾಗ ನಾನು ಏನೂ ಅಲ್ಲ ಅಂತಂತ ಅನ್ಕೊಂಡಾಗ, ಏನು ಅಲ್ಲ ಅಂತ ಅನ್ನೋದು ಏನು, ನನ್ನ ಅಹಂಕಾರನ ನಾನು ಬಿಡಬೇಕು. ನಾನೇನೂ ಅಲ್ಲ ಇಷ್ಟು ಮುಂದೆ, ನಂದು ಬ್ರಹ್ಮ ಸ್ವರೂಪ, ಆ ಸ್ವರೂಪನ ನಾನು ಅರ್ಥ ಮಾಡ್ಕೊಂಡಾಗ ನನ್ನ ಅಹಂಕಾರನೂ ಬಿಟ್ಟು ಹೋಗುತ್ತೆ. ಲೆಟ್ ಗೋ ಆಫ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು ನನ್ನ ನಿರ್ಮಲವಾಗಿ ಇರೋದಕ್ಕೆ ಅದೇ ಇರೋದು, ಅದನ್ನ ರೆಕಗ್ನೈಸ್ ಮಾಡ್ಕೊಳಕ್ ಸಾಧ್ಯ. ನನ್ನ ಒಂದು ಆನಂದ ಸ್ವರೂಪ ಬ್ರಹ್ಮ ಸ್ವರೂಪನ ನಾನು ಒಂದು ರೆಕಗ್ನೈಸ್ ಮಾಡ್ಕೊಳಕ್ ಹೇಗ್ ಸಾಧ್ಯ ಅಂದ್ರೆ, ಇದೆಲ್ಲ ಬಿಟ್ಟಾಗ ಮಾತ್ರ, ನಾನು ತುಂಬಾ ಚಿಕ್ಕವನು ಅಂತಂದ ಅನ್ಸ್ದಾಗ ಮಾತ್ರ ಇದೆಲ್ಲ ಈ ಒಂದು ಶಾಸ್ತ್ರಗಳ ಒಂದು ಆಧಾರದ ಮೇಲೆ ನನಗೆ ನಾನು ಈ ಒಂದು ಆತ್ಮಜ್ಞಾನ ಬಂದು, ನಾನು ಏನು ನಾನು ಅಂತ ಬಂದಾಗ ನಾನು ಯಾರು ಅಂತಂತ ಅನ್ಕೊಂಡ್ರೆ, ನಾನು ಈಗೋ ಅಲ್ಲ, ನಾನು ಆತ್ಮ ಸ್ವರೂಪ, ನಾನೇ ಬ್ರಹ್ಮನ್ ಅಂತ ಅನ್ಕೊಂಡು ಅನ್ಕೊಳ್ಳೋದಕ್ಕಿಂತ ಅನುಭವಿಸಿ ನಾವು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ನಾನೇ ವಿಶ್ವ, ವಿಶ್ವವೇ ನಾನು, ಆತ್ಮವೇ ನಾನು, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ತಿಳ್ಕೊಬೇಕು ಅಂತ ಗುರೂಜಿಗಳು ಹೇಳಿದ್ದಾರೆ. ಆಮೇಲೆ ಸಾಮಾನ್ಯ ಜನರ ಕಲ್ಪನೆ ಕೂಡ ಹೇಳ್ತಾರೆ. ಇವಾಗ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಡೆಲ್ಲಿಲೇ ಇರ್ತಾರೆ ಅಂತ ಅನ್ಕೊಳ್ತೀವಲ್ಲ, ಹಾಗೆ ಭಗವಂತ ಅಂದ್ರೆ ಮೇಲೆ ಇರೋದು ಅಂತ ಆ ಲೋಕಗಳನ್ನ ಕೂಡ ಹೇಳ್ತಾರೆ. 14 ಲೋಕ, ಯಾವ್ದೋ ಒಂದು ಲೋಕದಲ್ಲಿ ಇರ್ಬೋದು ಪರಮಾತ್ಮ ಅನ್ನೋದು ನಮ್ಮ ಕಲ್ಪನೆ ಆಗಿರ್ತದೆ, ಸಾಮಾನ್ಯ ಜನರ ಕಲ್ಪನೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಪರಮಾತ್ಮ ಸರ್ವವ್ಯಾಪಿ. ಸರ್ವವ್ಯಾಪಿ ಅನ್ನೋದು ಕೂಡ ಒಂದು ಉದಾಹರಣೆ ಹೇಳ್ತಾರೆ. ಹೇಗೆ ಅಂದ್ರೆ, ಈ ಬಟ್ಟೆ ನೇಯ್ದಿರ್ತಾರಲ್ಲ, ಆ ತರ ನೇಯ್ಕೊಂಡಿರುತ್ತೆ ಅಂದ್ರೆ ಎಲ್ಲವೂ ಬ್ರಹ್ಮ ಚೈತನ್ಯದಲ್ಲೇ ನೇಯಲ್ಪಟ್ಟಿದೆ ಅಂತ. ನೆಕ್ಸ್ಟ್ ನ್ಯೂಸ್ ಪೇಪರ್ ಎಕ್ಸಾಂಪಲ್ ಯಾರು ಹೇಳ್ತೀರಾ? ಇನ್ನೊಂದು ಚೂರಿದೆ ಅಷ್ಟೇ ನ್ಯೂಸ್ ಪೇಪರ್ದು. ಕಲ್ಯಾಣಿ ಅವರೇ ಹೇಳ್ತೀರಾ? ಹೇಳ್ತೀನಿ. ಪರಮಾತ್ಮ ಇಲ್ಲದೆ ಇರೋ ಜಾಗನೇ ಇಲ್ಲ. ಈಗ ನಾವು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಮಾತ್ರ ಓದ್ತೀವಿ, ಆದ್ರೆ ಪೇಪರ್ ಅನ್ನು ನೋಡೋದಿಲ್ಲ. ಅದೇ ಬ್ರಹ್ಮನ ಅಸ್ತಿತ್ವ ರೂಪದಲ್ಲಿ ಎಲ್ಲಾ ಕಡೆನೂ ಸರ್ವವ್ಯಾಪಿ ಆಗಿದ್ದಾನೆ. ನಾವು ಅದನ್ನು ಗಮನಿಸೋದೇ ಇಲ್ಲ. ಈಗ ದೋಣಿ ಮತ್ತು ರಾಕೆಟ್ ಅಲ್ಲಿ ನಿಜವಾಗ್ಲೂ ನೋಡಿದ್ರೆ ಪೇಪರ್ ಮಾತ್ರ ಇದೆ, ಆ ಪೇಪರ್ ದೋಣಿ ರೂಪದಲ್ಲಿ ರಾಕೆಟ್ ರೂಪದಲ್ಲಿ ಕಾಣ್ತಾ ಇದೆ. ಇಲ್ಲಿ ಅಸ್ತಿತ್ವ ನ್ಯೂಸ್ ಪೇಪರ್ ಅಲ್ಲಿ ಇದೆ, ಅದೇ ಸೃಷ್ಟಿಯಲ್ಲಿ ಇರೋದು ಬ್ರಹ್ಮ ಮಾತ್ರ. ಇಡೀ ಸೃಷ್ಟಿನಲ್ಲಿ ಇರೋದು ಅಸ್ತಿತ್ವ ಮಾತ್ರ ಅಂದ್ರೆ ಬ್ರಹ್ಮ ಮಾತ್ರ ಅಂತ. ಈ ಅಸ್ತಿತ್ವವು ಬೇರೆ ಬೇರೆ ನಾಮರೂಪಗಳಲ್ಲಿ ಕಾಣ್ತಾ ಇರುತ್ತೆ. ನಾಮರೂಪಗಳು ಸತ್ಯ ಅಲ್ಲ, ಮಿಥ್ಯಾ ಅನ್ನೋದನ್ನ ಪ್ರತಿಪಾದಿಸೋದು ಈ ಒಂದು ಇದರಲ್ಲಿ, ಈ 32 ಟಾಕ್ ಅಲ್ಲಿ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಮಡಿಕೆ, ಮಣ್ಣು, ಬಂಗಾರ, ಅಲೆ, ನೀರು ಎಲ್ಲವನ್ನು ಎಕ್ಸಾಂಪಲ್ ಕೊಟ್ಟು ಸತ್ಯ ಮಿಥ್ಯಾ ಯಾವುದು, ಸತ್ಯ ಯಾವುದು ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಕಾರ್ಯಕಾರಣ ಒಂದೇ, ಕಾರ್ಯಕಾರಣ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ, ಜಗತ್ತು ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾರೆ. ಹಂಗೇನೇನೆ ಜೀವ ಮತ್ತು ಬ್ರಹ್ಮನನ್ನ ಕೂಡ ಸಪರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹೇಗೆ ಬಟ್ಟೆದ ಎಕ್ಸಾಂಪಲ್ ಕೊಟ್ರಲ್ಲ, ಹೆಣ್ಕೊಂಡಿದ್ಯೋ ಹಾಗೆ ಆ ಚೈತನ್ಯವು ಎಲ್ಲ ಕಡೆನೂ ಹೆಣ್ಕೊಂಡಿದೆ ಅಂತ. ಹಿಯರ್ ಅಂಡ್ ನೌ ಅನ್ನೋದು ಕೂಡ ಗುರುಗಳು ಹೇಳ್ತಾರೆ. ಪರಮಾತ್ಮನನ್ನ ಕಾಣಕ್ಕೆ ಯಾವುದೋ ದೇಶ ಕಾಲ ಏನು ಬೇಕಿಲ್ಲ, ಈಗ್ಲೇ ಈ ಕ್ಷಣವೇನೇನೆ ಇಲ್ಲೇನೇನೇನೆ ನಾವು ಕಾಣ್ಬೇಕು ಅಂತ ಹೇಳ್ತಾರೆ. ಅದು ಅದೇ ಪ್ರೊಫೆಸರ್ದ ಎಕ್ಸಾಂಪಲ್ ಕೊಟ್ಟಿರ್ತಾರಲ್ಲ, ಅವ್ರೇನೋ ಬರ್ದಿರ್ತಾರಂತೆ ಗಾಡ್ ಈಸ್ ನೋ ವೇರ್ ಅಂತ. ಅದಕ್ಕೆ ಶಿಷ್ಯ ಬಂದ್ಬಿಟ್ಟು ಏನಪ್ಪಾ ಅದು, ಗಾಡ್ ಈಸ್ ನೌ ಅಂಡ್ ಹಿಯರ್ ನೌ ಅಂಡ್ ಹಿಯರ್ ಅಂತ ಅವನು ಬರ್ದಿರ್ತಾನಂತೆ. ಹಾಗೆ ಆಮೇಲೆ ಇದ್ರ ಬಗ್ಗೆನೂ ಹೇಳ್ತಾರೆ, ಇರುವಿಕೆ ಮತ್ತೆ ಇವಾಗ ಒಂದು ಅಸ್ತಿತ್ವದ ಹೇಳ್ತಾರೆ. ಒಂದು ಹೂವು ನಾವು ಹೂವ ಕಾಣ್ತಾ ಇದೆ ಅಂತ ಹೇಳ್ತೀವಲ್ವಾ, ಅದನ್ನ ಇರುವಿಕೆ ಹೂವಾಗಿ ಕಾಣ್ತಿದೆ ಅಂದ್ರೆ ನಾಮರೂಪ ನಾಮ ಮತ್ತೆ ಏನದು ನಾಮಪದನ ವಿಶೇಷಣ ಎರಡರ ಬಗ್ಗೆ ಹೇಳ್ತಾರೆ ಗುರುಗಳು.
ಇರುವಿಕೆ ಅನ್ನುವುದು ಸತ್ಯ, ಹೂವು ಅನ್ನೋದು ವಿಶೇಷಣ ಅಂತ. ಬ್ರಹ್ಮನ ಅಸ್ತಿತ್ವ ಪ್ರಪಂಚದಲ್ಲಿ ಕಾಣ್ತಾ ಇದೆ. ನಾನು ಇದ್ದೇನೆ ಅನ್ನೋದನ್ನ, ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ, ಬೀಯಿಂಗ್ ಹ್ಯೂಮನ್ ಅಂದ್ರೆ ಆತ್ಮವೇ ಪರಮಾತ್ಮ ಅನ್ನೋದನ್ನ ಗುರೂಜಿ ಈ ಟಾಕಲ್ಲಿ ಹೇಳಿ ಚಿಂತನೆನ ಮುಗಿಸ್ತಾರೆ. ಟೈಮ್ ಆಯ್ತು, ಅದಕ್ಕೆ ನಾನು ಸುಮ್ನೆ ಹೀಗೆ ಹೇಳ್ಬಿಟ್ಟೆ. ಇದ್ರೊಳಗೆ ಇದೆಲ್ರಿಗೂ ಒಂದೇ ಒಂದು ಹಂಚ್ಕೋತೀನಿ. ಇದು ಸದ್ಗುರು ವಾಣಿಲಿ ಬಂದಿರುವಂತದ್ದು. ಇದು ತುಂಬಾ ಚೆನ್ನಾಗಿದೆ, ಅದು ನನ್ಗೆ ಇಷ್ಟ ಆಗಿದೆ ಅಂತದೆ. ಇದನ್ನ ಓದ್ತೀನಿ. ಅದು ನನ್ನ ಭೌತಿಕ ಅಸ್ತಿತ್ವವೇ ದೇಹದಲ್ಲಿ ಈ ನಾನು ಎಂಬ ಸುದ್ದಿ. ಈ ನಾನು ಅನ್ನೋದು ಆ ಚೈತನ್ಯ ಇದೆಯಲ್ಲ, ಅದಕ್ಕೆ ನಾನು ಅಂತ ನಾವ್ ಹೆಸರು ಕೊಟ್ಕೊಂಡಿದ್ದೀವಲ್ಲ. ಈ ಭೌತಿಕ ಅಸ್ತಿತ್ವವೇ ದೇಹದಲ್ಲಿ ನಾನು ಎಂಬ ಸುದ್ದಿ. ಇದು ಕರೆಯದೆ ಬಂದಿದೆ ಮತ್ತು ಅದು ಯಾವುದೇ ಕ್ಷಣದಲ್ಲಿ ಹೋಗಬಹುದು. ಅಂದ್ರೆ ಇದು ಬಂದಾಗ ಅದು ಅದಕ್ಕೆ ಬಂದಿರತ್ತೆ, ಅದು ಯಾವಾಗ ಹೋಗುತ್ತೆ ಅನ್ನೋದು ಯಾವಾಗ ಬೇಕಾದ್ರೂ ಹೋಗ್ಬೋದು. ನೀವ್ ಹೇಳಿದ್ರಲ್ಲ ಸೀಲ್ ಯಾವಾಗ ಎಂಡಿಂಗ್ ಮುಗಿಯತ್ತೆ ಅಂತ ಹೇಳಿ, ಹಾಗೆ ಈ ವಿಶ್ವಾಸಾರ್ಹವಲ್ಲದ ಭೌತಿಕ ಅಸ್ತಿತ್ವಕ್ಕೆ ನಾನು ಎಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕು? ನನ್ನ ನಿಜವಾದ ಅಸ್ತಿತ್ವವು ಈ ದೇಹದಿಂದ ಸ್ವತಂತ್ರವಾಗಿದೆ. ದೇಹ ಇಲ್ಲದಿದ್ದಾಗ ನಾನು ಇದ್ದೆ. ಈಗಲೂ ನಾನು ದೇಹದಿಂದ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದ್ದೇನೆ. ದೇಹಕ್ಕೆ ಅಗತ್ಯವಿಲ್ಲ ನನ್ನ ಅಸ್ತಿತ್ವ. ನನ್ನದು ಮಾತ್ರ ಸುದ್ದಿ, ನಾನು ಬೇಕು. ದೇಹವಿಲ್ಲದೆ ನನಗೆ ನಾನು ಎಂದು ತಿಳಿದಿಲ್ಲ. ಭವಿಷ್ಯದಲ್ಲಿಯೂ ನಾನು ಈ ದೇಹವಿಲ್ಲದೆ ನಾನು ಎಂಬ ಸುದ್ದಿ ಇಲ್ಲದೆ ಇರುತ್ತೇನೆ. ಈ ಚೈತನ್ಯಕ್ಕೆ ನಾವು ಈಗ ದೇಹ ಜೊತೆ ಜೋಡಿಸ್ಕೊಂಡು ನಾನು ಅಂತೆಲ್ಲ ಹೇಳ್ತಾ ಇದ್ದೀವಿ. ಇದೇನು ಇಲ್ದಲೆ ನಾನು ಇದೀನಿ. ನನ್ಗೆ ಯಾವ ಹೆಸರು ಇಲ್ಲ, ಸುದ್ದಿ. ಅದು ಒಂದು ಚೈತನ್ಯ, ಇದಕ್ಕೇನೋ ನಾನು ಅಂತ ಏನೋ ನಾವ್ ಹೆಸರು ಕೊಟ್ಕೊಂಡ್ ಮಾಡಿರೋ ಅಂತದ್ದು ಸುದ್ದಿ ಹರಡ್ಕೊಳ್ತಾ ಇದ್ದೀವಿ. ಆದ್ರೆ ನಾನ್ ಸ್ವತಂತ್ರವಾಗಿದ್ದೀನಿ, ನನ್ಗೆ ಯಾವ್ದೇ ಇದಿಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ನಿಸರ್ಗದತ್ತ ಮಹಾರಾಜರದ್ದು. ಅದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ಕೊನೆಯದಂತೂ ತುಂಬಾ ಚೆನ್ನಾಗಿತ್ತು. ಅದೇ, ಭವಿಷ್ಯದಲ್ಲಿಯೂ ನಾನು ಈ ದೇಹವಿಲ್ಲದೆ ನಾನು ಎಂಬ ಸುದ್ದಿ ಇಲ್ಲದೆ ಇರುತ್ತೇನೆ. ಭವಿಷ್ಯದಲ್ಲಿ ಏನ್ ಗೊತ್ತಿಲ್ಲ. ಅದು ತುಂಬಾ ಚೆನ್ನಾಗಿದೆ. ವ್ಯಕ್ತ ಅವ್ಯಕ್ತ ಮತ್ತೆ ವ್ಯಾಕೃತ ಅವ್ಯಾಕೃತಾಗೆ ಇದೆಲ್ಲ ಉದಾಹರಣೆಗಳು ಕೊಡ್ತಾರೆ. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾನು ಅದನ್ನ ಬರ್ಕೊಂಡ್ರೆ, ನಾವು ಇವಾಗ ಈ ನಾಮಪದ ವಿಶೇಷಣಗಳಂತ ಬಂದಾಗ ನಾನು ಅನ್ನೋದು ನಾವ್ ಎಷ್ಟು ಉಪಯೋಗಿಸ್ತೀವಿ? ನಾನು ಸ್ನಾನ ಮಾಡಿದೆ. ನಾನೇನಾದ್ರು ಸ್ನಾನ ಮಾಡ್ಲಿಲ್ಲ, ದೇಹಕ್ಕೆ ಆಗಿರೋದದು. ನಾನು ಊಟ ಮಾಡಿದ್ದೆ. ಊಟ ಮಾಡಿದ್ದೇನಾದ್ರು ನಾನು ಊಟ ಮಾಡ್ತಾ? ಅದು ಏನಕ್ಕೂ ಇಲ್ಲ, ಡಿಟ್ಯಾಚ್ ಆಗಿದೆ. ಪದ ಮಾತ್ರ ನಾನು ನಾನು ಅಂತ ಸೇರಿಸ್ಕೊತಾ ಇದೀವಿ ನಾವು. ನಾನು ಊಟ ಮಾಡ್ದೆ, ನಾನು ಅದು ಮಾಡ್ದೆ, ನಾನು ಇದು ಮಾಡ್ದೆ. ಎಲ್ಲ ನಡೆದಿದ್ ಯಾವುದು? ದೇಹದಲ್ಲಿ, ಅಂತಃಕರಣ, ಇಂದ್ರಿಯಗಳಲ್ಲಿ ನಡೆದಿದ್ದಂತ ಕ್ರಿಯೆಗಳು. ಅದು ನಾವು ತಂದಿದ್ದೆಲ್ಲ ಯಾವ್ದಕ್ಕೆ? ನಾನುಗೆ ಆತ್ಮಕ್ಕೆ ಜೋಡಿಸ್ಕೊಂತ ಹೇಳ್ತಾ ಇದೀವಿ ನಾವು. ಅದನ್ನ ನಾವ್ ಯಾತ್ರೊಳಗೂ ಸೇರಿಲ್ಲ ನಾನು ಅಂತ ಹೇಳಿ. ನಂಗೆ ತುಂಬಾ ಇಷ್ಟ ಆಗಿರೋ ಅಂತದ್ದು. ಹಾಗಾಗಿ ನಾವು ಹಂಚ್ಕೊಂಡ್ವಿ. ಅದಕ್ಕೆ ರಮಣ ಮಹರ್ಷಿಗಳು ಯಾವಾಗ್ಲೂ ಹೇಳೋ ಅಂತದ್ದು, ಮಾಡಿದೆ ಊಟ. ಮಾಡಿದೆ ಊಟ, ಎದ್ದೆ ಅಷ್ಟ. ಆತರ ನಾನು ಅನ್ನೋದು ಜೋಡ್ಸಲ್ಲ ಅವ್ರು ಹೆಚ್ಚದಿಕ್ಕೆ. ಯಾವಾಗ್ಲೂ ಫಸ್ಟ್ ತೆಗ್ದಿದ್ದಷ್ಟೇನೆ. ಕುರ್ಚಿ ಇದೆ ಅಷ್ಟೇ, ಇದೆ. ಆಮೇಲೆ ಕುರ್ಚಿ, ಎಕ್ಸಿಸ್ಟೆನ್ಸ್ ಫಸ್ಟ್. ಆಮೇಲೆ ಇದ್ದೇನೆ, ಯಾರು? ನಾನಷ್ಟೇ. ಆ ಪದಗಳನ್ನ ಹೇಗೆ ಉಪಯೋಗಿಸ್ತಾ ಇದ್ರು ಅನ್ನೋದು ಚಿಂತನೆ ತಂದಾಗ ನಮ್ಗೆ ಆ ಸತ್ಯದ ಅರಿವು ಆಗುತ್ತೆ. ನಂಗೆ ಇದು ಓದಿದ್ಮೇಲೆ ಎಷ್ಟು ಚೆನ್ನಾಗಿದೆಯಪ್ಪ ಅದು, ಗುರೂಜಿ ಹೇಳ್ತಾ ಇರೋದಕ್ಕೂ ಇದಕ್ಕೂ ಅದ್ರ ಜೊತೆ ಕರೆಕ್ಟ್ ಆಗಿ ಲಿಂಕ್. ನನ್ಗೆ ಅದೇನೋ ಓದ್ತಾ ಇದ್ದೆ ಸದ್ಗುರುವಾಣಿ ಕನ್ನಡದಲ್ಲಿ. ಹಾಗಾಗಿ ಅದನ್ನ ತಮ್ಮ ಜೊತೆ ಹಂಚ್ಕೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅವ್ರೆ. ನೀವು ಓದ್ಬೋದು. ಅದೇ ಓದ್ಬೇಕು. ಇದು ಅಂತ ಹೇಳ್ತಾ ಇರ್ತಾರೆ. ಮಹಾರಾಜರದು ಎಲ್ಲಿ ನಾನು ನೋಡಿಲ್ಲ ಜಾಸ್ತಿ. ಇಲ್ಲ, ಸದ್ಗುರುವಾಣಿ ಕನ್ನಡದಲ್ಲಿ ಬರುತ್ತೆ, ಇವೆಲ್ಲ ಬರ್ತಾ ಇರುತ್ತೆ ತುಂಬಾ. ನಂಗೆ ಸದ್ಗುರುವಾಣಿ ಗುರೂಜಿ ಇದು ಸದ್ಗುರು ಟೀಚಿಂಗ್ಸ್
ಇಂಗ್ಲಿಷು ಕನ್ನಡದಲ್ಲಿ ಸದ್ಗುರುವಾಣಿ ಅಂತ ಬರುತ್ತೆ. ನೀವ್ ಅದನ್ನ ನೋಡ್ತಾ ಇರ್ಬೇಕು. ನಿಮ್ಗೆ ಬ್ಯೂಟಿಫುಲ್ ಎಕ್ಸಾಂಪಲ್ಸ್. ಸ್ವಲ್ಪ ಮೈ ಜುಮ್ಮನದ ಎಕ್ಸಾಂಪಲ್ಸ್ ಎಲ್ಲ ಓದ್ತಾ ಇದ್ದಾಗ ತುಂಬಾನೇ ಚೆನ್ನಾಗಿತ್ತು. ನಮ್ಮನೇಲಿ ನಾವು ನೀವು ಅನ್ನೋದನ್ನ ಬಿಟ್ಬಿಟ್ಟಿದ್ದೀವಿ. ನಾವು ಬರೀ ಕುಡಿಯಿರಿ, ಮಲಗಿರಿ, ಎದ್ದೇಳಿ, ಮಲಗಿದ್ದೇವೆ, ಎದ್ದೆವು. ತಿನ್ನಿರಿ ಎಲ್ಲ ಅಲ್ಲ, ರಾಮಕೃಷ್ಣರು ಅದು ಇದು ಅಂತ ಹೇಳ್ತಾರೆ ದೇಹಕ್ಕೆ. ನೀವು ಬೇಕಾದ್ರೆ ಹಾಗೆ ಶುರು ಮಾಡ್ಕೋಬಹುದು. ಇದಕ್ ಬೇಕು ಇದಕ್ ಬೇಕು ಅನ್ನೋದು. ಬೇರೆ ಮೂರನೇ ಪದ ಇಲ್ಲ ಅಂತ. ಆ ಮತ್ತೆ ಇದು ಅಂತ ಈ ಎರಡೇ ಪದ ಇರೋದು ನಮ್ಮ ಉಪನಿಷತ್ತಲ್ಲಿ. ನಾನು ಊಟ ಮಾಡ್ಬೇಕು ಅನ್ನೋದು ಬಿಟ್ಬಿಡೋಣ ಇನ್ನ. ಇದು ಊಟ ಮಾಡ್ಬೇಕು, ಇದು ಊಟ ಮಾಡ್ಬೇಕು ಅನ್ನೋದು. ಊಟ ಹಾಕ್ಬೇಕು, ಇದಕ್ ಊಟ ಹಾಕ್ಬೇಕು, ಊಟ ಹಾಕ್ಬೇಕು ಅಂತ. ಇದಕ್ ಸ್ನಾನ ಮಾಡಿಸ್ಬೇಕು. ಗುರೂಜಿ ಎಷ್ಟೋ ಸರಿ ಹೇಳ್ತಾರಲ್ಲ, ಅಡಿಗೆ ಮಾಡ್ದೆ ಅಂತ ಹೇಳ್ಬೇಡಿ, ಅಡಿಗೆ ಆಗಿದೆ ಅಂತ ಹೇಳಿ. ಅದ್ ತಾನಾಗೆ ಆಗೋದು, ನೀವು ಮಾಡೋದೇನಲ್ಲ ಅಂತ. ವರ್ಕ್ ಡನ್ ಅಂತ ಹೇಳ್ಬೇಕು, ನಾನು ವರ್ಕ್ ಮಾಡ್ದೆ ಅಂತ ಹೇಳ್ಬಾರ್ದು. ಹೌದು. ಎಷ್ಟು ಇವಾಗ ಹೇಳಿದ್ರಲ್ಲ, ವಿಶೇಷಣಕ್ಕೂ ನಾಮರೂಪಕ್ಕೂ ಡಿಫ್ರೆನ್ಸ್. ನಾವ್ ಹೇಗ್ ಮಾತಾಡ್ತಿರ್ತೀವಲ್ವಾ. ಚೆನ್ನಾಗಿ ನೀವು ಅರ್ಧಂಬರ್ಧ ಪ್ರಿಪೇರ್ ಆಗಿದ್ದೀನಿ ಅಂತೆಲ್ಲ ಹೇಳಿದ್ರಿ. ವಿಜಯ ಪೂರ್ತಿ ಮಾಡ್ಬಿಟ್ರಿ. ನಿಜವಾಗ್ಲೂ ಕಾತ್ಯಾಯನಿ ಇವ್ರೆ, ಒಂದೇ ಸತಿ ಕೂತ್ಕೊಂಡು ಪಟ್ಟಾಗಿ ಬರ್ದ್ಬಿಟ್ಟೆ. ಆಮೇಲೆ ನೆನ್ನೆ ಎಲ್ಲ ಅಲ್ಲಿ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದೆ. ನನ್ಗೆ ಒಂದ್ ಕಡೆ ಹೋದ್ರೆ ಈ ಕೆಮ್ಮುಗೋ ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಸುಸ್ತಾಗುತ್ತೆ. ಒಂಥರ ಕಣ್ಮುಚ್ಕೊಂಡ್ ಮಲ್ಕೊಳ್ಳೋಣಪ್ಪ, ಏನು ಬೇಡ ಅನ್ಸುತ್ತೆ. ಆಮೇಲೆ ಬೆಳಗ್ಗೆ ನೋಡಕ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡೆ, ಎದ್ದೆ. ಆಮೇಲೆ ನೋಡಿದ್ರೆ 1:30 ಆಗೋಗಿತ್ತು. ಒಂಚೂರು ತಿಂಡಿ ತಿನ್ಬಿಟ್ಟು ಅದು ಒಂದೊಂದ್ಸತಿ ಸುಸ್ತಾಗುತ್ತೆ. ನಾನು ಮಲ್ಕೊಡ್ತೀನಿ ಒಂದೊಂದ್ಸತಿ. ಕೆಮ್ಮದ್ರೆ ಸುಸ್ತು ನನಗೆ. ಆಮೇಲೆ ಏನು ಸರಿಯಾಗಿ ನನ್ಗೊಂಥರ ಒಳಗಡೆ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಸಿಲ್ಲ ಇನ್ನೂನು. ಸುಮ್ನೆ ನೋಡ್ಕೊಂಡು ಹೇಳಿದೀನಿ ಅಷ್ಟೇ. ನಂದೇ ಒಂಥರ ಕಲಿಕೆ. ನನ್ಗೊಂಥರ ಪೂರ್ತಿ ದೃಢ ಆಗ್ಬೇಕು. ನನ್ಗೆ ಒಂಥರ ಅಷ್ಟೊಂದು ಅನ್ನಿಸ್ಲಿಲ್ಲ. ಅದ್ರ ನೋಡ್ಕೊಂಡು ಹೇಳಿದ್ದಷ್ಟೇ. ಅಲ್ಲ, ಬಟ್ ಹೇಳಿದ್ರಿ ಕರೆಕ್ಟ್. ಇಲ್ಲಿ ಡಿಸ್ಕಷನ್ ನಲ್ಲಿ ಎಲ್ರು ಮಾತಾಡಿದಾಗ ನಿಮ್ಗೆ ಅದು ಹೌದು ಅಂತ ಅನ್ಸಿರ್ಬಹುದಲ್ಲ. ಏನ್ ಹೌದು ಅಂತ? ಅಲ್ಲ, ನಿಮ್ಗೆ ನನ್ಗಿನ್ನೂ ಅದು ಪೂರ್ತಿ ಸರಿಯಾಗಿ ಹೌದು ಅನ್ನಿಸ್ಲಿಲ್ಲ. ನಾನು ಇದ್ರಲ್ಲಿ ನೋಡ್ಕೊಂಡು ಹಾಗನ್ನಿಸ್ಲಿಲ್ಲ. ನನ್ಗೆ ಅರ್ಥ ಆಗಿದೆ ಅಂತ ಅನ್ನಿಸ್ತು. ಅದು ಮೊದ್ಲು ಕ್ಲಾಸಿಗೆ ಬರಕ್ ಮೊದ್ಲು ಇದ್ದಿದ್ ಭಾವ ಅದು. ಇನ್ನೂ ನನ್ಗೆ ಅದು ಪೂರ್ತಿ ನನ್ಗೆ ಒಂಥರ ಕಲ್ತಂಗ ಆಗಿಲ್ಲ ಅನ್ನೋದು ಒಂದು ಚಿಕ್ಕ ಎಳೆ ಇರುತ್ತೆ, ಒಂದು ಅಸಮಾಧಾನದ. ನಾನು ಪೂರ್ತಿ ಕಲ್ತಿಲ್ವಲ್ಲ ಅಂತ. ಯಾಕೆಂದ್ರೆ ನನ್ ಸ್ವಭಾವ ಅದು. ನಾನು ಏನೇ ಒಂದ್ ಕಲ್ತ್ರುನು ಅದು ಪೂರ್ತಿ ಕ್ಲೀನ್ ಆಗಿ ಅದ್ರೊಳಗೋಗಿ ಪೂರ್ತಿ ಕಲ್ತ್ಕೊಳ್ತೀನಿ. ಹಂಗಾಗ್ಲಿಲ್ವಲ್ಲ ಅನ್ನೋದು ಒಂದ್ ಸ್ವಲ್ಪ ಅಳುಕಿರುತ್ತೆ ಒಂಥರ. ಅದು ನೀವು ಗ್ಯಾಪ್ ಬಂದ್ಬಿಟ್ಟು ಕಂಟಿನ್ಯೂಟಿ ಇದ್ದಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕೇಳಿದ ತಕ್ಷಣ ಗುರೂಜಿಗೆ ನಿಮ್ಗೆ ಆ ಪಾಯಿಂಟ್ಸ್ ಎಲ್ಲ ಅರ್ಥ ಆಗ್ಬಿಡುತ್ತೆ. ನೀವು ತುಂಬಾ ಗ್ಯಾಪ್ ಬಂದ್ಬಿಡ್ತಲ್ಲ, ನನ್ಗೆ ಸ್ವಲ್ಪ ತುಂಬಾ ಚೆನ್ನಾಗಿತ್ತಪ್ಪ ನಿಮ್ ಕ್ಲಾಸು. ಥ್ಯಾಂಕ್ ಯು ಉಮಾ. ಉಮಾ ಅವ್ರೆ, ಅಲ್ಲ ನನಗೊಂದ್ ಜ್ಞಾಪಕ ಬಂತು. ಇವ್ರು ವಿಶ್ವಾಮಿತ್ರರು ಇವನು ಅಭಿಮನ್ಯು ಮಗ ಹೊಟ್ಟೆನಲ್ಲಿ ಅವಳಿಗೆ ಇದನ್ ಬಿಟ್ಬಿಟ್ಟಿರ್ತಾನಲ್ಲ, ಅಶ್ವತ್ಥಾಮ. ಅವಾಗ ಅವರು ಊಟ ಮಾಡ್ತಾ ಇರ್ತಾರೆ, ಇವ್ರು ಹೋಗ್ ಕರೀತಾರೆ. ಅವ್ರನ್ನೇನೋ ಕೇಳ್ಬೇಕು ಅಂತ ಹೋದಾಗ ನಾನು ಊಟ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಅವರು. ಇವಾಗ ತಾನೆ ನಮ್ ಕಣ್ಣೆದ್ರಿಗೆ ಊಟ ಮಾಡಿದಾರೆ, ನಾನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಅಂತ. ಅಲ್ಲೂ ಕೂಡ ನಾನು ಅಂದ್ರೆ ಅಲ್ಲಿ ನಾನು ಅನ್ನೋದು ಊಟ ಮಾಡಿಲ್ಲ, ದೇಹ ಊಟ ಮಾಡಿದೆ ಅನ್ನೋದು ಅರ್ಥ ಬರೋ ತರ ಹೇಳ್ತಾರಲ್ಲ, ಅದು ಜ್ಞಾಪಕ ಬಂತು. ನಿತ್ಯ ಉಪವಾಸಿ ಅಂತ ಹೇಳ್ತಾನೆ. ಅದೇ ಅಂದ್ರೆ ನಾನು ಅನ್ನೋದಕ್ಕೆ ಏನೂ ಬೇಕಿಲ್ಲ, ನಾವ್ ಅದನ್ನ ಎಲ್ಲಾದ್ರ ಜೊತೆ ಅದನ್ನ ಆರೋಪಿಸ್ಬಿಟ್ಟು ಎಲ್ಲ ಅದಕ್ ಮಾಡ್ತಾ ಇದೀವಿ. ಚೆನ್ನಾಗಿ ಚೆನ್ನಾಗಿತ್ತು. ಉಮಾ ಅವ್ರು ನೋಡಿ ತುಂಬಾನೇ ದಿನ ಆಗಿತ್ತು. ನಾನು ಅನ್ಕೊಳ್ತಾ ಇದ್ದೀನಿ, ಇವಾಗ ಎಷ್ಟೊಂದು ಮಿಸ್ ಆಯ್ತಲ್ಲ ಅಂತ. ಈ ನಡುವೆ ಸ್ವಲ್ಪ ಹುಷಾರಿರ್ಲಿಲ್ಲ ಕಾತ್ಯಾಯನಿ ಅವ್ರೆ. ನನ್ಗೆ ತುಂಬಾನೇ ಕಷ್ಟ ಆಯ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಅಟೆಂಡ್ ಮಾಡ್ಬೇಕು ಅಂತ ಹರಿ ಓಂ ಉಮಾ ಅವರೇ. ಉಮಾ ಅವರೇ, ಹರಿ ಓಂ. ಹರಿ ಓಂ. ಹರಿ ಓಂ.
ಕಾಂತಿ ಪ್ರೇಯರ್ ಮಾಡ್ಬಿಡಿ, ಇದನ್ನ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. Okay. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांतिः. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांतिः. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗುತ್ತೆ ಅಲ್ವಾ ಕಾತ್ಯಾಯನಿವ್ರೆ? ಬರ ಅಳಕೆಲ್ಲ ಹೊರಟೆ ಹೋಯ್ತು ಆಮೇಲೆ.